ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಈ ಒಂದು ಸರಣಿಯಲ್ಲಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಜನರಲ್ ಸ್ಟಡೀಸ್ ಸೂಪರ್ 10 MCQsನ ಮುಂದುವರೆದ ಭಾಗವನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ ಬಯಾಲಜಿ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಟಾಪ್ 10 MCQsಗಳನ್ನು ನಾವು ಕಾನ್ಸೆಪ್ಟ್ನ ಆಧಾರಿತವಾಗಿ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಆಸ್ ಐ ಟೆಲ್ ಯು ಎವ್ರಿ ಟೈಮ್, ಸೊ ಪ್ರತಿಯೊಂದು ಪ್ರಶ್ನೆ ಬಂದಾಗ ಸೊ ವಿಡಿಯೋನ ಪಾಸ್ ಮಾಡಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ಬೋದಾಗಿರುತ್ತೆ. ಸೊ ಅದಾದ ನಂತರ ನೀವು ವಿಡಿಯೋನ ಪ್ಲೇ ಮಾಡಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ವಿವರ ಮತ್ತೆ ಸರಿಯಾದ ಉತ್ತರವನ್ನ ನೀವು ತಿಳ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನಾನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಸಂಖ್ಯೆ 81 ಆಗಿರುತ್ತೆ. ಹಾಗಿದ್ರೆ ಸೊ ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ 80 ಕ್ವೆಶನ್ಸ್ ಅನ್ನ ಸೈನ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿರ್ತೇನೆ. ಆ 80 ಪ್ರಶ್ನೆಗಳ ಲಿಂಕ್ ಅನ್ನ ನಾನು ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ. ಸೊ ಪ್ರೀವಿಯಸ್ 80 ಕ್ವೆಶನ್ಸ್ ಗಳಿಗಾಗಿ ನೀವು ಆ ವಿಡಿಯೋನ ಪ್ಲೇ ಲಿಸ್ಟ್ ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನಾನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆ ಈ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಅಂಗಗಳಿಂದ ಸ್ರವಿಸುವ ಯಾವ ರಸವು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಸೊ ವಿಚ್ ಜ್ಯೂಸ್ ಸೆಕ್ರೀಟೆಡ್ ಬೈ ಆರ್ಗನ್ಸ್ ಇನ್ ದಿ ಅಲಿಮೆಂಟರಿ ಕೆನಾಲ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೈಜೆಷನ್ ಆಫ್ ಫ್ಯಾಟ್ಸ್? ಅಂದ್ರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಫ್ಯಾಟ್ ಅಥವಾ ಲಿಪಿಡ್ಸ್ ಏನಿರುತ್ತೆ, ಈ ಲಿಪಿಡ್ಸ್ ಅನ್ನ ಜೀರ್ಣಕ್ರಿಯೆ ಮಾಡುವಲ್ಲಿ ಈ 4 ಆಯ್ಕೆಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವ ಸ್ರವಿಕೆ ಅದನ್ನ ಜೀರ್ಣಕ್ರಿಯೆಗೆ ಬೆಂಬಲ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಆಯ್ಕೆಗಳನ್ನ ಓದುವುದಕ್ಕಿಂತ ಮುಂಚೆ ನಾನು ಫಸ್ಟ್ ಜೀರ್ಣಾಂಗ ವ್ಯೂಹದಲ್ಲಿ ಬರ್ತಕ್ಕಂಥ ಭಾಗಗಳು ಮತ್ತೆ ಅಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆಯ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಾದ್ಮೇಲೆ ನಾವು ಪ್ರಶ್ನೆಗೆ ವಾಪಸ್ ಬರೋಣ. ಸೊ ನಾವು ಯಾವುದೇ ಆಹಾರವನ್ನ ಸೇವಿಸಿದಾಗ ನಮ್ಮ ಆಹಾರದಲ್ಲಿ ಮೇಜರ್ ಆಗಿರ್ತಕ್ಕಂಥ ಫುಡ್ ಕಾಂಪೋನೆಂಟ್ಸ್ ಯಾವ್ದು ಅಂದ್ರೆ ಮೊದಲನೇದು ಪ್ರೋಟೀನ್ಸ್ ಇರುತ್ತೆ, ಅದಾದ್ಮೇಲೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದಾದ್ಮೇಲೆ ಲಿಪಿಡ್ಸ್ ಇರುತ್ತೆ. ಈ ಮೂರನ್ನ ನಾವು ಮೇಜರ್ ಫುಡ್ ಕಾಂಪೋನೆಂಟ್ಸ್ ಅಂತ ಹೇಳ್ತೇವೆ. ಈ ಮೇಜರ್ ಫುಡ್ ಕಾಂಪೋನೆಂಟ್ಸ್ ಏನಿರುತ್ತೆ ಅದು ನಮ್ಮ ಜೀರ್ಣಾಂಗ ವ್ಯೂಹದ ಬೇರೆ ಬೇರೆ ಭಾಗಗಳಲ್ಲಿ ಅದು ಜೀರ್ಣಗೊಳ್ಳುತ್ತೆ. ಯಾವ ಭಾಗದಲ್ಲಿ ಯಾವುದು ಜೀರ್ಣಗೊಳ್ಳುತ್ತೆ ಅದನ್ನ ನಮ್ಮ ಎಕ್ಸಾಮ್ಸ್ಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ನಮ್ಮ ಜೀರ್ಣಕ್ರಿಯೆ ಪ್ರಾರಂಭವಾಗ್ತಕ್ಕಂಥ ಮೊದಲನೇ ಭಾಗ ಮೌತ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಮೌತ್ ನಲ್ಲಿ ಡೈಜೆಷನ್ ಆಗ್ತಕ್ಕಂಥ ಫುಡ್ ಕಾಂಪೊನೆಂಟ್ ಯಾವ್ದಾಗಿರುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಡೈಜೆಸ್ಟ್ ಆಗುತ್ತೆ. ನಮ್ಮ ಆಹಾರದಲ್ಲಿರ್ತಕ್ಕಂಥ ಪಿಷ್ಟ ಅದನ್ನ ನಾವು ಸ್ಟಾರ್ಚ್ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಸ್ಟಾರ್ಚ್ ಅಂತಕ್ಕಂಥದ್ದು ಈ ಒಂದು ನಮ್ಮ ಮೌತ್ ಅಲ್ಲಿ ರಿಲೀಸ್ ಆಗ್ತಕ್ಕಂಥ ಒಂದು ಕಿಣ್ವ, ಆ ಕಿಣ್ವವನ್ನ ಸೆಲೈವರಿ ಅಮೈಲೇಸ್ ಅಂತ ಹೇಳ್ತೇವೆ. ಈ ಸೆಲೈವರಿ ಅಮೈಲೇಸ್ ಅಂತಕ್ಕಂಥದ್ದು ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅಲ್ಲಿಗೆ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಪಾಯಿಂಟ್ ಏನು ಅಂದ್ರೆ ನಮ್ಮ ಮೌತ್ ಅಲ್ಲಿ ಡೈಜೆಷನ್ ಆಗ್ತಕ್ಕಂಥ ಫುಡ್ ಕಾಂಪೊನೆಂಟ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮೌತ್ ಆದ್ಮೇಲೆ ಬರ್ತಕ್ಕಂಥ ಎರಡನೇ ಭಾಗವನ್ನ ನಾವು ಈಸೋಫ್ಯಾಗಸ್ ಅಥವಾ ಅನ್ನನಾಳ ಅಂತ ಹೇಳ್ತೇವೆ. ಈಸೋಫ್ಯಾಗಸ್ ನಲ್ಲಿ ಯಾವುದೇ ಡೈಜೆಷನ್ ಅಥವಾ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಇಟ್ ಓನ್ಲಿ ಕನೆಕ್ಟ್ಸ್ ಮೌತ್ ಅಂಡ್ ಸ್ಟಮಕ್, ಬಾಯಿಯನ್ನ ಮತ್ತೆ ಜಠರವನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಟ್ಯೂಬ್ ಆಗಿರುತ್ತೆ. ಈ ಟ್ಯೂಬ್ ಅಲ್ಲಿ ಆಹಾರ ಮೂವ್ಮೆಂಟ್ ಆಗುತ್ತೆ. ಆ ಮೂವ್ಮೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೆರಿಸ್ಟಾಲಿಸಿಸ್ ಅಥವಾ ಪರಿಕ್ರಮಣ ಚಲನೆ ಅಂತ ಹೇಳ್ತೇವೆ. ಸೊ ಈಸೋಫ್ಯಾಗಸ್ಗೆ ಸಂಬಂಧಪಟ್ಟಂತೆ ಮೆಥಡ್ ಆಫ್ ಮೂವ್ಮೆಂಟ್ ಯಾವುದು ಅಂತ ಗೊತ್ತಿದ್ರೆ ಸಾಕಾಗುತ್ತೆ. ಅದನ್ನ ನಾವು ಪೆರಿಸ್ಟಾಲಿಸಿಸ್ ಅಥವಾ ಪರಿಕ್ರಮಣ ಚಲನೆ ಅಂತ ಹೇಳ್ತೇವೆ. ಹಾಗಿದ್ರೆ ಈಸೋಫ್ಯಾಗಸ್ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಮಕ್ ಅಥವಾ ಜಠರ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಸ್ಟಮಕ್ ಅಲ್ಲಿ ಏನು ಡೈಜೆಷನ್ ಆಗುತ್ತೆ ಅಂದ್ರೆ ಸ್ಟಮಕ್ ಅಲ್ಲಿ ಮೇಜರ್ ಆಗಿ ಡೈಜೆಷನ್ ಆಗ್ತಕ್ಕಂಥದ್ದು ಪ್ರೋಟೀನ್ಗಳು ಡೈಜೆಷನ್ ಆಗುತ್ತೆ. ಆ ಪ್ರೋಟೀನ್ಗಳು ಯಾವ ಕಿಣ್ವದಿಂದ ಡೈಜೆಷನ್ ಆಗುತ್ತೆ ಅಂದ್ರೆ ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಬರುತ್ತೆ. ಆ ಪೆಪ್ಸಿನ್ ಎನ್ಸೈಮ್ ಆಕ್ಟಿವೇಟ್ ಆಗಬೇಕಾಗಿದ್ರೆ ನಮ್ಮ ಸ್ಟಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಸೊ ಯಾವಾಗ ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗುತ್ತೆ ಅದು ಪೆಪ್ಸಿನ್ ಎನ್ಸೈಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಯಾವಾಗ ಪೆಪ್ಸಿನ್ ಕಿಣ್ವ ಆಕ್ಟಿವೇಟ್ ಮಾಡುತ್ತೆ ಅದು ನಮ್ಮ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ಗಳನ್ನ ಡೈಜೆಷನ್ ಮಾಡುತ್ತೆ. ಬಟ್ ಇಲ್ಲೊಂದು ಪಾಯಿಂಟ್ ತಿಳ್ಕೊಂಡಿರಿ, ಈ ಸ್ಟಮಕ್ ಏನಿದೆ ಸ್ಟಮಕ್ ಅಲ್ಲಿ ಈ ಫ್ಯಾಟ್ ಅಥವಾ ಲಿಪಿಡ್ಸ್ ಬಂದು ಪಾರ್ಷಿಯಲ್ ಡೈಜೆಷನ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಅದು ಜೀರ್ಣಗೊಳ್ಳೋದಿಲ್ಲ, ಭಾಗಶಃ ಅಥವಾ ಪಾರ್ಷಿಯಲಿ ವೆರಿ ವೆರಿ ಮಿನಿಮಲ್ ಡೈಜೆಷನ್ ಆಗುತ್ತೆ. ಸೊ ಅದರಿಂದ ನಾವು ಈ ಲಿಪಿಡ್ಸ್ ಡೈಜೆಷನ್ ಆಗೋದನ್ನ ಸ್ಟಮಕ್ ಅಲ್ಲಿ ನಾವು ಸಿಗ್ನಿಫಿಕೆಂಟ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಅಲ್ಲಿಗೆ ಸ್ಟಮಕ್ ಅಲ್ಲಿ ಡೈಜೆಷನ್ ಆಗ್ತಕ್ಕಂಥ ಮೇಜರ್ ಫುಡ್ ಕಾಂಪೊನೆಂಟ್ ಯಾವ್ದಾಗಿರುತ್ತೆ ಅಂದ್ರೆ ಪ್ರೋಟೀನ್ಗಳು
ಮಾತ್ರ ನಮ್ಮ ಸ್ಟಮಕ್ ಅಲ್ಲಿ ಡೈಜೆಷನ್ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಲಿ ಸರ್, HCl ಅಂದ್ರೆ ಆಸಿಡ್ ಅಲ್ವಾ, ಆ ಆಸಿಡ್ ಸ್ಕಿನ್ ಮೇಲೆ ಬಿದ್ದರೆ ಸುಟ್ಟೋಗುತ್ತಲ್ವಾ, ಹಾಗಿದ್ರೆ ಸ್ಟಮಕ್ ಸುಟ್ಟೋಗಲ್ವಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಸೊ ಸ್ಟಮಕ್ ಸುಟ್ಟೋಗಲ್ಲ. ಕಾರಣ ಏನಂದ್ರೆ ನಮ್ಮ ಸ್ಟಮಕ್ ಅಲ್ಲಿ ಮ್ಯೂಕಸ್ ಅಂತ ಒಂದು ಲಿಕ್ವಿಡ್ ಸಬ್ಸ್ಟೆನ್ಸ್ ಇರುತ್ತೆ. ಇದನ್ನ ನಾವು ಲೋಳೆ ಪದಾರ್ಥ ಅಂತ ಹೇಳ್ತೇವೆ. ಈ ಮ್ಯೂಕಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಟಮಕ್ ನ ಇನ್ನರ್ ಲೈನಿಂಗ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ HCl ಸೆಕ್ರೀಟ್ ಆದ್ರೂ ಕೂಡ ಅದು ಸ್ಟಮಕ್ ನ ಇನ್ನರ್ ಲೈನ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ವಸ್ತುವನ್ನ ನಾವು ಮ್ಯೂಕಸ್ ಅಥವಾ ಲೋಳೆ ಪದಾರ್ಥ ಅಂತ ಹೇಳ್ತೇವೆ. ಸೊ ಇಷ್ಟು ನಾನು ಈ ಪ್ರಶ್ನೆಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನ ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಆಗಿ ಎಕ್ಸ್ಟೆನ್ಸಿವ್ ಆಗಿ ಹೇಳೋದಾದ್ರೆ ಇನ್ನೂ ಸಾಕಷ್ಟು ಮಾಹಿತಿ ಇರುತ್ತೆ. ಸೊ ಐ ಆಮ್ ಕನ್ಫೈನಿಂಗ್ ಮೈ ಇನ್ಫಾರ್ಮೇಶನ್ ವಿತ್ ರೆಸ್ಪೆಕ್ಟ್ ಟು ಕ್ವೆಶ್ಚನ್ ಅಲೋನ್. ಓಕೆ, ಸೊ ಮ್ಯೂಕಸ್, HCl, ಪೆಪ್ಸಿನ್, ಸೊ ಇಷ್ಟು ಪ್ರಮುಖವಾಗಿ ಸ್ಟಮಕ್ ಅಲ್ಲಿ ರಿಲೀಸ್ ಆಗುತ್ತೆ. ಅಂಡ್ ಮೇಜರ್ ಫುಡ್ ಕಾಂಪೊನೆಂಟ್ ಬಂದು ಪ್ರೋಟೀನ್ಸ್ ಇಲ್ಲಿ ಡೈಜೆಷನ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಲ್ಲಿಗೆ ಸೊ ಇಲ್ಲಿವರೆಗೂ ಲಿಪಿಡ್ಸ್ ಎಲ್ಲೂ ಕೂಡ ಡೈಜೆಷನ್ ಆಗಿಲ್ಲ. ಸೊ ಹಾಗಿದ್ರೆ ಸ್ಟಮಕ್ ಇಂದ ನೆಕ್ಸ್ಟ್ ಪಾರ್ಟ್ ಯಾವ್ದು ಬರುತ್ತೆ ಅಂದ್ರೆ ಸ್ಟಮಕ್ ಆದ್ಮೇಲೆ ಬರ್ತಕ್ಕಂಥ ಮುಂದಿನ ಭಾಗವನ್ನ ನಾವು ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳು ಅಂತ ಕರೀತೇವೆ. ಈ ಸ್ಮಾಲ್ ಇಂಟೆಸ್ಟೈನ್ ಹೆಸರು ಮಾತ್ರ ಚಿಕ್ಕದು, ಸ್ಮಾಲ್ ಅಂದ್ರೆ ಚಿಕ್ಕದು, ಬಟ್ ಕೆಲಸ ಮಾತ್ರ ಜಾಸ್ತಿ. ಸೊ ಇದುವರೆಗೂ ಏನೇನು ಡೈಜೆಷನ್ ಆಗಿರೋದಿಲ್ಲೋ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜೀರ್ಣಗೊಳ್ತಕ್ಕಂಥ ನಮ್ಮ ಜೀರ್ಣಕ್ರಿಯೆಯ ಒಂದು ಬಹುಮುಖ್ಯ ಅಂಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಂತ ಕರೀತೇವೆ. ಬಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಒಂದು ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಏನಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯಾವುದೇ ಕಿಣ್ವಗಳು ಸೆಕ್ರೀಷನ್ ಆಗೋದಿಲ್ಲ. ಬಟ್ ಇವಾಗ ನಮಗೆ ಪ್ರಶ್ನೆ ಬರುತ್ತೆ, ಕಿಣ್ವಗಳೇ ಸೆಕ್ರೀಟ್ ಆಗದಿದ್ರೆ ಅದು ಡೈಜೆಷನ್ ಹೇಗಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಸೊ ಇನ್ಫ್ಯಾಕ್ಟ್ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಿಣ್ವಗಳು ಬೇರೆ ಅಂಗಗಳಿಂದ ಉತ್ಪತ್ತಿಯಾಗಿ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿಗೆ ಸ್ಮಾಲ್ ಇಂಟೆಸ್ಟೈನ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಆರ್ಗನ್ಸ್ ಯಾವ್ದು ಅಂದ್ರೆ ಲಿವರ್, ಯಕೃತ್ತಿನಿಂದ ಉತ್ಪತ್ತಿ ಆಗ್ತಕ್ಕಂಥ ವಸ್ತುಗಳು ಸ್ಮಾಲ್ ಇಂಟೆಸ್ಟೈನ್ಗೆ ಬರುತ್ತೆ. ಅದಾದ್ಮೇಲೆ ಜಠರದ ಕೆಳಗೆ ಈ ಭಾಗವನ್ನ ನೀವೇನು ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ ಅಂತ ಹೇಳ್ತೇವೆ. ಸೊ ಮೇದೋಜೀರಕ ಗ್ರಂಥಿಯಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಿಣ್ವಗಳು ಉತ್ಪತ್ತಿಯಾಗಿ ಅದು ಸಪ್ಲೈ ಆಗ್ತಕ್ಕಂಥದ್ದು ಸ್ಮಾಲ್ ಇಂಟೆಸ್ಟೈನ್ಗೆ ಸಪ್ಲೈ ಆಗುತ್ತೆ. ಅದಾದ ನಂತರ ಅದು ಸಂಪೂರ್ಣವಾಗಿ ಡೈಜೆಷನ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯಾವ ರೀತಿ ಡೈಜೆಷನ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ಫಸ್ಟ್ ಸಪೋರ್ಟ್ ಮಾಡ್ತಕ್ಕಂಥ ಆರ್ಗನ್ ಅನ್ನ ನಾವು ಲಿವರ್ ಅಂತ ಹೇಳ್ತೇವೆ. ಸೊ ಇದು ಸ್ಟಮಕ್ ನ ಪಕ್ಕದಲ್ಲಿರ್ತಕ್ಕಂಥ ಒಂದು ಆರ್ಗನ್ ಆಗಿರುತ್ತೆ. ಸೊ ಯಕೃತ್ತು ಅಂತ ನಾವೇನು ಹೇಳ್ತೇವೆ. ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಸ್ತು ಅಂದ್ರೆ ಯಕೃತ್ತಿನಲ್ಲಿ ಸಾಕಷ್ಟು ವಸ್ತುಗಳು ಉತ್ಪತ್ತಿ ಆಗುತ್ತೆ. ಬಟ್ ನಾನು ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಹೇಳ್ತಾ ಇರುವುದರಿಂದ ಮಾತ್ರ ನಾನು ಡೈಜೆಷನ್ಗೆ ಸಂಬಂಧಪಟ್ಟಂತೆ ಸೆಕ್ರೀಷನ್ ಬಗ್ಗೆ ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಸೊ ಲಿವರ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಸ್ತುವನ್ನ ನಾವು ಬೈಲ್ ಜ್ಯೂಸ್ ಅಥವಾ ಪಿತ್ತರಸ ಅಂತ ಹೇಳ್ತೇವೆ. ಸೊ ಬೈಲ್ ಜ್ಯೂಸ್ ರಾಸಾಯನಿಕವಾಗಿ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸೊ ಸೋಡಿಯಂ ಗ್ಲೈಕೋಕೊಲೇಟ್, ಸೋಡಿಯಂ ಟಾರೋಕೊಲೇಟ್ ಅಂತ ಹೇಳ್ತಾರೆ. ಬಟ್ ಇದನ್ನ ಜನರಲ್ ಟರ್ಮಿನಾಲಜಿಯಲ್ಲಿ ನಾವು ಬೈಲ್ ಜ್ಯೂಸ್ ಅಥವಾ ಪಿತ್ತರಸ ಅಂತ ಹೇಳ್ತೇವೆ. ಅಲ್ಲಿಗೆ ಪಿತ್ತರಸ ಉತ್ಪತ್ತಿ ಆಗ್ತಕ್ಕಂಥದ್ದು ಲಿವರ್ ಅಲ್ಲಿ, ಬಟ್ ಅದು ಸಪ್ಲೈ ಆಗೋದು ಸ್ಮಾಲ್ ಇಂಟೆಸ್ಟೈನ್ಗೆ ಬಂದು ಸೇರ್ಕೊಳ್ಳುತ್ತೆ. ಸೊ ಸ್ಮಾಲ್ ಇಂಟೆಸ್ಟೈನ್ಗೆ ಬಂದ ನಂತರ ಇದು ಕೇವಲ ಲಿಪಿಡ್ಗಳ ಮೇಲೆ ಆಕ್ಟ್ ಮಾಡುತ್ತೆ. ಯಾಕಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇನ್ನು ಪ್ರೋಟೀನ್ಸು ಇರುತ್ತೆ, ಕಾರ್ಬೋಹೈಡ್ರೇಟ್ಸು ಇರುತ್ತೆ, ಯಾವುದೂ ಕಂಪ್ಲೀಟ್ ಆಗಿ ಡೈಜೆಷನ್ ಆಗಿರೋದಿಲ್ಲ. ಸೊ ಈ ಬೈಲ್ ಜ್ಯೂಸ್ ಅಂತಕ್ಕಂಥದ್ದು ಕೇವಲ ಲಿಪಿಡ್ಗಳ ಮೇಲೆ ಆಕ್ಟ್ ಮಾಡುತ್ತೆ. ಸೊ ದೊಡ್ಡ ಲಿಪಿಡ್ ಕಣಗಳನ್ನ ಚಿಕ್ಕ ಕಣಗಳಾಗಿ ಬ್ರೇಕ್ ಮಾಡುತ್ತೆ. ಸೊ ಈ ಪ್ರಾಸೆಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಥವಾ ಕೊಬ್ಬಿನ ಪಾಯಿಸೀಕರಣ ಅಂತ ಹೇಳ್ತೇವೆ. ಸೊ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ನಡೀತಕ್ಕಂಥದ್ದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ, ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೈಲ್ ಜ್ಯೂಸ್ ಸೆಕ್ರೀಟ್ ಆಗ್ತಕ್ಕಂಥದ್ದು ಲಿವರ್ ನಿಂದ ಅದು ಸ್ಮಾಲ್ ಇಂಟೆಸ್ಟೈನ್ಗೆ ಕ್ಯಾರಿ ಆಗುತ್ತೆ. ಬಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಕ್ಯಾರಿ ಆಗೋದಕ್ಕಿಂತ ಮುಂಚೆ ಅದು ಒಂದು ಕಡೆ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆಗ್ತಕ್ಕಂಥ ಭಾಗವನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶ ಅಂತ ಹೇಳ್ತೇವೆ. ಸೊ ಪಿತ್ತಕೋಶದಲ್ಲಿ ಏನು ಸಂಗ್ರಹವಾಗುತ್ತೆ ಅಂದ್ರೆ ಬೈಲ್ ಜ್ಯೂಸ್ ಸಂಗ್ರಹವಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕಿಡ್ನಿ ಸ್ಟೋನ್ ಅಂತ ಕೇಳಿರ್ತೀರ, ಮೂತ್ರಪಿಂಡದ ಕಲ್ಲುಗಳು. ಸೊ ಮೂತ್ರಪಿಂಡದಲ್ಲಿ ಹೇಗೆ ಸ್ಟೋನ್ಸ್ ಕಲೆಕ್ಟ್ ಆಗುತ್ತೆ ಅದೇ ರೀತಿ ಗಾಲ್ ಬ್ಲಾಡರ್ ಅಲ್ಲೂ ಕೂಡ ಸ್ಟೋನ್ಸ್ ಕಲೆಕ್ಟ್ ಆಗುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಡಿಫರೆನ್ಸ್ ಏನು ಅಂದ್ರೆ ಯಾವಾಗ ಮೂತ್ರಪಿಂಡ ಈ ಗಾಲ್ ಬ್ಲಾಡರ್ ಅಥವಾ ಈ ಪಿತ್ತಕೋಶದಲ್ಲಿ, ಪಿತ್ತಕೋಶ ಅಂತ ನಾವೇನು ಹೇಳ್ತೇವೆ, ಈ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಏನಾದ್ರೂ ಸ್ಟೋರ್ ಆದ್ರೆ ಸ್ಟೋನ್ಸ್ ಅನ್ನ ರಿಮೂವ್ ಮಾಡೋದಿಲ್ಲ, ಗಾಲ್ ಬ್ಲಾಡರ್ ಅನ್ನೇ ಕಟ್ ಮಾಡಿ ಬಿಸಾಕ್ತಾರೆ. ಬಟ್ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗೋದಿಲ್ಲ.
ಬೇಕಾಗಿಲ್ಲ. ಬಟ್ ಕಿಡ್ನಿಯಲ್ಲಿ ಸ್ಟೋನ್ಸ್ ಆದಾಗ ಸ್ಟೋನ್ಸ್ ಅನ್ನ ರಿಮೂವ್ ಮಾಡ್ತಾರೆ, ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಆದಾಗ ಗಾಲ್ ಬ್ಲಾಡರ್ ಅನ್ನೇ ರಿಮೂವ್ ಮಾಡ್ತಾರೆ. ಸೊ ಅದರಿಂದ ನಮ್ಮ ಜೀವನಕ್ಕೆ ಯಾವುದೇ ರೀತಿಯ ಡಿಫರೆನ್ಸ್ ಆಗೋದಿಲ್ಲ. ಸೊ ಇಷ್ಟು ಈ ಒಂದು ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್ ಆರ್ಗನ್ ಬರುತ್ತೆ ಪ್ಯಾಂಕ್ರಿಯಾಸ್. ಸೊ ಇದು ಸ್ಟಮಕ್ ನ ಕೆಳಗಡೆ ಇರುತ್ತೆ. ಸೊ ಇದನ್ನ ನಾವು ಮೇದೋಜೀರಕ ಗ್ರಂಥಿ ಅಂತ ಹೇಳ್ತೇವೆ. ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ವಸ್ತುಗಳು ಎನ್ಸೈಮ್ಸ್ ಅಂಡ್ ಹಾರ್ಮೋನ್ಸ್. ಸೊ ಇದರಲ್ಲಿ ಕಿಣ್ವಗಳು ಕೂಡ ಉತ್ಪತ್ತಿಯಾಗುತ್ತೆ, ಹಾರ್ಮೋನ್ಗಳು ಕೂಡ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಪ್ಯಾಂಕ್ರಿಯಾಸ್ ಅನ್ನ ನಾವು ಮಿಶ್ರ ಗ್ರಂಥಿ ಅಂತ ಹೇಳ್ತೇವೆ. ಹಾಗಿದ್ರೆ ನಾನು ಡೈಜೆಷನ್ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಎನ್ಸೈಮ್ಸ್ ಯಾವ್ದು ಇಲ್ಲಿ ಸೆಕ್ರೀಟ್ ಆಗುತ್ತೆ, ಅದ್ರ ಕೆಲಸಗಳೇನು ಅಂತ ನಾನು ಡಿಸ್ಕಸ್ ಮಾಡ್ತೇನೆ. ಹಾಗಿದ್ರೆ ಸೊ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಮೊದಲನೇ ಎನ್ಸೈಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅಂತ ಹೇಳ್ತೇವೆ. ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಏನನ್ನ ಜೀರ್ಣಗೊಳಿಸುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಜೀರ್ಣಗೊಳಿಸುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿರ್ತಕ್ಕಂಥ ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದೇ ಪ್ರೋಸೆಸ್ ಮೌತ್ ಅಲ್ಲೂ ಕೂಡ ನಡೆದಿತ್ತು. ಬಟ್ ಮೌತ್ ಅಲ್ಲಿ ರಿಲೀಸ್ ಆಗಿದ್ದು ಸೆಲೈವರಿ ಅಮೈಲೇಸ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ, ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಪ್ಯಾಂಕ್ರಿಯಾಸ್ ಇಂದ ರಿಲೀಸ್ ಆಗಿ ಸ್ಮಾಲ್ ಇಂಟೆಸ್ಟೈನ್ ಗೆ ಬಂದಿದ್ದು ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ನಿಂದ ಉಳಿದಿರ್ತಕ್ಕಂಥ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಡೈಜೆಷನ್ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಅನ್ನ ಡೈಜೆಷನ್ ಮಾಡಲಿಕ್ಕೆ ಪ್ಯಾಂಕ್ರಿಯಾಸ್ ಇಂದ ಉತ್ಪತ್ತಿ ಆಗ್ತಕ್ಕಂಥ ಎನ್ಸೈಮ್ ಟ್ರಿಪ್ಸಿನ್ ಮತ್ತೆ ಕೈಮೋಟ್ರಿಪ್ಸಿನ್ ಅಂತ ಹೇಳ್ತೇವೆ. ಸೊ ಇದು ಪ್ರೋಟೀನ್ಸ್ ಅನ್ನ ಪೆಪ್ಟೈಡ್ಸ್ ಆಗಿ ಬ್ರೇಕ್ ಮಾಡುತ್ತೆ. ಸೊ ಇದೇ ಪ್ರೋಸೆಸ್ ಸ್ಟೊಮಕ್ ಅಲ್ಲೂ ಕೂಡ ನಡೆದಿತ್ತು. ಬಟ್ ಸ್ಟೊಮಕ್ ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಎನ್ಸೈಮ್ ಅನ್ನ ಪೆಪ್ಸಿನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಫ್ಯಾಟ್ ಬರುತ್ತೆ. ಸೊ ಇಲ್ಲಿ ಲಿಪಿಡ್ ಅಥವಾ ಫ್ಯಾಟ್ಗೆ ಬಂದಾಗ ಎಮಲ್ಸಿಫಿಕೇಶನ್ ಆಫ್ ದಿ ಫ್ಯಾಟ್ ಆಗಿದೆ. ಎಮಲ್ಸಿಫಿಕೇಶನ್ ಅಂತಕ್ಕಂಥದ್ದು ಬಿಗ್ ಸೈಜ್ ಫ್ಯಾಟ್ ಅಂತಕ್ಕಂಥದ್ದು ಸ್ಮಾಲ್ ಸೈಜ್ ಫ್ಯಾಟ್ ಆಗಿ ಕನ್ವರ್ಟ್ ಆಗಿದೆ. ಬಟ್ ಅದಿನ್ನೂ ಜೀರ್ಣಗೊಂಡಿಲ್ಲ. ಜೀರ್ಣ ಅಂದ್ರೆ ಅರ್ಥ ಅದು ನಮ್ಮ ಬ್ಲಡ್ಗೆ ಹೀರ್ಕೊಳ್ಳಷ್ಟು ಸಿಂಪ್ಲಿಫೈ ಆಗಬೇಕು, ಅದನ್ನು ನಾವು ಡೈಜೆಷನ್ ಅಂತ ಹೇಳ್ತೇವೆ. ಬಟ್ ಎಮಲ್ಸಿಫಿಕೇಶನ್ ಅಂತಕ್ಕಂಥದ್ದು ಬಿಗ್ ಸೈಜ್ ಇರೋದು ಸ್ಮಾಲ್ ಸೈಜ್ ಮಾತ್ರ ಆಗಿದೆ, ಇನ್ನೂ ಕೂಡ ಡೈಜೆಷನ್ ಆಗಿಲ್ಲ. ಡೈಜೆಷನ್ ಆಗಬೇಕಾಗಿದ್ರೆ ಅದರ ಮೇಲೆ ಕೆಲವೊಂದು ಕಿಣ್ವಗಳು ಆಕ್ಟ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಲಿಪಿಡ್ಸ್ ಅನ್ನ ಬ್ರೇಕ್ ಮಾಡ್ತಕ್ಕಂಥ ಕಿಣ್ವವನ್ನ ನಾವು ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಅಂತ ಹೇಳ್ತೇವೆ. ಸೊ ಇದು ಫ್ಯಾಟ್ಸ್ ಅನ್ನ ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್ ಆಗಿ ಬ್ರೇಕ್ ಮಾಡುತ್ತೆ. ಅದಾದ ನಂತರ ಫ್ಯಾಟಿ ಆಸಿಡ್ಸ್ ನಮ್ಮ ರಕ್ತದ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೆ ಅದು ಸರ್ಕ್ಯುಲೇಟ್ ಆಗುತ್ತೆ. ಅದಾದ್ಮೇಲೆ ಕೊನೆಯದಾಗಿ ನಮ್ಮ ಆಹಾರದಲ್ಲಿರ್ತಕ್ಕಂಥ ನ್ಯೂಕ್ಲಿಕ್ ಆಸಿಡ್ಸ್ ಅಥವಾ ನ್ಯೂಕ್ಲಿಯಿಕ್ ಆಮ್ಲಗಳನ್ನ ಡೈಜೆಷನ್ ಮಾಡಲಿಕ್ಕೆ ನ್ಯೂಕ್ಲಿಯೇಸಸ್ ಎನ್ಸೈಮ್ ಉತ್ಪತ್ತಿ ಆಗುತ್ತೆ. ಇದರಲ್ಲಿ DNA ಏಸ್ ಮತ್ತೆ RNA ಏಸ್ ಅಂತ ಬರುತ್ತೆ. ಸೊ ಇದು DNA ಮತ್ತೆ RNA ನ ನ್ಯೂಕ್ಲಿಯೋಟೈಡ್ಸ್ ಆಗಿ ಬ್ರೇಕ್ ಮಾಡುತ್ತೆ. ಸೊ ಅಲ್ಲಿಗೆ ನಮ್ಗೆ ಇವಾಗ ಅರ್ಥ ಆಗಿದ್ದೇನು ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಬಂದಾಗ ಕಾರ್ಬೋಹೈಡ್ರೇಟ್ಸು ಡೈಜೆಸ್ಟ್ ಆಗುತ್ತೆ, ಲಿಪಿಡ್ಸು ಡೈಜೆಸ್ಟ್ ಆಗುತ್ತೆ ಅಂಡ್ ಪ್ರೋಟೀನ್ಸ್ ಕೂಡ ಡೈಜೆಸ್ಟ್ ಆಗುತ್ತೆ. ಬಟ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್ಸ್ ಅಂತಕ್ಕಂಥದ್ದು ಮುಂಚೆ ಕೂಡ ಡೈಜೆಷನ್ ಆಗಿತ್ತು. ಬಟ್ ಲಿಪಿಡ್ಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಡೈಜೆಷನ್ ಆಗ್ತಕ್ಕಂಥ ಭಾಗವನ್ನ ನಾವು ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೇವೆ. ಅಲ್ಲಿಗೆ ನಮ್ಮ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಮ್ಯಾಕ್ಸಿಮಮ್ ಡೈಜೆಷನ್ ಎಲ್ಲಾಗುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸ್ಮಾಲ್ ಇಂಟೆಸ್ಟೈನ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಡೈಜೆಷನ್ ಆಗಿರ್ತಕ್ಕಂಥ ಆಹಾರ ಮ್ಯಾಕ್ಸಿಮಮ್ ಎಲ್ಲಿ ಅಬ್ಸಾರ್ಬ್ ಆಗುತ್ತೆ ಅಂದ್ರೆ ನಮ್ಮ ಬ್ಲಡ್ಗೆ ಹೀರ್ಕೊಳ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಎಲ್ಲಿ ಅಂತ ಕೇಳಿದಾಗ ಅದಕ್ಕೂ ಉತ್ತರ ಇದೇ ಆಗಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಆಗಿರುತ್ತೆ. ಸೊ ಅಲ್ಲಿಗೆ ಸ್ಮಾಲ್ ಇಂಟೆಸ್ಟೈನ್ಗೆ ಬರೋಷ್ಟೊತ್ತಿಗೆ ಆಹಾರ ಡೈಜೆಷನ್ ಕೂಡ ಕಂಪ್ಲೀಟ್ ಆಯಿತು, ಅಬ್ಸಾರ್ಪ್ಷನ್ ಕೂಡ ಕಂಪ್ಲೀಟ್ ಆಯಿತು. ಸೊ ಈಗ ನಮಗೆ ಪ್ರಶ್ನೆ ಬರುತ್ತೆ, ಸರ್ ಸ್ಮಾಲ್ ಇಂಟೆಸ್ಟೈನ್ ಆದಮೇಲೆ ಲಾರ್ಜ್ ಇಂಟೆಸ್ಟೈನ್ ಇದೆಯಲ್ವಾ, ಮತ್ತೆ ಅದರದ್ದೇನು ಕೆಲಸ ಅಂತ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಆದಮೇಲೆ ಬರ್ತಕ್ಕಂಥ ಲಾರ್ಜ್ ಇಂಟೆಸ್ಟೈನ್ ಏನಿದೆ, ಸೊ ಇದರಲ್ಲಿ ಡೈಜೆಷನ್ ಆಗೋದಿಲ್ಲ, ಇದರಲ್ಲಿ ಆಗ್ತಕ್ಕಂಥದ್ದು ಅಬ್ಸಾರ್ಪ್ಷನ್, ಹೀರುವಿಕೆ ಅಂತ ಹೇಳ್ತೇವೆ. ಹಾಗಿದ್ರೆ ಸರ್ ಎಲ್ಲಾ ಹೀರುವಿಕೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲೇ ಮುಗ್ದೋಗಿದೆಯಲ್ವಾ, ಲಾರ್ಜ್ ಇಂಟೆಸ್ಟೈನ್ ಏನು ಉಳಿದಿದೆ ಅಂದ್ರೆ ಸೊ ನಾವು ಸೇವಿಸಿರ್ತಕ್ಕಂಥ ಲಿಕ್ವಿಡ್ ಕಂಟೆಂಟ್, ವಾಟರ್ ಅಥವಾ ಲಿಕ್ವಿಡ್ ಕಂಟೆಂಟ್ ಏನಿರುತ್ತೆ ಅದು ಮೇಜರ್ ಆಗಿ ಅಬ್ಸಾರ್ಬ್ ಆಗ್ತಕ್ಕಂಥದ್ದು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ. ಸೊ ಲಾರ್ಜ್ ಇಂಟೆಸ್ಟೈನ್ ನ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಯೂಸ್ಫುಲ್ ಬ್ಯಾಕ್ಟೀರಿಯಾ ಇರುತ್ತೆ, ಅಂದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದನ್ನ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಬೆಳೀತಕ್ಕಂಥ ಒಂದು ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಏನೇನು ಆಹಾರ ಜೀರ್ಣಗೊಳ್ಳದೆ ಉಳಿಯುತ್ತೆ ಅದು ರೆಕ್ಟಮ್ ಅಲ್ಲಿ ಸ್ಟೋರ್ ಆಗಿ ಅದು ಎಕ್ಸ್ಕ್ರೀಟ್ ಆಗ್ತಕ್ಕಂಥದ್ದನ್ನ ನಾವು ಮುಂದಿನ ಹಂತಗಳಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದನ್ನ ಸಮರೈಸ್ ಮಾಡೋದಾದ್ರೆ ಮೊದಲು ಮೌತ್ ಅಲ್ಲಿ ಡೈಜೆಷನ್ ಆಗಿದೆ ಯಾವುದು, ಕಾರ್ಬೋಹೈಡ್ರೇಟ್ಗಳು ಯಾವ ಕಿಣ್ವದ ಸಹಾಯದಿಂದ, ಸೆಲೈವರಿ ಅಮೈಲೇಸ್ ನಿಂದ. ಸೊ ಸ್ಟಾರ್ಚ್ ಏನಾಗಿ
ಕನ್ವರ್ಟ್ ಆಗುತ್ತೆ ಅಂದರೆ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎರಡನೇ ಭಾಗವನ್ನು ನಾವು ಸ್ಟೊಮಕ್ ಅಂತ ಹೇಳ್ತೇವೆ. ಸೊ ಸ್ಟೊಮಕ್ ಅಲ್ಲಿ ಡೈಜೆಷನ್ ಆಗಿರ್ತಕ್ಕಂಥದ್ದು ಪ್ರೋಟೀನ್ ಡೈಜೆಷನ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಪೆಪ್ಸಿನ್ ಏನಾಗಿ ಬ್ರೇಕ್ ಆಗುತ್ತೆ ಅಂದರೆ ಪೆಪ್ಟೈಡ್ಸ್ ಆಗಿ ಬ್ರೇಕ್ ಆಗುತ್ತೆ. ಸೊ ಇಲ್ಲೊಂದು ಅಡಿಷನಲ್ ಮಾಹಿತಿಯನ್ನು ನಾನಿಲ್ಲಿ ಹೇಳ್ತೇನೆ. ಸೊ ಈ ಪ್ರೋಟೀನ್ಸ್ ಏನಿರುತ್ತೆ ಇದರಲ್ಲಿ ಬ್ರಾಡ್ಲಿ ನಾವು ಎರಡು ಟೈಪ್ಸ್ ಮಾಡ್ಬೋದಾಗಿರುತ್ತೆ. ಜನರಲ್ ಪ್ರೋಟೀನ್ಸ್ ಆ್ಯಂಡ್ ಪ್ರೋಟೀನ್ ಪ್ರೆಸೆಂಟ್ ಇನ್ ಮಿಲ್ಕ್. ಹಾಲಿನಲ್ಲಿ ಇರ್ತಕ್ಕಂಥ ಹಾಲಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೇಸಿನ್ ಅಂತ ಕರಿತೇವೆ. ಸೊ ಈ ಹಾಲಿನಲ್ಲಿರ್ತಕ್ಕಂಥ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡಲಿಕ್ಕೆ ಒಂದು ವಿಶೇಷವಾದ ಕಿಣ್ವ ಇರುತ್ತೆ. ಆ ಎನ್ಸೈಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರೆನಿನ್ ಅಂತ ಕರಿತೇವೆ. ಹಾಗಿದ್ರೆ ರೆನಿನ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಕಾರಣ ಏನು ಅಂದ್ರೆ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರಾಥಮಿಕ ಆಹಾರ ಮಿಲ್ಕ್ ಆಗಿರುತ್ತೆ. ಆ ಮಿಲ್ಕ್ ಅಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಕೇಸಿನ್ ಆಗಿರುತ್ತೆ. ಆ ಕೇಸಿನ್ ಅನ್ನ ಡೈಜೆಷನ್ ಮಾಡ್ತಕ್ಕಂಥ ಪ್ರೋಟೀನ್ ಅನ್ನ ನಾವು ರೆನಿನ್ ಅಂತ ಹೇಳ್ತೇವೆ. ಅಲ್ಲಿಗೆ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡ್ತಕ್ಕಂಥ ಎರಡು ಪ್ರಮುಖ ಕಿಣ್ವಗಳು ಒಂದು ಪೆಪ್ಸಿನ್ ಆಗುತ್ತೆ, ಒಂದು ರೆನಿನ್ ಆಗುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ರೆನಿನ್ ಕೇವಲ ಹಾಲಿನ ಪ್ರೋಟೀನ್ ಅನ್ನ ಮಾತ್ರ ಡೈಜೆಷನ್ ಮಾಡುತ್ತೆ. ಬಟ್ ಪೆಪ್ಸಿನ್ ಅಂತಕ್ಕಂಥದ್ದು ಎಲ್ಲಾ ರೀತಿಯ ಪ್ರೋಟೀನ್ಗಳನ್ನ ಡೈಜೆಷನ್ ಮಾಡ್ತಕ್ಕಂಥ ಒಂದು ಕಿಣ್ವವಾಗಿರುತ್ತೆ. ಸೊ ಚಿಕ್ಕ ಮಕ್ಕಳಿದ್ದಾಗ ರೆನಿನ್ ಜಾಸ್ತಿ ಇರುತ್ತೆ, ಪೆಪ್ಸಿನ್ ಕಡಿಮೆ ಇರುತ್ತೆ. ಸೊ ನಾವು ಬೆಳೀತಾ ಏನಾಗುತ್ತೆ ಅಂದ್ರೆ ರೆನಿನ್ ಕಡಿಮೆ ಆಗುತ್ತೆ, ಪೆಪ್ಸಿನ್ ಜಾಸ್ತಿ ಆಗುತ್ತೆ. ಸೊ ಇಷ್ಟು ಸ್ಟೊಮಕ್ ಅಲ್ಲಿ ನಡೀತಕ್ಕಂಥ ಒಂದು ಡೈಜೆಷನ್ ಆಗಿರುತ್ತೆ. ಅಂಡ್ ಸ್ಟೊಮಕ್ ಅಲ್ಲಿ ಇನ್ಫ್ಯಾಂಟ್ಸ್ ಗಳಲ್ಲಿ ಅಂದ್ರೆ ಮಕ್ಕಳಲ್ಲಿ ಈ ಫ್ಯಾಟ್ ಅಥವಾ ಲಿಪಿಡ್ ಅನ್ನ ಡೈಜೆಷನ್ ಮಾಡ್ತಕ್ಕಂಥ ಗ್ಯಾಸ್ಟ್ರಿಕ್ ಲೈಪೇಸ್ ಸ್ವಲ್ಪ ಮಾತ್ರ ರಿಲೀಸ್ ಆಗುತ್ತೆ. ಬಟ್ ಇದು ಫ್ಯಾಟ್ಸ್ ಅನ್ನ ಕಂಪ್ಲೀಟ್ ಆಗಿ ಡೈಜೆಷನ್ ಮಾಡೋದಿಲ್ಲ, ಪಾರ್ಷಿಯಲಿ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಅಲ್ಲಿಗೆ ಸ್ಟೊಮಕ್ಗೆ ಸಂಬಂಧಪಟ್ಟಂತೆ ಮೇನ್ ಫುಡ್ ಕಾಂಪೊನೆಂಟ್ ಯಾವುದು ಡೈಜೆಷನ್ ಆಗುತ್ತೆ ಅಂದ್ರೆ ಸೊ ಪ್ರೋಟೀನ್ಗಳು ಡೈಜೆಷನ್ ಆಗುತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ ಸ್ಮಾಲ್ ಇಂಟೆಸ್ಟೈನ್. ಸೊ ನಮಗೆ ಗೊತ್ತು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಷನ್ ಆಗಬೇಕಾಗಿದ್ರೆ ಸೊ ಉತ್ಪತ್ತಿ ಆಗ್ತಕ್ಕಂಥ ಕಿಣ್ವಗಳು ಪ್ಯಾಂಕ್ರಿಯಾಸ್ ಇಂದ ಬರುತ್ತೆ ಅಥವಾ ಮೇದೋಜೀರಕ ಗ್ರಂಥಿಯಿಂದ ಬರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ್ ಎಲ್ಲ ಕೂಡ ಡೈಜೆಷನ್ ಆಗುತ್ತೆ. ಸೊ ಇದರ ಬಗ್ಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನ ಸೊ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿರ್ತೇನೆ. ಸೊ ಈಗ ನಾವು ಪ್ರಶ್ನೆಗೆ ಬಂದ್ರೆ ಸುಲಭವಾಗಿ ಆನ್ಸರ್ ಮಾಡಬಹುದಾಗಿರುತ್ತೆ. ಸೊ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಸೆಕ್ರೀಷನ್ಸ್ ಅಥವಾ ರಸಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದೇನೆ. ಸೊ ಪಾಯಿಂಟ್ ನಂಬರ್ 1 ಬರೋಣ. ಸೊ ಮೇದೋಜೀರಕ ಗ್ರಂಥಿಯ ರಸ. ಸೊ ನಮ್ಗೆ ಗೊತ್ತು ಇದರಲ್ಲಿ ಪ್ರೋಟೀನ್ ಬರುತ್ತೆ, ಕಾರ್ಬೋಹೈಡ್ರೇಟ್ ಬರುತ್ತೆ, ಲಿಪಿಡ್ ಬರುತ್ತೆ. ಸೊ ಅಲ್ಲಿಗೆ ಲಿಪಿಡ್ ಕೂಡ ಸೇರಿದೆ ಅಂತ ನನಗೆ ಇಲ್ಲಿ ಗೊತ್ತಾಯ್ತು. ಸೊ ಇದ್ರ ಪಕ್ಕದಲ್ಲಿ ಲಾಲಾರಸ ಅಂತ ಕೊಟ್ಟಿದ್ದಾರೆ, ಸೆಲೈವಾ ಅಂತ ಕೊಟ್ಟಿದ್ದಾರೆ. ಸೆಲೈವಾ ಉತ್ಪತ್ತಿ ಆಗೋದು ಮೌತ್ ಅಲ್ಲಿ ಡೈಜೆಷನ್ ಆಗೋದು ಕಾರ್ಬೋಹೈಡ್ರೇಟ್, ಲಿಪಿಡ್ ಅಲ್ಲ. ಸೊ ಅದರಿಂದ ಈ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್ ಬರೋಣ ಹೈಡ್ರೋಕ್ಲೋರಿಕ್ ಆಮ್ಲ. ನಮಗೆ ಗೊತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗ್ತಕ್ಕಂಥದ್ದು ಸ್ಟೊಮಕ್ ಅಲ್ಲಿ ಮೇಜರ್ ಆಗಿ ಡೈಜೆಷನ್ ಆಗೋದು ಪ್ರೋಟೀನ್ ಆಗಿರುತ್ತೆ. ಸೊ ಅದರಿಂದ ಈ ಆಪ್ಷನ್ ಅನ್ನ ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಬರುತ್ತೆ ಪಿತ್ತರಸ, ಬೈಲ್ ಜ್ಯೂಸ್. ನಾನು ಹೇಳಿದ್ದೆ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅನ್ನ ಮಾಡುತ್ತೆ. ಅದಾದ್ಮೇಲೆ ಮೇದೋಜೀರಕ ಗ್ರಂಥಿಯ ರಸ. ಸೊ ಇದರಲ್ಲಿ ಲಿಪಿಡ್ ಡೈಜೆಷನ್ ಕೂಡ ಬರುತ್ತೆ. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಸೊ ಲಾಸ್ಟ್ ಆಪ್ಷನ್ ಅನ್ನ ನಾವು ನೋಡೋದಾದ್ರೆ ಲಾಲಾರಸ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತು ಲಾಲಾರಸದ ಮುಖಾಂತರ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗುತ್ತೆ. ಅದರಿಂದ ಈ ಆಪ್ಷನ್ ಕೂಡ ಎಲಿಮಿನೇಟ್ ಆಗುತ್ತೆ. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಬರೋಣ. ಸೊ ಕ್ವೆಶ್ಚನ್ ನಂಬರ್ 82. ಈ ಕೆಳಗಿನ ಯಾವ ಹಾರ್ಮೋನ್ ಸಾಮಾನ್ಯವಾಗಿ ಮಧುಮೇಹದ ಇನ್ಸಿಪಿಡಸ್ಗೆ ಕಾರಣವಾಗಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಹಾರ್ಮೋನ್ಸ್ ಈಸ್ ಕಾಮನ್ಲಿ ರೆಸ್ಪಾನ್ಸಿಬಲ್ ಫಾರ್ ಡಯಾಬಿಟಿಕ್ ಇನ್ಸಿಪಿಡಸ್? ಸೊ ನಮ್ಗೆ ಗೊತ್ತು ಡಯಾಬಿಟಿಸ್ ಅಂತಕ್ಕಂಥದ್ದು ತುಂಬಾ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಎವ್ರಿ 1 in 4th person ಇನ್ ಬೆಂಗಳೂರು ಈಸ್ ರಿಪೋರ್ಟೆಡ್ ಟು ಹ್ಯಾವ್ ಡಯಾಬಿಟಿಸ್ ಅಂತಕ್ಕಂಥದ್ದು ಇತ್ತೀಚೆಗೆ ತುಂಬಾ ಸುದ್ದಿಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಈ ಡಯಾಬಿಟಿಸ್ ನಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಬರುತ್ತೆ, ಡಯಾಬಿಟಿಸ್ ಮೆಲಿಟಸ್ ಅಂತ ಬರುತ್ತೆ, ಟೈಪ್ 1 ಅಂತ ಬರುತ್ತೆ, ಟೈಪ್ 2 ಅಂತ ಬರುತ್ತೆ. ಸೊ ಹಾಗಿದ್ರೆ ನನಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಡಯಾಬಿಟಿಸ್ ಇನ್ಸಿಪಿಟಸ್ ಯಾವ ಒಂದು ಹಾರ್ಮೋನ್ಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿರ್ತಾರೆ. ಸೊ ನಮಗೊಂದು ಜನರಲ್ ನಾಲೆಜ್ ಇರುತ್ತೆ, ಅಂದ್ರೆ ನಾವು ಓದಿದ್ರು ಕೂಡ ಈ ಡಯಾಬಿಟಿಸ್ ಬಗ್ಗೆ ಒಂದು ಜನರಲ್ ನಾಲೆಜ್ ಇರುತ್ತೆ. ಸೊ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾರೆ ಡಯಾಬಿಟಿಸ್ ಬಂದ್ರೆ ಅಂತ ನಮ್ಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ನಾವು ಇದನ್ನ ಕಾನ್ಸೆಪ್ಚುಯಲಿ ಓದಿಲ್ಲ ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಇನ್ಸುಲಿನ್ ಅಂತ ಮಾರ್ಕ್ ಮಾಡ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಅದನ್ನ
ಅದನ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಏನಿದು ಡಯಾಬಿಟಿಸ್ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಅದಾದ್ಮೇಲೆ ನಾವು ಈ ಪ್ರಶ್ನೆಗೆ ವಾಪಸ್ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಮಧುಮೇಹ ಅಥವಾ ಡಯಾಬಿಟಿಸ್ ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಶುಗರ್ ಜಾಸ್ತಿ ಆಗೋದನ್ನ ನಾವು ಡಯಾಬಿಟಿಸ್ ಅಂತ ಹೇಳ್ತೇವೆ. ಸೊ ಈ ಡಯಾಬಿಟಿಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಮೊದಲನೇದನ್ನ ನಾವು ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಡಯಾಬಿಟಿಸ್ ಮೆಲ್ಲಿಟಸ್ ಅಂತ ಹೇಳ್ತೇವೆ. ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಡಯಾಬಿಟಿಸ್ ಇನ್ಸಿಪಿಡಸ್. ಸಿ, ಡಯಾಬಿಟಿಸ್ ಅಲ್ಲಿ ನಿಮಗೆ ಒಂದು ಕಾಮನ್ ಸಿಂಪ್ಟಮ್ ಗೊತ್ತಿರುತ್ತೆ. ಅಂದ್ರೆ ಡಯಾಬಿಟಿಸ್ ಕಾಯಿಲೆ ಬಂದಿರೋರಿಗೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ರೋಗ ಲಕ್ಷಣ ಏನು ಅಂದ್ರೆ ಫ್ರೀಕ್ವೆಂಟ್ ಯೂರಿನೇಷನ್, ಅಂದ್ರೆ ಆ ಮೂತ್ರ ವಿಸರ್ಜನೆ ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ತಾರೆ. ಸೊ ಅದು ಯಾವುದೇ ಡಯಾಬಿಟಿಸ್ ನಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಲಕ್ಷಣ ಆಗಿರುತ್ತೆ. ಹಾಗಿದ್ರೆ ಈ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತಕ್ಕಂಥದ್ದು ಇನ್ಸುಲಿನ್ಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಯಾವುದಾದ್ರೂ ಹಾರ್ಮೋನ್ಗೆ ಸಂಬಂಧಪಟ್ಟಿದ್ದ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಡಯಾಬಿಟಿಸ್ ಇನ್ಸಿಪಿಡಸ್ ಏನು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಯೂರಿನ್ ಫಾರ್ಮೇಷನ್ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೇನೆ. ಏನಕ್ಕೆ ಸರ್ ಯೂರಿನ್ ಫಾರ್ಮೇಷನ್ಗೂ ಡಯಾಬಿಟಿಸ್ ಇನ್ಸಿಪಿಡಸ್ಗೂ ಏನು ಸಂಬಂಧ ಅಂದ್ರೆ, ಸೊ ಇಲ್ಲೇ ಸಂಬಂಧ ಇದೆ, ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಯು ಶುಡ್ ರಿಮೆಂಬರ್ ದಟ್ ನಮ್ಮ ಬ್ಲಡ್ ಏನಿರುತ್ತೆ, ನಮ್ಮ ಬ್ಲಡ್ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಕ್ ಮೆಟೀರಿಯಲ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಬಟ್ ಈ ವಿಷಕಾರಿ ವಸ್ತುಗಳು ಬ್ಲಡ್ ಅಲ್ಲಿ ಜಾಸ್ತಿ ಕಾಲ ಉಳಿಬಾರ್ದು. ಅದಕ್ಕೆ ಬ್ಲಡ್ ಏನಾಗುತ್ತೆ ಅಂದ್ರೆ ಕಿಡ್ನಿಗೆ ರೀಚ್ ಆಗಿ ಆ ವಿಷಕಾರಿ ವಸ್ತುಗಳನ್ನೆಲ್ಲ ಫಿಲ್ಟರ್ ಮಾಡುತ್ತೆ. ಕಿಡ್ನಿಯಲ್ಲಿ ಈ ಒಂದು ವಿಷಕಾರಿ ವಸ್ತುಗಳನ್ನ ಫಿಲ್ಟರ್ ಮಾಡತಕ್ಕಂಥ ಒಂದು ಭಾಗವನ್ನ ನೆಫ್ರಾನ್ ಅಂತ ಕರಿತೇವೆ. ನಾನು ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೆಫ್ರಾನ್ ನ ರಚನೆ ಆಗಿರುತ್ತೆ. ಸೊ ನೆಫ್ರಾನ್ ಅಲ್ಲಿ ನಮ್ಮ ಬ್ಲಡ್ ವೆಸಲ್ಗಳು ಬಂದು ಹಿಂಗೆ ಹೊರಗಡೆ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ನಮ್ಮ ದೇಹದ ಬ್ಲಡ್ ವೆಸಲ್ಗಳು ನೆಫ್ರಾನ್ ಒಳಗಡೆ ಬರುತ್ತೆ. ಅದರಲ್ಲಿರ್ತಕ್ಕಂಥ ಇಂಪ್ಯೂರಿಟೀಸ್ನೆಲ್ಲ ಫಿಲ್ಟರ್ ಮಾಡಿ ಅದು ಮತ್ತೆ ನಮ್ಮ ದೇಹದ ಒಳಗಡೆ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಫಸ್ಟ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್ ಅಂದ್ರೆ ಮೊದಲ ಹಂತದ ರಕ್ತದ ಒಂದು ಶೋಧಿಸುವಿಕೆ ಏನಿರುತ್ತೆ, ಆ ಸ್ಟೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಅಂತ ಕರಿತೇವೆ. ಇದನ್ನ ಗ್ಲಾಮೆರುಲಾರ್ ಶೋಧಿಸುವಿಕೆ ಅಂತ ಕರಿತೇವೆ. ಇಲ್ಲಿ ನೋಡಿ, ಬ್ಲಡ್ ವೆಸಲ್ ಬರ್ತಾ ಇದೆ. ಬಂದ ನಂತರ ಇದು ತನ್ನಲ್ಲಿರ್ತಕ್ಕಂಥ ಬ್ಲಡ್ ಸೆಲ್ಸ್ ಅನ್ನ ಹೊರತುಪಡಿಸಿ RBC, WBC, ಪ್ಲೇಟ್ಲೆಟ್ಸ್, ಅದಾದ್ಮೇಲೆ ಕೆಲವೊಂದು ಬಿಗರ್ ಪ್ರೋಟೀನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಕೆಲವೊಂದು ಪ್ರೋಟೀನ್ಸ್ ಇರುತ್ತೆ. ಆ ಪ್ರೋಟೀನ್ಸ್ ಎಲ್ಲ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಅವನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ನೆಫ್ರಾನ್ಗೆ ಫಿಲ್ಟರ್ ಆಗೋಗುತ್ತೆ. ಈ ರೆಡ್ ಕಲರ್ ಇರ್ತಕ್ಕಂಥದ್ದು ಬ್ಲಡ್ ವೆಸಲ್, ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ನೆಫ್ರಾನ್ ನ ಮೊದಲ ಭಾಗ. ಈ ಮೊದಲ ಭಾಗವನ್ನ ನಾವು ಗ್ಲೋಮರುಲಸ್ ಅಂತ ಹೇಳ್ತೇವೆ. ಈ ಗ್ಲೋಮರುಲಸ್ಗೆ ನಮ್ಮ ಒಂದು ಬ್ಲಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಟೆಂಟ್ ಫಿಲ್ಟರ್ ಆಗೋಗುತ್ತೆ, ಇನ್ಕ್ಲೂಡಿಂಗ್ ವಾಟರ್ ಪ್ರೆಸೆಂಟ್ ಇನ್ ದಿ ಬ್ಲಡ್, ಎವ್ರಿಥಿಂಗ್ ಎಕ್ಸೆಪ್ಟ್ ಬ್ಲಡ್ ಸೆಲ್ಸ್. ಮತ್ತೆ ಈ ಪ್ರೋಟೀನ್ಸ್ ಅನ್ನ, ಕೆಲವೊಂದು ಪ್ರೋಟೀನ್ಸ್ ಅನ್ನ ಹೊರತುಪಡಿಸಿ ಬ್ಲಡ್ ಅಲ್ಲಿ ಏನೇನಿತ್ತೋ ಎಲ್ಲ, ಅಮೋನಿಯಾ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಫಿಲ್ಟರ್ಡ್. ಬಟ್ ಈ ಎಲ್ಲ ನೀರೇನಿರುತ್ತೆ, ವಿ ಕೆನಾಟ್ ಲೂಸ್ ಆಲ್ ದ ವಾಟರ್, ಬಿಕಾಸ್ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನೀರನ್ನು ನಾವು ಕಳೆದುಕೊಂಡ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ನಮ್ಮ ದೇಹದಲ್ಲಿ 2ನೇ ಪ್ರೋಸೆಸ್ ಆಫ್ ಯೂರಿನ್ ಫಾರ್ಮೇಷನ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಅಂತ ಕರಿತೇವೆ. ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಅಂದ್ರೆ ವ್ಯವಸ್ಥಿತ ಮರುಹೀರಿಕೆ ಅಂತ ಕರಿತೇವೆ. ನೋಡಿ, ಹೆಸರಲ್ಲೇ ಗೊತ್ತಾಗುತ್ತೆ, ವ್ಯವಸ್ಥಿತ ಮರುಹೀರಿಕೆ. ಅದರರ್ಥ ಈಗ ಏನ್ ಫಿಲ್ಟರ್ ಆಗಿತ್ತು ಅದರಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ಮತ್ತೆ ವಾಪಸ್ ತಗೊಳ್ಳೋದನ್ನ ನಾವೇನಂತ ಕರಿತೀವಿ ಅಂದ್ರೆ ವ್ಯವಸ್ಥಿತ ಮರುಹೀರಿಕೆ ಅಂತ ಕರಿತೇವೆ. ಹಾಗಿದ್ರೆ ನಾವು ವಾಪಸ್ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ವಸ್ತುಗಳಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ಯಾವ್ದಾಗಿರುತ್ತೆ ಅಂದ್ರೆ ವಾಟರ್ ಆಗಿರುತ್ತೆ. ಅಂದ್ರೆ ಬ್ಲಡ್ ಅಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಏನೆಲ್ಲ ಫಿಲ್ಟರ್ ಆಗಿತ್ತೋ ಆ ನೀರನ್ನೆಲ್ಲ ನಾವು ನಮ್ಮ ದೇಹಕ್ಕೆ ಮತ್ತೆ ವಾಪಸ್ ತಗೋಬೇಕಾಗಿರುತ್ತೆ. ಈ ನೀರನ್ನ ವಾಪಸ್ ತಗೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಹಾರ್ಮೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ADH ಅಂತ ಕರಿತೇವೆ, ಅಥವಾ ಇದನ್ನ ನಾವು ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಹೇಳ್ತೇವೆ. ಈ ಒಂದು ಹಾರ್ಮೋನ್ಗೆ ಇನ್ನೂ ಒಂದು ಹೆಸರಿದೆ, ಇದನ್ನ ನಾವು ವ್ಯಾಸೋಪ್ರೆಸಿನ್ ಅಂತ ಕೂಡ ಕರಿತೇವೆ. ಸೊ ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ, ಸೊ ನಮ್ಮ ಬ್ಲಡ್ ಇಂದ ಲಾಸ್ ಆಗ್ತಕ್ಕಂಥ ನೀರೇನಿರುತ್ತೆ ಆ ನೀರನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಒಂದು ಹಾರ್ಮೋನ್ ಅನ್ನ ನಾವು ವ್ಯಾಸೋಪ್ರೆಸಿನ್ ಅಥವಾ ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಕರಿತೇವೆ. ಸೊ ಇಮ್ಯಾಜಿನ್, ಇವಾಗ ನಮ್ಮ ದೇಹದಲ್ಲಿ ಅಡಿಕ್ವೇಟ್ ಕ್ವಾಂಟಿಟಿ ಆಫ್ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಸೆಕ್ರೀಟ್ ಆಗ್ತಾ ಇದೆ
ಏನಾಗಿದೆ ಅಂದ್ರೆ ಸೊ ಏನ್ ವಾಟರ್ ಲಾಸ್ ಆಗಿತ್ತೋ ಅದು ಮತ್ತೆ ಬ್ಲಡ್ ವೆಸಲ್ಗೆ ಹೀರಿಕೊಳ್ಳುತ್ತೆ. ಅದರಿಂದ ನಾವೇನು ವಾಟರ್ ಅನ್ನ ಲೂಸ್ ಮಾಡ್ಕೊಂಡಿದ್ವಿ ಅದು ನಮ್ಮ ರಕ್ತನಾಳಕ್ಕೆ ಮತ್ತೆ ಎಂಟರ್ ಆಗಿ ಸೊ ಅದು ನಾರ್ಮಲ್ ಸರ್ಕ್ಯುಲೇಷನ್ಗೆ ಬಂದ್ಬಿಡುತ್ತೆ. ಇಮ್ಯಾಜಿನ್ ಯಾರಾದ್ರೂ ವ್ಯಕ್ತಿಗಳಲ್ಲಿ ADH ಕೊರತೆ ಇದೆ, ಸೊ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿರೋದ್ರಿಂದ ವ್ಯಾಸೋಪ್ರೆಸಿನ್ ಅಥವಾ ADH ನ ಕೊರತೆ ಇರುತ್ತೆ. ಆ ರೀತಿಯ ವ್ಯಕ್ತಿಗಳಲ್ಲಿ ಈ ಫಿಲ್ಟರ್ ಆಗಿರ್ತಕ್ಕಂಥ ವಾಟರ್ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಮತ್ತೆ ಹೀರಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಆ ವ್ಯಕ್ತಿಗಳಲ್ಲಿ ಏನ್ ಕೊರತೆ ಆಗಿರುತ್ತೆ ಅಂದ್ರೆ ADH ಕೊರತೆ ಆಗಿರುತ್ತೆ. ಸೊ ಅವಾಗ ಆ ವಾಟರ್ ಯೂರಿನ್ ರೂಪದಲ್ಲಿ ಲಾಸ್ ಆಗ್ತಾ ಇರುತ್ತೆ. ಆಗ ಆ ವ್ಯಕ್ತಿಗಳಲ್ಲೂ ಕೂಡ ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಈ ಒಂದು ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನ ಏನಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ನನಗೆ ಡಯಾಬಿಟಿಸ್ ಬಂದಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಈ ಒಂದು ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಹೇಳ್ತೇವೆ. ಸೊ ಡಯಾಬಿಟಿಸ್ ಇನ್ಸಿಪಿಡಸ್ಗೂ ಇನ್ಸುಲಿನ್ಗೂ ಯಾವುದೇ ಸಂಬಂಧ ಇಲ್ಲ. ಡಯಾಬಿಟಿಸ್ ಇನ್ಸಿಪಿಡಸ್ ಯಾವ ಹಾರ್ಮೋನ್ಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ಗೆ ಸಂಬಂಧಪಟ್ಟಿರುತ್ತೆ. ಯಾವ ವ್ಯಕ್ತಿಗಳಲ್ಲಿ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಸೆಕ್ರೀಷನ್ ಕೊರತೆ ಇರುತ್ತೆ ಅವರಲ್ಲಿ ಯೂರಿನ್ ಔಟ್ಪುಟ್ ಜಾಸ್ತಿ ಇರುತ್ತೆ. ಈ ಒಂದು ಕಾಯಿಲೆಯನ್ನ ನಾವೇನಂತ ಲೇಬಲ್ ಮಾಡಿರ್ತೀವಿ ಅಂದ್ರೆ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಲೇಬಲ್ ಮಾಡಿರ್ತೇವೆ. ಸೊ ಈಗ ನಾವು ಪ್ರಶ್ನೆಗೆ ವಾಪಸ್ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಯಾರಲ್ಲಿ ಈ ಒಂದು ವ್ಯಾಸೋಪ್ರೆಸಿನ್ ಅಥವಾ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಕೊರತೆ ಇರುತ್ತೆ ಸೊ ಆ ವ್ಯಕ್ತಿಗಳಲ್ಲಿ ನಾವು ಈ ಒಂದು ಕಂಡೀಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ವ್ಯಾಸೋಪ್ರೆಸಿನ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ವಾಟರ್ ಬ್ಯಾಲೆನ್ಸ್ ಅನ್ನ ಮಾಡ್ತಕ್ಕಂಥ ಹಾರ್ಮೋನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಕಮ್ ಟು ದ ಕ್ವೆಶ್ಚನ್. ಸೊ ಅವ್ರು ಕೇಳಿರೋದು ಮಧುಮೇಹದ ಇನ್ಸಿಪಿಡಸ್ ಅಥವಾ ಡಯಾಬಿಟಿಸ್ ಇನ್ಸಿಪಿಡಸ್ ಯಾವ ಹಾರ್ಮೋನ್ಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಸೊ ಡೆಫಿನೆಟ್ಲಿ ಇನ್ಸುಲಿನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಆಗಿರುತ್ತೆ. ಅಲ್ಲಿಗೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಹಾಗಿದ್ರೆ ಸರ್ ಇನ್ಸುಲಿನ್ ಕೆಲಸ ಏನು ಅಂದ್ರೆ ಸಪೋಸ್ ಇಮ್ಯಾಜಿನ್ ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದ್ರೆ ಅದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಅನ್ನ ಕಂಬೈನ್ ಮಾಡಿ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಗ್ಲೈಕೋಜನ್ ಏನಾಗುತ್ತೆ ಅಂದ್ರೆ ನಮ್ಮ ಲಿವರ್ ಮತ್ತೆ ಮಸಲ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಗ್ಲೈಕೋಜನ್ ಏನಿದೆ ಸೊ ಇದನ್ನ ನಾವು ರಿಸರ್ವ್ ಫುಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಆನಿಮಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಪ್ರಾಣಿಗಳಲ್ಲಿ ಶೇಖರಣೆಗೊಂಡಿರ್ತಕ್ಕಂಥ ಆಹಾರವನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೈಕೋಜನ್ ಅಂತ ಕರಿತೇವೆ. ಅದೇ ರೀತಿ ಪ್ಲಾಂಟ್ಸ್ ಅಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಫುಡ್ ಅನ್ನ ನಾವು ಸ್ಟಾರ್ಚ್ ಅಂತ ಕರಿತೇವೆ, ಪಿಷ್ಟ. ಸೊ ಸಸ್ಯಗಳಲ್ಲಿ ಫೋಟೋಸಿಂಥಸಿಸ್ ಆದಾಗ ಈ ಸ್ಟಾರ್ಚ್ ಅಂತಕ್ಕಂಥ ಫುಡ್ ಅನ್ನ ಸ್ಟೋರ್ ಮಾಡ್ಕೊಂಡಿರ್ತವೆ. ನಮ್ಮ ದೇಹದಲ್ಲಿ ಸಂಗ್ರಹಣೆಗೊಂಡಿರ್ತಕ್ಕಂಥ ಆಹಾರ ಯಾವ್ದಾಗಿರುತ್ತೆ ಅಂದ್ರೆ ಗ್ಲೈಕೋಜನ್ ಆಗಿರುತ್ತೆ. ಸೊ ಈ ಗ್ಲೈಕೋಜನ್ ಏನಕ್ಕೆ ಬೇಕು ನಮ್ಗೆ? ಸಪೋಸ್ ಇಮ್ಯಾಜಿನ್ ನಾನು ಫಾಸ್ಟಿಂಗ್ ಮಾಡ್ತಾ ಇರ್ತೀನಿ, ಉಪವಾಸ ಮಾಡ್ತಾ ಇರ್ತೇನೆ. ಸೊ ಉಪವಾಸ ಮಾಡ್ತಾ ಇರುವಾಗ ಕೂಡ ನನಗೆ ಶಕ್ತಿ ಬೇಕಾಗಿರುತ್ತೆ. ಬಟ್ ಶಕ್ತಿ ಈಗ ಯಾವ ರೂಪದಲ್ಲಿ ಸ್ಟೋರ್ ಆಗಿದೆ ಅಂದ್ರೆ ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ ಮತ್ತೆ ಗ್ಲೂಕೋಸ್ ಅಂಡ್ ಗ್ಲೂಕೋಸ್ ಆಗಿ ಬ್ರೇಕ್ ಆಗುತ್ತೆ. ಸೊ ಈ ಗ್ಲೂಕೋಸ್ ಅಂಡ್ ಗ್ಲೂಕೋಸ್ ಆಗಿ ಬ್ರೇಕ್ ಆದಾಗ ಮತ್ತೆ ನನ್ನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಬರುತ್ತೆ. ಬಟ್ ಗ್ಲೈಕೋಜನ್ ಗ್ಲೂಕೋಸ್ ಅಂಡ್ ಗ್ಲೂಕೋಸ್ ಆಗಿ ಬ್ರೇಕ್ ಆಗಬೇಕಾಗಿದ್ರೆ ಇನ್ನೊಂದು ಹಾರ್ಮೋನ್ ರಿಲೀಸ್ ಆಗಬೇಕು. ಆ ಇನ್ನೊಂದು ಹಾರ್ಮೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೂಕೋಗಾನ್ ಅಂತ ಹೇಳ್ತೇವೆ. ಸೊ ಗ್ಲೂಕೋಗಾನ್ ಗ್ಲೈಕೋಜನ್ ಅನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಹಾರ್ಮೋನ್ ಆಗಿರುತ್ತೆ. ಗ್ಲೂಕೋಗಾನ್ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ನಾವು ಫಾಸ್ಟಿಂಗ್ ಮಾಡಿದಾಗ ಅಥವಾ ನಮ್ಮ ಊಟವನ್ನ ಸ್ಕಿಪ್ ಮಾಡಿದಾಗ ಆಕ್ಟಿವೇಟ್ ಆಗ್ತಕ್ಕಂಥ ಹಾರ್ಮೋನ್ ಆಗಿರುತ್ತೆ. ಸೊ ಇನ್ನೊಂದು ಆಯ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಡ್ರಿನಾಲಿನ್ ಅಂತ ಕೊಟ್ಟಿದ್ದಾರೆ. ಸೊ ಅಡ್ರಿನಾಲಿನ್ ಅಂತಕ್ಕಂಥದ್ದನ್ನ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೇವೆ. ನಮ್ಗೇನಾದ್ರೂ ತುರ್ತು ಪರಿಸ್ಥಿತಿ ಇದ್ದಾಗ, ಐ ಮೀನ್ ಟು ಸೇ ನಾವೇನಾದ್ರೂ ಭಯಗೊಂಡಾಗ ಅಥವಾ ಆಂಗ್ಸೈಟಿ ಆದಾಗ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ ಅನ್ನು ನಾವು ಅಡ್ರಿನಾಲಿನ್ ಅಂತ ಹೇಳ್ತೇವೆ. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಯಾಬಿಟಿಸ್ ಇನ್ಸಿಪಿಡಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ತುಂಬಾ ಫ್ರೀಕ್ವೆಂಟ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಇದು ಮಯೋಪಿಯಾದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮಯೋಪಿಯಾ ಅಂತ ಕೇಳಿದ್ದಾರೆ. ಸೊ ಇದು ನಮ್ಮ ಸೆನ್ಸರಿ ಆರ್ಗನ್, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ಮಯೋಪಿಯಾ ಅಂತ ಕೊಟ್ಟಿದ್ದಾರೆ. ಸೊ ಮಯೋಪಿಯಾ ಅಂದ್ರೆ ನನಗೆ ಫಸ್ಟ್ ಏನಂತ ಗೊತ್ತಿರಬೇಕಾಗಿರುತ್ತೆ. ಸೊ ಮಯೋಪಿಯಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೇವೆ ಅಥವಾ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೇವೆ. ಸೊ ಈ ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ ಇವುಗಳ ಬಗ್ಗೆ ತುಂಬಾ ಸಾಮಾನ್ಯವಾಗಿ ಪ್ರಶ್ನೆಗಳಾಗ್ತಾ ಇರುತ್ತೆ. ಸೊ ಅದರಿಂದ ನಾನು ಈ ಪ್ರಶ್ನೆಯನ್ನ ಇಲ್ಲಿ ತಗೊಂಡಿದ್ದೇನೆ. ಸೊ ಈ ಆಯ್ಕೆಗಳನ್ನ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅನ್ನ ಓದೋದಕ್ಕಿಂತ ಮುಂಚೆ ಫಸ್ಟ್ ನಾನು
ಶಾರ್ಟ್ ಸೈಟೆಡ್ನೆಸ್ ಅಂತ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಾದ ನಂತರ ಮತ್ತೆ ನಾವು ಈ ಸ್ಟೇಟ್ಮೆಂಟ್ಸ್ಗೆ ವಾಪಸ್ ಬರೋಣ. ಸೊ ಯಾರಾದರೂ ಆಲ್ರೆಡಿ ಓದ್ಕೊಂಡಿದ್ರೆ ವಿಡಿಯೋ ಪಾಸ್ ಮಾಡಿ ಸ್ಟೇಟ್ಮೆಂಟ್ಸನ್ನು ಓದಿ ನೀವು ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಕಾನ್ಸೆಪ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಶಾರ್ಟ್ ಸೈಟೆಡ್ನೆಸ್ ಅಥವಾ ಮಯೋಪಿಯಾ ಅಂದರೆ ಏನು. ಆಲ್ವೇಸ್ ರಿಮೆಂಬರ್, ಸಮೀಪ ದೃಷ್ಟಿ ದೋಷ ಅಥವಾ ಮಯೋಪಿಯಾ ಅಂದರೆ ಹತ್ತಿರದ ವಸ್ತುಗಳು ನನಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ದೂರದ ವಸ್ತುಗಳು ನನಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಐ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ವೆರಿ ಕ್ಲಿಯರ್ಲಿ ಅಂಡ್ ಐ ಕಾಂಟ್ ಸಿ ದಿ ಆಬ್ಜೆಕ್ಟ್ಸ್ ವಿಚ್ ಆರ್ ಫಾರ್ ಫ್ರಮ್ ಮೀ. ಆ ಕಂಡೀಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಸಮೀಪ ದೃಷ್ಟಿ ದೋಷ ಅಂತ ಕರಿತೇವೆ. ಹಾಗಿದ್ರೆ ಯಾವುದೇ ಒಂದು ವಸ್ತುವನ್ನು ನಾವು ನೋಡಬೇಕಾಗಿದ್ರೆ ನಮಗೆ ತುಂಬಾ ಸಹಾಯ ಮಾಡ್ತಕ್ಕಂಥ ನಮ್ಮ ಕಣ್ಣಿನ ಭಾಗವನ್ನು ನಾವು ಲೆನ್ಸ್ ಅಥವಾ ಮಸೂರ ಅಂತ ಹೇಳ್ತೇವೆ. ಈ ಲೆನ್ಸ್ ಅಂತಕ್ಕಂಥದ್ದು ವಸ್ತುವಿನ ದೂರದ ಆಧಾರದ ಮೇಲೆ ಅದರ ಕರ್ವೇಚರ್ ಚೇಂಜ್ ಆಗ್ತಾ ಇರುತ್ತೆ. ಝೂಮ್ ಇನ್ ಅಥವಾ ಝೂಮ್ ಔಟ್ ತರ ಈ ತರ ಶಾರ್ಪ್ ಆಗುತ್ತೆ ಅಥವಾ ಈ ತರ ಬಲ್ಜ್ ಆಗುತ್ತೆ. ಅದು ವಸ್ತುವಿನ ದೂರದ ಆಧಾರದ ಮೇಲೆ ಸಂಬಂಧಪಟ್ಟಿರುತ್ತೆ. ಹಾಗಿದ್ರೆ ಹತ್ತಿರದ ವಸ್ತುಗಳನ್ನ ನೋಡುವಾಗ ನಮ್ಮ ಲೆನ್ಸ್ ಹೆಂಗಿರುತ್ತೆ ಅಂದ್ರೆ ಈ ತರ ಬಲ್ಜ್ ಆಗಿರುತ್ತೆ. ಸೊ ಇದನ್ನ ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಲೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಆಂಗಲ್ ಜಾಸ್ತಿ ಆಗುತ್ತೆ, ಇದನ್ನ ಮಸೂರದ ವಕ್ರತೆಯಲ್ಲಿ ಹೆಚ್ಚಾಗುವಿಕೆ ಅಂತ ಹೇಳ್ತೇವೆ. ಸೊ ಅದೇ ನಾನು ನೆಕ್ಸ್ಟ್ ಸೆಕೆಂಡ್ ನಾನು ಎಲ್ಲೋ ದೂರದಲ್ಲಿರ್ತಕ್ಕಂಥ ವಸ್ತುವನ್ನ ನೋಡ್ತೇನೆ, ಅಷ್ಟೊತ್ತಿಗೆ ನನ್ನ ಲೆನ್ಸ್ ಏನಾಗುತ್ತೆ ಅಂದ್ರೆ ಈ ತರ ಶಾರ್ಪ್ ಆಗುತ್ತೆ. ಇದನ್ನ ಚೇಂಜ್ ಇನ್ ದಿ ಕರ್ವೇಚರ್ ಆಫ್ ದಿ ಲೆನ್ಸ್ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ಕರ್ವೇಚರ್ ಏನಾಯ್ತು, ಚಿಕ್ಕದಾಯ್ತು. ಯಾಕಂದ್ರೆ ಇಲ್ಲಿ ಆಂಗಲ್ ಏನಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಸೊ ಅಲ್ಲಿಗೆ ಲಾಜಿಕಲಿ ನೀವೇನ್ ನೆನ್ಪಿಟ್ಕೊಳ್ಬೇಕಂದ್ರೆ ಹತ್ತಿರದ ವಸ್ತುಗಳನ್ನ ನೋಡ್ಲಿಕ್ಕೆ ಅಂದ್ರೆ ನಿಯರ್ ಬೈ ಆಬ್ಜೆಕ್ಟ್ಸ್ ಗಳನ್ನ ನೋಡ್ಲಿಕ್ಕೆ ಕರ್ವೇಚರ್ ಜಾಸ್ತಿ ಆಗಬೇಕು. ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ ಅಂದ್ರೆ ಫಾರ್ ಥಿಂಗ್ಸ್ ಅನ್ನ ನಾವು ನೋಡ್ಲಿಕ್ಕೆ ಈ ಲೆನ್ಸ್ ಕರ್ವೇಚರ್ ಅಂತಕ್ಕಂಥದ್ದು ಶಾರ್ಪ್ ಆಗಬೇಕು. ಸೊ ಈ ಒಂದು ನಾಲೆಜ್ ನ ಆಧಾರದ ಮೇಲೆ ನಾನೀಗ ಮಯೋಪಿಯವನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಮ್ಯಾಜಿನ್ ಐ ಆಮ್ ಲುಕಿಂಗ್ ಅಟ್ ಅನ್ ಆಬ್ಜೆಕ್ಟ್, ಒಂದು ವಸ್ತುವನ್ನ ನೋಡ್ತಾ ಇದ್ದೇನೆ. ಸೊ ಇಮ್ಯಾಜಿನ್ ಒಂದು ಕ್ಯಾಂಡಲ್ ಅನ್ನ ನೋಡ್ತಾ ಇದ್ದೇನೆ. ಸೊ ಒಂದು ಕ್ಯಾಂಡಲ್ ಅನ್ನ ನೋಡಿದಾಗ ಕ್ಯಾಂಡಲ್ ಇಂದ ಕಿರಣಗಳು ನನ್ನ ಲೆನ್ಸ್ ಮೇಲೆ ಬೀಳುತ್ತೆ, ಮಸೂರದ ಮೇಲೆ ಬೀಳುತ್ತೆ. ನಮ್ಮ ಮಸೂರ ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಅಂದ್ರೆ ಇದನ್ನ ನಾವು ಪೀನ ಮಸೂರ ಅಂತ ಹೇಳ್ತೇವೆ. ಸೊ ನೀವು ಫಿಸಿಕ್ಸ್ ಅಲ್ಲಿ ಓದಿರ್ತೀರಾ, ಯಾವುದೇ ಒಂದು ಬೆಳಕು ಪೀನ ಮಸೂರದ ಮೇಲೆ ಬಿದ್ದಾಗ ಆ ಬೆಳಕು ಈ ತರ ಕನ್ವರ್ಜ್ ಆಗುತ್ತೆ, ಅಂದ್ರೆ ಒಂದೇ ದಿಕ್ಕಿಗೆ ಬಂದು ಸೇರ್ಕೊಳ್ಳುತ್ತೆ. ಅದೇ ಒಂದು ಮಸೂರದ ಮೇಲೆ ಅಂದ್ರೆ ಕಾನ್ಕೇವ್ ಮಸೂರದ ಮೇಲೆ ಬೆಳಕು ಬಿದ್ದಾಗ ಅದು ಡೈವರ್ಜ್ ಆಗುತ್ತೆ, ಅಂದ್ರೆ ದೂರ ದೂರ ಸರಿಯುತ್ತೆ. ಸೊ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಮಸೂರ ಕಾನ್ವೆಕ್ಸ್ ಆಗಿರೋದ್ರಿಂದ ಬೆಳಕಿನ ಕಣಗಳು ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಇಮ್ಯಾಜಿನ್ ಇದು ಆರೋಗ್ಯವಂತ ವ್ಯಕ್ತಿ ಅಂತ ತಿಳ್ಕೊಳ್ಳೋಣ. ಆರೋಗ್ಯವಂತ ವ್ಯಕ್ತಿಯ ಮೇಲೆ ಈ ಕಿರಣಗಳು ಬಿದ್ದಾಗ ಸೊ ಲೆನ್ಸ್ ಇಂದ ಅದು ಈ ತರ ಕನ್ವರ್ಜ್ ಆಗುತ್ತೆ, ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಅದು ಓವರ್ಲ್ಯಾಪ್ ಆಗುತ್ತೆ, ಅಂದ್ರೆ ಮುಂದಕ್ಕೆ ಹೋಗಿ ಅದು ಓವರ್ಲ್ಯಾಪ್ ಆಗಿ ಉಲ್ಟಾ ಆಗುತ್ತೆ. ಸೊ ಅಲ್ಲಿಗೆ ನಾನು ನೋಡ್ತಾ ಇರ್ತಕ್ಕಂಥ ಕ್ಯಾಂಡಲ್ ನನ್ನ ರೆಟಿನಾದ ಮೇಲೆ ಉಲ್ಟಾ ಮೂಡುತ್ತೆ. ಇಲ್ಲಿ ಉಲ್ಟಾ ಮೂಡಿರ್ತಕ್ಕಂಥ ಇಮೇಜ್ ನನ್ನ ಚಾಕ್ಷುಕ ನರಗಳು ಅಥವಾ ಆಪ್ಟಿಕ್ ನರ್ವ್ಸ್ ಇಂದ ನಮ್ಮ ಮೆದುಳಿನ ಒಂದು ಭಾಗ, ಆ ಭಾಗವನ್ನು ನಾವು ಆಕ್ಸಿಪೀಟಲ್ ಲೋಬ್ ಅಂತ ಹೇಳ್ತೇವೆ. ಈ ಆಕ್ಸಿಪೀಟಲ್ ಲೋಬ್ಗೆ ಕನೆಕ್ಟ್ ಆಗುತ್ತೆ. ಸೊ ವಸ್ತು ನನಗೆ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಉಲ್ಟಾ ಮೂಡಿದ್ರು ಕೂಡ ನನಗೆ ಅದು ನೇರವಾಗಿ ಕಾಣಿಸುತ್ತೆ, ಬಿಕಾಸ್ ಅದು ಇಂಟರ್ಪ್ರಿಟ್ ಆಗ್ತಕ್ಕಂಥದ್ದು ನನ್ನ ಬ್ರೈನ್ ಅಲ್ಲಿ, ಕಣ್ಣಲ್ಲ. ಕಣ್ಣಲ್ಲಿ ಕೇವಲ ಚಿತ್ರ ಮೂಡುತ್ತೆ, ಬಟ್ ಅದು ಯಾವ ಚಿತ್ರ ಅನ್ನೋದನ್ನ ಇಂಟರ್ಪ್ರಿಟ್ ಮಾಡ್ತಕ್ಕಂಥದ್ದು ನನ್ನ ಮೆದುಳಾಗಿರುತ್ತೆ. ಸೊ ಅದರಿಂದ ಮೆದುಳಲ್ಲಿ ನನಗೆ ಅದು ಸರಿಯಾಗಿ ಕಾಣಿಸುತ್ತೆ. ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ನಾರ್ಮಲ್ ವಿಷನ್, ಅಂದ್ರೆ ಅವರ ಲೆನ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗದಿದ್ರೆ ಸೊ ಈ ರೀತಿಯಾಗಿ ಚಿತ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸಪೋಸ್ ಇಮ್ಯಾಜಿನ್ ಆ ವ್ಯಕ್ತಿಗೆ ಮಯೋಪಿಯಾ ಆಗಿದೆ, ಶಾರ್ಟ್ ಸೈಟೆಡ್ನೆಸ್ ಆಗಿದೆ. ಸೊ ಅದೇ ಕ್ಯಾಂಡಲ್ ಅನ್ನ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಸೊ ರೇಸ್ ನನ್ನ ಮಸೂರದ ಮೇಲೆ ಬೀಳುತ್ತೆ. ಈ ಮಸೂರದ ಮೇಲೆ ಬಿಟ್ಟಿರ್ತಕ್ಕಂಥ ರೇಸ್ ತುಂಬಾ ಬೇಗ ಕ್ಲೋಸ್ ಆಗಿಬಿಡುತ್ತೆ, ಅಂದ್ರೆ ಒಂದಕ್ಕೊಂದು ಮೀಟ್ ಆಗುತ್ತೆ ಅಂತ ಹೇಳಿದ್ದೆ. ಅದು ಮೀಟ್ ಆಗೋಷ್ಟೊತ್ತಿಗೆ ಅದು ರೆಟಿನಾ ಹತ್ರಕ್ಕೆ ಬರಬೇಕಾಗಿತ್ತು. ಸೊ ಅದು ಮುಂಚೆನೇ ಮೀಟ್ ಆಗುತ್ತೆ. ಸೊ ಇದರಿಂದ ಡಿಸ್ಟೆನ್ಸ್ ಏನಾಯ್ತು ಅಂದ್ರೆ ಶಾರ್ಟ್ ಆಯ್ತು, ಅಂದ್ರೆ ರೆಟಿನಾಗೆ ತಲುಪಬೇಕಾಗಿರ್ತಕ್ಕಂಥ ಡಿಸ್ಟೆನ್ಸ್ ಚಿಕ್ಕದಾಯ್ತು. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೇವೆ, ಅಥವಾ ಸಮೀಪ ದೃಷ್ಟಿ ದೋಷ ಅಂತ ಕರಿತೇವೆ. ಸಮೀಪ ಅಂತ ಯಾಕೆ ಕರಿತೀವಿ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಏನಾಗಿದೆ, ರೆಟಿನಾಗಿಂತ ಶಾರ್ಟ್ ಆಗಿದೆ. ಅದಕ್ಕೆ ಈ ಕಂಡೀಷನ್ ಅನ್ನು ನಾವು ಶಾರ್ಟ್ ಸೈಟೆಡ್ನೆಸ್ ಅಂತ ಹೇಳ್ತೇವೆ. ಸೊ ಶಾರ್ಟ್ ಸೈಟೆಡ್ನೆಸ್ ನಲ್ಲಿ ಹತ್ತಿರದ ವಸ್ತುಗಳು ನನಗೆ ಚೆನ್ನಾಗಿ ಕಾಣಿಸುತ್ತೆ, ದೂರದ ವಸ್ತುಗಳು ನನಗೆ ಸರಿಯಾಗಿ ಕಾಣೋದಿಲ್ಲ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೇವೆ. ಸರ್ ಇದನ್ನ ಸರಿ ಮಾಡ್ಲಿಕ್ಕೆ ನಾನು ಏನ್ ಮಾಡಬೇಕು? ಸೊ ಹೌ ಡು ಐ ಕರೆಕ್ಟ್ ದಿಸ್? ಇದನ್ನ ಸರಿ ಮಾಡ್ಲಿಕ್ಕೆ ನಾನು ಬಳಸಬೇಕಾಗಿರ್ತಕ್ಕಂಥ ಲೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾನ್ಕೇವ್ ಲೆನ್ಸ್ ಅನ್ನ ನಾವು ಯೂಸ್ ಮಾಡಬೇಕು. ಅಂದ್ರೆ ನಿಮ್ನ ಮಸೂರವನ್ನ ನಾವು ಯೂಸ್ ಮಾಡಬೇಕು. ಸರ್ ನಿಮ್ನ ಮಸೂರ ಯೂಸ್ ಮಾಡಿದ್ರೆ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ
ನೋಡಿ ಇಲ್ಲಿ ಬೆಳಕು ಇಲ್ಲಿಂದನೇ ದೂರ ಚಲಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಇಟ್ ಮೂವ್ಸ್ ಅವೇ. ಸೊ ಮಸೂರದ ಮೇಲೆ ಬಿದ್ದಾಗ ಅಂದರೆ ಸ್ಪೆಕ್ಸಲ್ಲಿ ಏನೋ ಕಾನ್ಕೇವ್ ಲೆನ್ಸನ್ನು ಕೊಟ್ಟಿರ್ತಾರೆ. ಆ ಸ್ಪೆಕ್ಸ್ನ ಮುಖಾಂತರ ಬೆಳಕು ಹೋದಾಗ ಅದು ದೂರ ದೂರ ಸರಿಯುತ್ತೆ. ಬಿಕಾಸ್ ನಮ್ಗೆ ಗೊತ್ತು ಕಾನ್ಕೇವ್ ಲೆನ್ಸಲ್ಲಿ ಹೋದರೆ ಕಿರಣಗಳು ದೂರ ದೂರ ಹೋಗುತ್ತೆ ಅಂತ ಗೊತ್ತು. ಸೊ ದೂರ ದೂರ ಹೋಗುತ್ತೆ. ಅವಾಗ ಇಲ್ಲಿಂದ ಮತ್ತೆ ನಮ್ಮ ನ್ಯಾಚುರಲ್ ಲೆನ್ಸ್ ಮೇಲೆ ಬೀಳುತ್ತೆ. ನೈಸರ್ಗಿಕ ಮಸೂರದ ಮೇಲೆ ಬಿದ್ದಾಗ ಅಲ್ಲಿಂದ ಬೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇಷ್ಟು ದೂರದಿಂದ ಬೆಂಡ್ ಆಗುತ್ತೆ ಅದು ರೆಟಿನಾನ ರೀಚ್ ಆಗೋ ಥರ ಅಡ್ಜಸ್ಟ್ ಮಾಡ್ತಾರೆ. ಸೊ ಈ ಮುಖಾಂತರ ಮಯೋಪಿಯಾವನ್ನು ನಾವು ಕರೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅಲ್ಲಿಗೆ ಮಯೋಪಿಯಾವನ್ನು ನಾವು ಕರೆಕ್ಟ್ ಮಾಡಬೇಕಾಗಿದ್ರೆ ಯಾವ ಲೆನ್ಸನ್ನು ಯೂಸ್ ಮಾಡಬೇಕಾಗಿರುತ್ತೆ ಅಂದರೆ ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂರವನ್ನು ಬಳಕೆ ಮಾಡೋದ್ರ ಮುಖಾಂತರ ನಾವು ಮಯೋಪಿಯಾವನ್ನು ಏನೋ ಕರೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸರ್ ಲೆನ್ಸ್ ಕಂಡೀಷನ್ ಹೇಗಿರುತ್ತೆ, ಈ ಮಯೋಪಿಯಾ ಆದಾಗ ಮಸೂರದ ಕಂಡೀಷನ್ ಹೇಗಿರುತ್ತೆ, ಇದನ್ನು ನೀವು ಲಾಜಿಕಲಿ ಅರ್ಥ ಮಾಡ್ಕೊಳ್ಬೇಕು. ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ನಾನು ಆಲ್ರೆಡಿ ಹೇಳಿದ್ದೇನೆ. ಇಲ್ಲಿ ನೋಡಿ, ಬಲ್ಜ್ ಇದ್ದಾಗ ನಾವು ಹತ್ತಿರದ ವಸ್ತುಗಳನ್ನು ನೋಡಲಿಕ್ಕೆ ನಮ್ಮ ಮಸೂರ ಈ ತರ ಇರಬೇಕು. ಸೊ ದೂರದ ವಸ್ತುಗಳನ್ನು ನೋಡಲಿಕ್ಕೆ ನಮ್ಮ ಮಸೂರ ಈ ತರ ಇರಬೇಕು. ಸೊ ದಿಸ್ ಇಸ್ ಫಾರ್. ಹಾಗಿದ್ರೆ ಶಾರ್ಟ್ ಸೈಟೆಡ್ನೆಸ್ ನಲ್ಲಿ ನನಗೆ ಯಾವ ವಸ್ತುಗಳು ಕಾಣಿಸ್ತಾ ಇಲ್ಲ ಅಂದ್ರೆ ದೂರದ ವಸ್ತುಗಳು ಕಾಣಿಸ್ತಾ ಇಲ್ಲ. ಅಲ್ಲಿಗೆ ಮಸೂರ ಏನಾಗಿ ಉಳ್ಕೊಳ್ಳುತ್ತೆ ಅಂದ್ರೆ ಈ ತರ ಬಲ್ಜ್ ಆಗಿನೇ ಉಳ್ಕೊಂಡಿರುತ್ತೆ. ಇದನ್ನ ನಾವೇನಂತ ಕರಿತೇವೆ, ಸೊ ವಕ್ರತೆಯಲ್ಲಿನ ಏರಿಕೆ ಅಂತ ಕರಿತೇವೆ. ಅಂದ್ರೆ ಇನ್ಕ್ರೀಸ್ ಇನ್ ಕರ್ವೇಚರ್ ಆಫ್ ದಿ ಲೆನ್ಸ್ ಆಗೋದ್ರಿಂದ ನನಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಈ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕು. ಅಲ್ಲಿಗೆ ಮಯೋಪಿಯಾದಲ್ಲಿ ಮಸೂರದ ವಕ್ರತೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಮಯೋಪಿಯಾದಲ್ಲಿ ಮಸೂರದ ವಕ್ರತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ನನಗೆ ದೂರದ ವಸ್ತುಗಳು ಕಾಣೋದಿಲ್ಲ ಅಂತ ನಿಮಗೆ ಇಷ್ಟು ಮಾಹಿತಿ ಈ ಒಂದು ಮಯೋಪಿಯಾ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಾಟ್ ಈಸ್ ಶಾರ್ಟ್ ಸೈಟೆಡ್ನೆಸ್ ಅಥವಾ ಮಯೋಪಿಯಾ ಅಂದ್ರೆ ಡೆಫಿನೇಷನ್ ನಾನು ಆಲ್ರೆಡಿ ಹೇಳಿದ್ದೇನೆ. ನಿಯರ್ ಬೈ ಆಬ್ಜೆಕ್ಟ್ಸ್ ನನಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ದೂರದ ವಸ್ತುಗಳು ನನಗೆ ಸರಿಯಾಗಿ ಕಾಣೋದಿಲ್ಲ. ಸೊ ಆ ಒಂದು ಇಮೇಜ್ ನನ್ನ ರೆಟಿನಾದ ಮುಂದೆ ಮೂಡುತ್ತೆ. ಅಂದ್ರೆ ರೆಟಿನಾಗೆ ರೀಚ್ ಆಗೋದಿಲ್ಲ, ರೆಟಿನಾದ ಮುಂದೆ ಇನ್ ಫ್ರಂಟ್ ಆಫ್ ದಿ ರೆಟಿನಾ ಫಾರ್ಮೇಶನ್ ಆಗುತ್ತೆ. ಸೊ ಅದನ್ನೇ ನಾವು ಶಾರ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ. ಅದು ಶಾರ್ಟ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಇದನ್ನ ಶಾರ್ಟ್ ಸೈಟೆಡ್ನೆಸ್ ಅಥವಾ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೇವೆ. ನಾವು ವಾಟ್ ಆರ್ ದಿ ರೀಸನ್ಸ್, ಈ ಒಂದು ಕಾಯಿಲೆ ಬರಲಿಕ್ಕೆ ಕಾರಣ ಏನು ಅಂದ್ರೆ ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಐ ಲೆನ್ಸ್. ಇದನ್ನೇ ನಾನು ಹೇಳಿದ್ದು, ಯಾವಾಗ ನಮ್ಮ ಕಣ್ಣಿನ ಮಸೂರ ಹೆಚ್ಚಿನ ವಕ್ರತೆಯನ್ನ ಪಡೆದುಕೊಳ್ಳುತ್ತೆ, ಅದೇ ವಕ್ರತೆಯಲ್ಲೇ ಇರುತ್ತೆ, ಅದು ಫೋಕಸ್ ಆಗೋದಿಲ್ಲ, ಅದೇ ವಕ್ರತೆಯಲ್ಲೇ ಅದು ನಿಂತೋಗಿರುತ್ತೆ. ಸೊ ಆಗ ನನಗೆ ದೂರದ ವಸ್ತುಗಳು ಕಾಣೋದಿಲ್ಲ. ಯಾಕೆ ಸರ್ ನನಗೆ ಹತ್ತಿರದ ವಸ್ತುಗಳು ಮಾತ್ರ ಕಾಣಿಸುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಗೊತ್ತು ಹತ್ತಿರದ ವಸ್ತು ನೋಡ್ಬೇಕಾಗಿದ್ರೆ ಕರ್ವೇಚರ್ ಬಲ್ಜ್ ಆಗಿರ್ಬೇಕು, ಆಟೋಮ್ಯಾಟಿಕಲಿ ನನಗೆ ಹತ್ತಿರದ ವಸ್ತುಗಳು ಕಾಣುತ್ತೆ. ಬಟ್ ದೂರದ ವಸ್ತುಗಳು ನೋಡ್ಬೇಕಾಗಿದ್ರೆ ನನ್ನ ಮಸೂರ ಈ ತರ ಶಾರ್ಪ್ ಆಗಬೇಕು, ಬಟ್ ಅದು ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಅದರಿಂದ ನಾನು ಈ ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ದಟ್ ಈಸ್ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನು ಅಂದ್ರೆ ಎಲಾಂಗೇಷನ್ ಆಫ್ ದಿ ಐ ಬಾಲ್. ಅಂದ್ರೆ ನಮ್ಮ ಕಣ್ಣಿನ ಗುಡ್ಡೆ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ದೊಡ್ಡದಾಗ್ಬಿಡುತ್ತೆ. ಆಬ್ವಿಯಸ್ಲಿ ಯಾವಾಗ ಇಮ್ಯಾಜಿನ್ ದಿಸ್ ಇಸ್ ನಾರ್ಮಲ್ ಐ ಸೈಜ್ and this is abnormal eye size. So normal eye size ಅಲ್ಲಿ ರೆಟಿನಾಗೆ ರೇಸ್ ರೀಚ್ ಆಗಲಿಕ್ಕೆ ಡಿಸ್ಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಯಾವಾಗ ಅದು ನೀಳವಾಗುತ್ತೆ, ಸೊ ಡಿಸ್ಟೆನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಅವಾಗ ರೆಟಿನಾನ ನಮ್ಮ ದೃಶ್ಯಗಳು ಐ ಮೀನ್ ಟು ಸೇ ಲೈಟ್ ರೇಸ್ ರೀಚ್ ಆಗೋದಿಲ್ಲ. ಸೊ ಅದರಿಂದ ನಮಗೆ ಮಯೋಪಿಯಾ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಸೆಕೆಂಡ್ ರೀಸನ್ ಆಗಿರುತ್ತೆ. ಅಂಡ್ ಇದನ್ನ ಸರಿಪಡಿಸಲಿಕ್ಕೆ ಯಾವ ಒಂದು ಲೆನ್ಸ್ ಅನ್ನ ಯೂಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಇದನ್ನ ಸರಿಪಡಿಸಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಕಾನ್ಕೇವ್ ಅಥವಾ ನಿಮ್ನ ಮಸೂರವನ್ನ ಬಳಕೆ ಮಾಡುವ ಮುಖಾಂತರ ನಾವು ಮಯೋಪಿಯಾವನ್ನ ಸರಿ ಮಾಡಬಹುದಾಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ಬಂದ್ರೆ ನೀವು ಸುಲಭವಾಗಿ ಆನ್ಸರ್ ಮಾಡಬಹುದಾಗಿರುತ್ತೆ. ಸೊ ಕ್ವೆಶ್ಚನ್ ಈಸ್ ಅಬೌಟ್ ಮಯೋಪಿಯಾ, ಶಾರ್ಟ್ ಸೈಟೆಡ್ನೆಸ್. ಮೊದಲನೇ ಸೆಂಟೆನ್ಸ್ ಓದೋಣ. ಮಯೋಪಿಯಾ ಎಂದರೆ ವ್ಯಕ್ತಿಯ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅಂತ ಕೊಡ್ತಾ ಇದ್ದಾರೆ. ಮಯೋಪಿಯಾ ಅಂದ್ರೆ ದೂರದ ವಸ್ತು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಕ್ಚುಲಿ ಮಯೋಪಿಯಾದಲ್ಲಿ ದೂರದ ವಸ್ತು ನನಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಅಲ್ಲಿಗೆ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿಗೆ ನೀವು ರಾಂಗ್ ಅಂತ ಡಿಕ್ಲೇರ್ ಮಾಡಿ ಸೊ ಮುಂದಕ್ಕೆ ಓದೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಇಟ್ ಸೇವ್ಸ್ ಯುವರ್ ಟೈಮ್ ಇನ್ ದಿ ಎಕ್ಸಾಮಿನೇಷನ್ ಇಫ್ ಯು ಹ್ಯಾವ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಇನ್ ಯುವರ್ ಆನ್ಸರ್ ರೈಟಿಂಗ್ ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಇದು ಕಣ್ಣಿನ ಮಸೂರದ ಅತಿಯಾದ ವಕ್ರತೆಯಿಂದ ಉಂಟಾಗುತ್ತದೆ. ದಿಸ್ ಈಸ್ ಕಾಸ್ ಡ್ಯೂ ಟು ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಲೆನ್ಸ್. ಸೊ ಅದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಆಬ್ವಿಯಸ್ಲಿ ಸಮೀಪ ದೃಷ್ಟಿ ದೋಷದಲ್ಲಿ ಲೆನ್ಸ್ ಈ ತರ ಎಕ್ಸೆಸಿವ್ ಕರ್ವೇಚರ್ ಆಗಿರುತ್ತೆ. ಅಲ್ಲಿಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ಮುಂದಿನ ಸ್ಟೇಟ್ಮೆಂಟ್ ರೆಟಿನಾದ ಮುಂದೆ ಚಿತ್ರ ರೂಪುಗೊಳ್ಳುತ್ತದೆ. ದಿ ಇಮೇಜ್ ಇಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದಿ ರೆಟಿನಾ. ಸೊ ಇದು ಕೂಡ ನಾನು ಹೇಳಿದ್ದೇನೆ. ಸೊ ನಮ್ಮ ಇಮೇಜ್ ರೆಟಿನಾನ ರೀಚ್ ಆಗೋದಿಲ್ಲ, ರೆಟಿನಾನ ರೀಚ್ ಆಗೋದಕ್ಕಿಂತ ಮುಂಚೆನೆ ಫಾರ್ಮೇಶನ್
ಆಕ್ಷನ್ ಆಗುತ್ತೆ. ಸೊ ಇದು ಕೂಡ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಯನ್ನು ಓದೋಣ. ಪ್ರಶ್ನೆ, ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಸೊ ಅಲ್ಲಿಗೆ ಸೆಕೆಂಡ್ ಒನ್ ಕರೆಕ್ಟ್ ಆಗಿದೆ ಮತ್ತೆ ಥರ್ಡ್ ಒನ್ ಕರೆಕ್ಟ್ ಆಗಿದೆ. ಸೊ ಫಸ್ಟ್ ಒನ್ ಮಾತ್ರ ರಾಂಗ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ತುಂಬಾ ಫ್ರೀಕ್ವೆಂಟ್ ಆಗಿ ರಿಪೀಟ್ ಆಗ್ತಕ್ಕಂಥ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದನ್ನ ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಸೊ ಹೈಪರ್ ಮೆಟ್ರೋಪಿಯಾದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಹೈಪರ್ ಮೆಟ್ರೋಪಿಯಾ. ಸೊ ಹೈಪರ್ ಮೆಟ್ರೋಪಿಯಾ ಅಂದ್ರೆ ನನಗೆ ಗೊತ್ತು, ಇದನ್ನ ನಾವು ದೂರದೃಷ್ಟಿ ದೋಷ ಅಂತ ಹೇಳ್ತೇವೆ. ದೂರದೃಷ್ಟಿ ದೋಷ ಅಂದ್ರೆ ದೂರದ ವಸ್ತುಗಳು ನನಗೆ ಸರಿಯಾಗಿ ಗೋಚರಿಸುತ್ತೆ, ಹತ್ತಿರದ ವಸ್ತುಗಳು ನನಗೆ ಸರಿಯಾಗಿ ಗೋಚರಿಸೋದಿಲ್ಲ. ಐ ಕ್ಯಾನ್ ಸಿ ದ ಥಿಂಗ್ಸ್ ದಟ್ ಆರ್ ಫಾರ್ ಅವೇ ಫ್ರಮ್ ಮೀ ವೆರಿ ಕ್ಲಿಯರ್ಲಿ ಅಂಡ್ ಐ ಕಾಂಟ್ ಸಿ ದ ಥಿಂಗ್ಸ್ ವಿಚ್ ಆರ್ ವೆರಿ ಕ್ಲೋಸ್ ಟು ಮೀ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಾವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನಾವು ನಾರ್ಮಲ್ ವಿಷನ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಅದನ್ನ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಸೊ ಹೈಪರ್ ಮೆಟ್ರೋಪಿಯಾನ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋಣ. ಸೊ ಇಮ್ಯಾಜಿನ್ ಐ ಆಮ್ ಟ್ರೈಂಗ್ ಟು ಲುಕಿಂಗ್ ಅಟ್ ಅ ಕ್ಯಾಂಡಲ್. ಸೊ ಇಲ್ಲಿಂದ ರೇಸ್ ನನ್ನ ಲೆನ್ಸ್ ಮೇಲೆ ಬೀಳುತ್ತೆ. ಸೊ ಲೆನ್ಸ್ ಮೇಲೆ ಬಿದ್ದ ನಂತರ ಅದು ಕಾನ್ವರ್ಜ್ ಆಗಬೇಕು, ಒಂದಕ್ಕೊಂದು ಮೀಟ್ ಆಗಬೇಕು. ಬಟ್ ಈ ಸತಿ ಏನಾಗುತ್ತೆ ಅಂದ್ರೆ, ಸೊ ನನ್ನ ರೆಟಿನಾನ ರೀಚ್ ಆಗಿದ್ರು ಕೂಡ ಅದು ಮೀಟ್ ಆಗಿರೋದಿಲ್ಲ. ರೆಟಿನಾನ್ ಆಲ್ರೆಡಿ ರೀಚ್ ಆಗೋಗಿದೆ, ಬಟ್ ರೇಸ್ಗಳು ಒಂದಕ್ಕೊಂದು ಕ್ರಾಸ್ ಓವರ್ ಆಗಿಲ್ಲ. ನಾನೇನಾದ್ರೂ ಇದನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಎಲ್ಲಿ ಮೀಟ್ ಆಗ್ಬೋದು ಅಂತ ಬರೆದರೆ, ಸೊ ಇದು ರೆಟಿನಾದಿಂದ ಆಚೆ, ಇಟ್ ಕಮ್ಸ್ ಲೈಕ್ ದಿಸ್. ರೆಟಿನಾದಿಂದ ಆಚೆ ಇಲ್ಲೆಲ್ಲೋ ಮೀಟ್ ಆಗಿ ದೃಶ್ಯ ಇಲ್ಲಿ ಮೂಡುತ್ತೆ. ನಾನು ಇಲ್ಲಿ ಬರ್ದಿರ್ತಕ್ಕಂಥ ಡಾಟೆಡ್ ಲೈನ್ ಕೇವಲ ಇಮ್ಯಾಜಿನೇಷನ್ ಅಷ್ಟೇ, ಯಾಕಂದ್ರೆ ಕಣ್ಣಿಂದ ಆಚೆ ರೇಸ್ಗಳು ಬರ್ಲಿಕ್ಕೆ ಆಗೋದಿಲ್ಲ. ಸೊ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇದನ್ನ ಎಕ್ಸ್ಟ್ರಾಪೊಲೇಟ್ ಮಾಡಿದ್ದೇನೆ. ಸೊ ಎಕ್ಸ್ಟ್ರಾಪೊಲೇಟ್ ಮಾಡಿದಾಗ ಅದು ನನ್ನ ಕಣ್ಣಿನ ರೆಟಿನಾದಿಂದ ಆಚೆ ಕಡೆ ಮೂಡುತ್ತೆ. ಅಲ್ಲಿಗೆ ರೆಟಿನಾದಿಂದ ದೂರ ಹೋಗ್ತಾ ಇದೆ ನನ್ನ ದೃಶ್ಯ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಫಾರ್ ಸೈಟೆಡ್ನೆಸ್ ಅಂತ ಹೇಳ್ತೇವೆ, ದೂರದೃಷ್ಟಿ ದೋಷ ಅಂತ ಹೇಳ್ತೇವೆ. ಕಾರಣ ಆ ಒಂದು ಇಮೇಜ್ ಅಂತಕ್ಕಂಥದ್ದು ನನ್ನ ರೆಟಿನಾದಿಂದ ದೂರಕ್ಕೆ ಹೋಗಿರುತ್ತೆ. ಪ್ರೀವಿಯಸ್ಲಿ ಅದು ರೆಟಿನಾದಿಂದ ಮುಂಚೆ ಆಗೋಗಿತ್ತು, ಅದಕ್ಕೆ ಅದನ್ನ ಶಾರ್ಟ್ ಅಂತ ಕರೀತಾ ಇದ್ರು. ಈಗ ರೆಟಿನಾದಿಂದ ದೂರಕ್ಕೆ ಹೋಗಿರೋದ್ರಿಂದ ಇದನ್ನ ಫಾರ್ ಸೈಟೆಡ್ನೆಸ್ ಅಂತ ಕರೀತಾರೆ. ಸರ್, ಈಗ ಇದನ್ನ ಕರೆಕ್ಟ್ ಮಾಡೋದು ಹೇಗೆ? ಸೊ ಇದನ್ನ ಕರೆಕ್ಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಲೆನ್ಸ್ ಈಗ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡಬೇಕು. ಇವಾಗ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಸೊ ಲೈಟ್ ಇಲ್ಲಿಂದನೇ ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿ ನಮ್ಗೆ ಗೊತ್ತು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಲೈಟ್ ಬೆಂಡ್ ಆಗುತ್ತೆ ಅಂತ ಗೊತ್ತು. ಸೊ ಇಲ್ಲಿಂದನೇ ಲೈಟ್ ಬೆಂಡ್ ಆಗುತ್ತೆ. ಸೊ ಇಲ್ಲಿಂದ ಬೆಂಡ್ ಆಗಿ ಮತ್ತೆ ಅದು ನಮ್ಮ ನ್ಯಾಚುರಲ್ ಲೆನ್ಸ್ ಮೇಲೆ ಬೀಳುತ್ತೆ, ಮತ್ತೆ ಬೆಂಡ್ ಆಗುತ್ತೆ. ಸೊ ಯಾವಾಗ ಇದನ್ನ ಡಬಲ್ ಟೈಮ್ ಬೆಂಡ್ ಮಾಡ್ತೇವೆ, ಸೊ ಅದು ನಮ್ಮ ರೆಟಿನಾ ರೀಚ್ ಆಗೋ ತರ ಅದನ್ನ ಅಡ್ಜಸ್ಟ್ ಮಾಡ್ತಾರೆ. ಸೊ ಈ ಮೂಲಕ ನಾವು ಏನನ್ನ ಸರಿಪಡಿಸಬಹುದಾಗಿರುತ್ತೆ ಅಂದ್ರೆ ಹೈಪರ್ ಮೆಟ್ರೋಪಿಯಮನ್ನ ಸರಿಪಡಿಸಬಹುದಾಗಿರುತ್ತೆ. ಹಾಗಿದ್ರೆ ಇನ್ನೊಂದು ಪಾಯಿಂಟ್ ಕೂಡ ನಮಗೆ ಗೊತ್ತಿರಬೇಕು. ಸೊ ಹೈಪರ್ ಮೆಟ್ರೋಪಿಯಾದಲ್ಲಿ ಲೆನ್ಸ್ ಕರ್ವೇಚರ್ ಏನಾಗಿರುತ್ತೆ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆ. ಸೊ ಜಾಸ್ತಿ ಬಲ್ಜ್ ಆಗಿದ್ರೆ ನಿಯರ್ ಥಿಂಗ್ಸ್ ಗಳನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ಶಾರ್ಪ್ ಇದ್ರೆ ದೂರದ ವಸ್ತುಗಳನ್ನ ಅಂದ್ರೆ ಫಾರ್ ಥಿಂಗ್ಸ್ ಗಳನ್ನ ನಾವು ಸ್ಪಷ್ಟವಾಗಿ ನೋಡಬಹುದಾಗಿರುತ್ತೆ. ನಮ್ಗೆ ಗೊತ್ತು ಇವಾಗ ಹೈಪರ್ ಮೆಟ್ರೋಪಿಯಾದಲ್ಲಿ ದೂರದ ವಸ್ತುಗಳು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಹತ್ತಿರದ ವಸ್ತುಗಳು ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ, ಸೊ ಅದು ಬಲ್ಜ್ ಆಗ್ತಾ ಇಲ್ಲ, ಈ ತರ ಬಲ್ಜ್ ಆಗ್ತಾ ಇಲ್ಲ, ಈ ತರ ನ್ಯಾರೋ ಆಗಿ ಉಳ್ಕೊಂಡ್ ಬಿಟ್ಟಿರುತ್ತೆ. ಸೊ ಆಗ ನನಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಡಕ್ಷನ್ ಇನ್ ಕರ್ವೇಚರ್ ಆಫ್ ದಿ ಲೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಮಸೂರದ ವಕ್ರತೆಯಲ್ಲಿ ಆಗ್ತಕ್ಕಂಥ ಕಡಿಮೆ, ಅಂದ್ರೆ ಮಸೂರದ ವಕ್ರತೆಯ ಕಡಿಮೆ ವಕ್ರತೆಯ ಕಾರಣದಿಂದ ಆಗ್ತಕ್ಕಂಥ ಒಂದು ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೇವೆ. ಸೊ ಇಷ್ಟು ನನಗೆ ಹೈಪರ್ ಮೆಟ್ರೋಪಿಯಾ ಬಗ್ಗೆ ಗೊತ್ತಿರಬೇಕು. ಡೆಫಿನೇಷನ್ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ನನಗೆ ಕ್ಲಿಯರ್ಲಿ ಕಾಣಿಸುತ್ತೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ನಿಯರ್ ಬೈ ಆಬ್ಜೆಕ್ಟ್ಸ್ ಗಳು ನನಗೆ ಸರಿಯಾಗಿ ಕಾಣೋದಿಲ್ಲ, ಅದನ್ನ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೇವೆ. ದ ಲೈಟ್ ರೇಸ್ ಫ್ರಮ್ ಅ ಕ್ಲೋಸ್ ಬೈ ಆಬ್ಜೆಕ್ಟ್ ಆರ್ ಫೋಕಸ್ಡ್ ಅಟ್ ದಿ ಪಾಯಿಂಟ್ ಬಿಹೈಂಡ್ ದ ರೆಟಿನಾ. ಅಂದ್ರೆ ಹತ್ತಿರದ ವಸ್ತುಗಳ ಒಂದು ಫೋಕಸ್ ಏನಿರುತ್ತೆ ಅದು ರೆಟಿನಾದಿಂದ ಹೊರಗಡೆ ಬೀಳುತ್ತೆ. ಇದು ರೆಟಿನಾ ಅಂದ್ರೆ, ಸೊ ರೆಟಿನಾದಿಂದ ಹೊರಗಡೆ ಬೀಳುತ್ತೆ. ಅದಕ್ಕೆ ಇದನ್ನು ನಾವು ಫಾರ್ ಸೈಟೆಡ್ನೆಸ್ ಅಂತ ಕರಿತೇವೆ. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನಾವು ವಾಟ್ ಆರ್ ದಿ ರೀಸನ್ಸ್, ಇದಕ್ಕೆ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ ಲೆಸ್ ಕರ್ವೇಚರ್ ಆಫ್ ದಿ ಲೆನ್ಸ್. ಸೊ ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು. ಕರ್ವೇಚರ್ ಏನಾಗಿದೆ ಅಂದ್ರೆ ಇವಾಗ ಲೆಸ್ ಆಗಿದೆ. ಸೊ ಇದು ನನಗೆ ಸಹಾಯ ಮಾಡೋದು ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ. ಹತ್ತಿರದ ವಸ್ತುಗಳನ್ನ ನೋಡ್ಬೇಕಾಗಿದ್ರೆ ಇದು ಈ ತರ ಬಲ್ಜ್ ಆಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಲೆನ್ಸ್ ತನ್ನ ಫ್ಲೆಕ್ಸಿಬಿಲಿಟಿಯನ್ನ ಕಳ್ಕೊಂಡಿದೆ, ಅದು ಈ ತರ ಶಾರ್ಪ್ ಆಗಿ ನಿಂತೋಗಿದೆ, ಬಲ್ಜ್ ಆಗ್ತಾ ಇಲ್ಲ. ಸೊ ಇದು ಮೊದಲ ಕಾರಣವಾಗಿರುತ್ತೆ. ಸೊ ಎರಡನೇ ಕಾರಣ ಐ ಬಾಲ್
ಚಿಕ್ಕದಾಗುತ್ತೆ. ಸೊ ನಾನು ಪ್ರೀವಿಯಸ್ಲಿ ಹೇಳಿದ್ದು ಎಲಾಂಗೇಷನ್ ಆಫ್ ದಿ ಐಬಾಲ್, ಅದು ಮಯೋಪಿಯಾದಲ್ಲಿ. ಹೈಪರ್ ಮೆಟ್ರೋಪಿಯಾ ಬಂದಾಗ ಐಬಾಲ್ ಚಿಕ್ಕದಾಗಿರುತ್ತೆ. ಇಮ್ಯಾಜಿನ್ ಇದು ನಾರ್ಮಲ್ ಐ ಅಂದಾಗ ದೃಶ್ಯ ಕರೆಕ್ಟ್ ಆಗಿ ಈ ರೆಟಿನಾದ ಮೇಲೆ ಮೂಡುತ್ತೆ. ಇಮ್ಯಾಜಿನ್ ಈ ಐಬಾಲ್ ಕಾರಣಾಂತರಗಳಿಂದ ಚಿಕ್ಕದಾಗೋಗಿದ್ರೆ ಸೊ ರೇಸ್ ಇಲ್ಲಿಗೆ ಬಂದಿದ್ರು ಕೂಡ ಅದು ಮೀಟ್ ಆಗೋದಿಲ್ಲ. ಸೊ ಇದನ್ನ ನಾವು ಇಮ್ಯಾಜಿನೇಷನ್ ಬರೆದ್ರೆ ಹಿಂದೆಲ್ಲೋ ಅದು ಹೋಗಿ ಮೀಟ್ ಆಗುತ್ತೆ. ಸೊ ಅಲ್ಲಿಗೆ ಐಬಾಲ್ ಏನಾಗಿರುತ್ತೆ ಅಂದ್ರೆ ಚಿಕ್ಕದಾಗಿರುತ್ತೆ. ಹಾಗಿದ್ರೆ ಈ ಕಂಡೀಷನ್ ಅನ್ನ ನಾನು ಸರಿಪಡಿಸಲಿಕ್ಕೆ ಯಾವ ಲೆನ್ಸ್ ಅನ್ನ ಯೂಸ್ ಮಾಡಬೇಕಂದ್ರೆ ಕಾನ್ವೆಕ್ಸ್ ಅಥವಾ ಪೀನ ಮಸೂರವನ್ನ ಬಳಕೆ ಮಾಡೋದ್ರಿಂದ ಸೊ ಈ ಒಂದು ಕಾಯಿಲೆಯನ್ನ ನಾನು ಸರಿಪಡಿಸಬಹುದಾಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ವಾಪಸ್ ಬರೋಣ. ಓಕೆ, ಸೊ ಮೊದಲನೇ ಸ್ಟೇಟ್ಮೆಂಟ್, ಕಣ್ಣುಗುಡ್ಡೆ ತುಂಬಾ ಚಿಕ್ಕದಾಗಿದ್ದಾಗ ಅಥವಾ ಮಸೂರವು ತುಂಬಾ ತೆಳುವಾಗಿದ್ದಾಗ, ತೆಳುವು ಅಂದ್ರೆ ಈ ತರ ಶಾರ್ಪ್ ಇದ್ದಾಗ ಹೈಪರ್ ಮೆಟ್ರೋಪಿಯಾ ಸಂಭವಿಸುತ್ತದೆ. ಹೈಪರ್ ಮೆಟ್ರೋಪಿಯಾ ಅಕರ್ಸ್ ವೆನ್ ಐಬಾಲ್ ಇಸ್ ಟೂ ಶಾರ್ಟ್ ಅಂದ್ರೆ ಅಥವಾ ಟೂ ಸ್ಮಾಲ್. ಸೊ ಇಲ್ಲಿಗೆ ಇಲ್ಲಿವರೆಗೂ ಕರೆಕ್ಟ್. ಲೆನ್ಸ್ ಇಸ್ ಟೂ ಥಿನ್. ಸೊ ಅಫ್ಕೋರ್ಸ್ ಕರೆಕ್ಟ್, ಲೆನ್ಸ್ ಟೂ ಥಿನ್ ಆಗಿರುತ್ತೆ. ಸೊ ಅದರಿಂದ ನನಗೆ ದೂರದ ವಸ್ತು ಕಾಣಿಸ್ತಾ ಇದೆ, ಹತ್ತಿರದ ವಸ್ತು ಕಾಣಿಸ್ಬೇಕಾಗಿದ್ರೆ ಬಲ್ಜ್ ಆಗಬೇಕಾಗಿತ್ತು. ಅಲ್ಲಿಗೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಆಗಿರುತ್ತೆ. ಎರಡನೇದು, ಪೀನ ಮಸೂರವನ್ನು ಬಳಸುವ ಮುಖಾಂತರ ಇದರನ್ನ ಸರಿಪಡಿಸಬಹುದು. ಸೊ ವಿ ಕ್ಯಾನ್ ಯೂಸ್ ಕಾನ್ವೆಕ್ಸ್ ಲೆನ್ಸ್ ಟು ಕರೆಕ್ಟ್ ಇಟ್. ಇದು ಕೂಡ ಸರಿಯಾಗಿರುತ್ತೆ. ಹತ್ತಿರದ ವಸ್ತುಗಳ ಚಿತ್ರವು ರೆಟಿನಾದ ಹಿಂದೆ ರೂಪುಗೊಳ್ಳುತ್ತವೆ ಅಂದ್ರೆ ದ ಇಮೇಜಸ್ ಆಫ್ ದಿ ನಿಯರ್ ಆಬ್ಜೆಕ್ಟ್ಸ್ ವಿಲ್ ಬಿ ನಾಟ್ ಫಾರ್ಮ್ಡ್ ಆನ್ ದಿ ರೆಟಿನಾ, ಇಟ್ ವಿಲ್ ಬಿ ಫಾರ್ಮ್ಡ್ ಅವೇ ಫ್ರಮ್ ರೆಟಿನಾ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಎಲ್ಲಾ 3 ಹೇಳಿಕೆಗಳು ಸರಿಯಾಗಿರುತ್ತೆ. ನನಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿರ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಾ 3 ಹೇಳಿಕೆಗಳು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 85. ಸೊ 85ನೇ ಪ್ರಶ್ನೆ, ಅಜೀರ್ಣ ಚಿಕಿತ್ಸೆಗೆ ಈ ಕೆಳಗಿನ ಯಾವ ರೀತಿಯ ಔಷಧಿಗಳನ್ನು ಬಳಸಲಾಗುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಮೆಡಿಸಿನ್ಸ್ ಈಸ್ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಇಂಡೈಜೆಷನ್? ಅಂದ್ರೆ ನಮ್ಗೇನಾದ್ರೂ ಅಜೀರ್ಣ ಆದಾಗ ಯಾವ ರೀತಿಯ ಔಷಧಿಗಳನ್ನ ನಾವು ಯೂಸ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಆಂಟಾಸಿಡ್, ಆಂಟಿಸೆಪ್ಟಿಕ್, ಅನಾಲ್ಜೆಸಿಕ್ ಮತ್ತೆ ಆಂಟಿಬಯೋಟಿಕ್ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇವುಗಳ ಅರ್ಥವನ್ನ ನಾವು ನೋಡ್ತಾ ಬರೋಣ. ಆಂಟಾಸಿಡ್, ಆಂಟಾಸಿಡ್ ಅಂದ್ರೆ ನಮ್ಮ ಸ್ಟಮಕ್ ನಲ್ಲಿ ಇರ್ತಕ್ಕಂಥ HCl ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡ್ತಕ್ಕಂಥದ್ದು. ಸಮ್ಟೈಮ್ಸ್ ಓವರ್ ಆಸಿಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದನ್ನ ತಟಸ್ಥಗೊಳಿಸಲಿಕ್ಕೆ ಬಳಸ್ತಕ್ಕಂಥ ಡ್ರಗ್ಸ್ಗಳನ್ನ ಅಥವಾ ಮೆಡಿಸಿನ್ಸ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಾಸಿಡ್ಸ್ ಅಂತ ಕರಿತೇವೆ. ಸೊ ಆಂಟಾಸಿಡ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳ್ತೇವೆ. ನಾವು ಸೇವಿಸ್ತಕ್ಕಂಥ ಆಂಟಾಸಿಡ್ ಸಿರಪ್ಸ್ ಆಗಿರ್ಬೋದು, ಜೆಲುಸಿಲ್ ಅಂತ ಕೇಳಿರ್ತೀರಾ. ಸೊ ಅದರಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಏನಾಗಿರುತ್ತೆ ಅಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಇರುತ್ತೆ. ಸೊ ಇದು ನಮ್ಮ ಸ್ಟಮಕ್ ಅಥವಾ ಡೈಜೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಲಾಸ್ ಆಫ್ ಡ್ರಗ್ ಆಗಿರುತ್ತೆ. ಆದ್ರೂ ಕೂಡ ನಾವು ಮಿಕ್ಕಿದ ಆಪ್ಷನ್ಸ್ ಎಲ್ಲ ನೋಡೋಣ. ಆಂಟಿಸೆಪ್ಟಿಕ್, ನಂಜು ನಿರೋಧಕ ಅಂತ ಹೇಳ್ತೇವೆ. ಸೊ ನಮ್ಗೆ ಏನಾದ್ರೂ ಗಾಯಗಳಾದ್ರೆ ನಾವು ಟಿಂಕ್ಚರ್ ಅಂತ ಯೂಸ್ ಮಾಡ್ತೇವೆ. ಸೊ ಆ ಟಿಂಕ್ಚರ್ ಅನ್ನ ನಾವು ಹಾಕ್ದಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು ಬೆಳೆಯೋದಿಲ್ಲ, ಅದರಿಂದ ಅದು ಫರ್ದರ್ ಇನ್ಫೆಕ್ಷನ್ ಆಗೋದಿಲ್ಲ. ಸೊ ಆಂಟಿಸೆಪ್ಟಿಕ್ಗೂ ಡೈಜೆಷನ್ಗೂ ಯಾವುದೇ ಸಂಬಂಧ ಇಲ್ಲ, ಅಲ್ಲಿಗೆ ಇದು ರಾಂಗ್ ಆನ್ಸರ್ ಆಗುತ್ತೆ. ಅನಾಲ್ಜೆಸಿಕ್ ಅಂದ್ರೆ ಪೇನ್ ಕಿಲ್ಲರ್. ನಮ್ಗೆ ಏನಾದ್ರೂ ತಲೆನೋವು ಬಂದಾಗ ಅಥವಾ ಬಾಡಿ ಏಕ್ ಬಂದಾಗ ನಾವು ತಗೊಳ್ತಕ್ಕಂಥ ಟ್ಯಾಬ್ಲೆಟ್, ಫಾರ್ ಎಕ್ಸಾಂಪಲ್ ಡೋಲೋ 650 ತಗೊಳ್ತೀರಾ, ಡೈಕ್ಲೋಫಿನಾಕ್ ಸೋಡಿಯಂ ತಗೊಳ್ತೀರಾ. ಇವೆಲ್ಲ ಏನಾಗುತ್ತೆ ಅಂದ್ರೆ ಪೇನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಡ್ರಗ್ಸ್ ಆಗಿರುತ್ತೆ. ಸೊ ಇದಕ್ಕೂ ಡೈಜೆಷನ್ಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಅದಾದ್ಮೇಲೆ ಆಂಟಿಬಯೋಟಿಕ್, ಯಾವುದಾದ್ರೂ ಬ್ಯಾಕ್ಟೀರಿಯಾದಿಂದ ನಾವು ಸೋಂಕನ್ನ ಹೊಂದಿದ್ದರೆ ನಾವು ತೆಗೆದುಕೊಳ್ತಕ್ಕಂಥ ಮೆಡಿಸಿನ್ಸ್ಗಳನ್ನ ನಾವು ಆಂಟಿಬಯೋಟಿಕ್ಸ್ ಅಥವಾ ಪ್ರತಿಜೀವಕಗಳು ಅಂತ ಹೇಳ್ತೇವೆ. ಸೊ ಇದಕ್ಕೂ ಡೈಜೆಷನ್ಗೂ ಸಂಬಂಧ ಇಲ್ಲ. ಲ್ಯಾಕ್ಸೆಟಿವ್, ಲ್ಯಾಕ್ಸೆಟಿವ್ ಅಂದ್ರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದ್ದಾಗ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಔಷಧಿಗಳನ್ನ ನಾವು ಲ್ಯಾಕ್ಸೆಟಿವ್ಸ್ ಅಂತ ಹೇಳ್ತೇವೆ. ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದ್ರೆ ಆಂಟಾಸಿಡ್. ಸೊ ಆಂಟಾಸಿಡ್ ಅಂತಕ್ಕಂಥದ್ದು ಜೀರ್ಣಕ್ರಿಯೆಯಲ್ಲಿರ್ತಕ್ಕಂಥ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಸೊ ಇದನ್ನ ನಾವು ಔಷಧಿಯಾಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಜಲಚರ ಪ್ರಾಣಿಗಳಿಗೆ ಕಿವಿರುಗಳು ಇರುವುದಿಲ್ಲ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಆಕ್ವಾಟಿಕ್ ಆನಿಮಲ್ಸ್ ಡಸ್ ನಾಟ್ ಹ್ಯಾವ್ ಗಿಲ್ಸ್? ನಮಗೆ ಗಿಲ್ಸ್ ಬಗ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಇದು ರೆಸ್ಪಿರೇಷನ್ ಚಾಪ್ಟರ್ ಅಲ್ಲಿ, ಉಸಿರಾಟ ಕ್ರಿಯೆ, ಈ ಒಂದು ಚಾಪ್ಟರ್ ಅಲ್ಲಿ ಓದ್ತಕ್ಕಂಥ ಒಂದು ಸ್ಟ್ಯಾಟಿಕ್ ಪಾರ್ಟ್ ಆಗಿರುತ್ತೆ. ಸೊ ಯಾವ ಪ್ರಾಣಿಗಳು ಯಾವ ಭಾಗಗಳನ್ನ ಉಸಿರಾಟಕ್ಕಾಗಿ ಬಳಸುತ್ತೆ ಅನ್ನೋ ಕಾನ್ಸೆಪ್ಟ್ ನಲ್ಲಿ ನಾವು ಇದನ್ನ ಅಧ್ಯಯನ ಮಾಡ್ತೇವೆ. ಸೊ ನನಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ
ಕಿವಿರುಗಳನ್ನ ಹೊಂದದೆ ಉಸಿರಾಟ ಮಾಡ್ತಕ್ಕಂಥ ಜೀವಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಅನ್ನ ನಾವು ನೋಡೋದಾದ್ರೆ ಆಕ್ಟೋಪಸ್, ಸ್ಕ್ವಿಡ್, ಕ್ಲೌನ್ ಫಿಶ್ ಅಂತ ಬಂದಿದೆ, ಇನ್ನೊಂದು ವೇಲ್ ಅಥವಾ ತಿಮಿಂಗಿಲ ಅಂತ ಬಂದಿದೆ. ಸೊ ಇದನ್ನ ಒಂದು ಲಾಜಿಕ್ ನ ಮೇಲೆ ನಾವು ಆನ್ಸರ್ ಮಾಡಬಹುದಾಗಿರುತ್ತೆ. ಈ ವೇಲ್ ಅಥವಾ ತಿಮಿಂಗಿಲ ಏನಿದೆ ಇದು ಮ್ಯಾಮಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಇದನ್ನ ನಾವು ಸಸ್ತನಿ ಅಂತ ಹೇಳ್ತೇವೆ. ಸೊ ಮ್ಯಾಮಲ್ ಅಂದ್ರೆ ನಾವು ಕೂಡ ಮ್ಯಾಮಲ್, ವೇಲ್ ಕೂಡ ಮ್ಯಾಮಲ್ ಆಗಿರುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ ನಮ್ಮಲ್ಲಿ ಶ್ವಾಸಕೋಶಗಳು ಇರುತ್ತೆ, ಉಸಿರಾಟ ಮಾಡಲಿಕ್ಕೆ ಲಂಗ್ಸ್ ಅಂತ ಆರ್ಗನ್ಸ್ ಇರುತ್ತೆ. ಈವನ್ ವೇಲಲ್ಲೂ ಕೂಡ ಲಂಗ್ಸ್ ಅಥವಾ ಶ್ವಾಸಕೋಶಗಳಿರುತ್ತೆ. ಸೊ ಯಾವಾಗ ತಿಮಿಂಗಲ ಅಥವಾ ವೇಲಲ್ಲಿ ಲಂಗ್ಸ್ ಇರುತ್ತೆ, ಸೊ ಅಲ್ಲಿಗೆ ವೇಲಲ್ಲಿ ಏನಿರೋದಿಲ್ಲ ಅಂದ್ರೆ ಕಿವಿರುಗಳು ಇರೋದಿಲ್ಲ. ಸೊ ಅಲ್ಲಿಗೆ ಇದು ನನಗೆ ಸರಿಯಾದ ಉತ್ತರವಾಗಿರುತ್ತೆ. ಮಿಕ್ಕಿದ ಆಕ್ಟೋಪಸ್, ಸ್ಕ್ವಿಡ್ ಮತ್ತೆ ಕ್ಲೌನ್ ಫಿಶ್ ಇದೆಲ್ಲದರಲ್ಲೂ ಗಿಲ್ಸ್ ಅಥವಾ ಕಿವಿರುಗಳ ಮುಖಾಂತರ ಉಸಿರಾಟ ಮಾಡ್ತಕ್ಕಂಥ ಜೀವಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 87. ಆನುವಂಶಿಕ ಅಸ್ವಸ್ಥತೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಜೆನೆಟಿಕ್ ಡಿಸಾರ್ಡರ್ಸ್. ಅಂದರೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ನಮ್ಮ ಒಂದು ಜೀವಕೋಶದಲ್ಲಿರ್ತಕ್ಕಂಥ ಕ್ರೋಮೋಸೋಮ್ ಅಥವಾ DNA ಅಥವಾ ಜೀನ್ಸ್ ಇದರಲ್ಲಿ ಆಗ್ತಕ್ಕಂಥ ದೋಷಗಳಿಂದ ಬರ್ತಕ್ಕಂಥ ಕಾಯಿಲೆಗಳನ್ನು ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ತುಂಬ ಫ್ರೀಕ್ವೆಂಟ್ ಆಗಿ ಕ್ವೆಶನ್ ಆಗ್ತಕ್ಕಂಥ ಒಂದು ಏರಿಯಾ ಆಗಿರುತ್ತೆ. ಸೊ ಈ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ಸ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಯಾರಾದರೂ ಆಲ್ರೆಡಿ ಓದ್ಕೊಂಡಿರೋರು ಸೊ ಈ ಸ್ಟೇಟ್ಮೆಂಟ್ಸ್ ಅನ್ನ ಓದಿ, ಈ ಆಪ್ಷನ್ಸ್ ಅನ್ನ ಓದಿ ಕಮೆಂಟ್ಸ್ ಅಲ್ಲಿ ನಿಮ್ಮ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಸೊ ನಾವು ಜೆನೆಟಿಕ್ ಡಿಸೀಸಸ್ ಅಂತ ಬಂದಾಗ ದೇರ್ ಆರ್ 3 ಟೈಪ್ಸ್ ಆಫ್ ಜೆನೆಟಿಕ್ ಡಿಸೀಸಸ್. ಒನ್ ಇಸ್ ಕಾಲ್ಡ್ ಆಸ್ ಕ್ರೋಮೋಸೋಮಲ್ ಡಿಸೀಸಸ್, ಎರಡನೇದನ್ನ ಮೆಂಡೇಲಿಯನ್ ಡಿಸೀಸಸ್, ಇನ್ನೊಂದನ್ನ ಪಾಲಿಜೆನಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಸರ್ ಕ್ರೋಮೋಸೋಮಲ್ ಡಿಸೀಸಸ್ ಅಂದ್ರೆ ಏನು? ಕ್ರೋಮೋಸೋಮಲ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವು ತೆಗೆದುಕೊಂಡಾಗ ನಮ್ಮಲ್ಲಿ ನಮ್ಮ ಜೀವಕೋಶದಲ್ಲಿ 46 ವರ್ಣತಂತುಗಳು ಇರಬೇಕು, 46 ಕ್ರೋಮೋಸೋಮ್ಸ್, ಅಥವಾ ಇದನ್ನ 23 ಪೇರ್ಸ್ ಅಂತ ಹೇಳ್ತೇವೆ. 23 ಜೋಡಿಗಳು ಅಂತನಾದ್ರೂ ಹೇಳ್ಬೋದು, ಅಥವಾ ಒಟ್ಟಿಗೆ ಸೇರಿಸಿ ನಾವು 46 ಅಂತನಾದ್ರೂ ಹೇಳ್ಬೋದು. ಸೊ ಈ 46 ಅಲ್ಲಿ ಪ್ಲಸ್ ಆರ್ ಮೈನಸ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಆಗ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೇವೆ. ಸೊ ಅಲ್ಲಿಗೆ ಕ್ರೋಮೋಸೋಮಲ್ ಡಿಸಾರ್ಡರ್ ಯಾಕಾಗುತ್ತಂದ್ರೆ ನಮ್ಮ ಸೆಲ್ ಡಿವಿಷನ್ ಅಂದ್ರೆ ಕೋಶ ವಿಭಜನೆಯಲ್ಲಿ ಆಗುವ ದೋಷಗಳಿಂದ ಈ ಒಂದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಎರಡನೇದನ್ನ ನಾವು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತ ಕರಿತೇವೆ. ಸೊ ಈ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅರ್ಥ ಏನು ಅಂದ್ರೆ ಕ್ರೋಮೋಸೋಮ್ ಕೌಂಟ್ ಕರೆಕ್ಟ್ ಆಗೇ ಇರುತ್ತೆ, 46 ಕ್ರೋಮೋಸೋಮ್ಸ್ ಇರುತ್ತೆ. ಬಟ್ ಕ್ರೋಮೋಸೋಮ್ ನ ಒಳಗಡೆ ಜೀನ್ಸ್ ಅಂತ ಇರುತ್ತೆ, ವಂಶವಾಹಿಗಳು ಅಂತ ಹೇಳ್ತೇವೆ. ಈ ವಂಶವಾಹಿಗಳಲ್ಲಿ ದೋಷವಾಗುತ್ತೆ. ಸೊ ಯಾವಾಗ ಆ ವಂಶವಾಹಿಗಳಲ್ಲಿ ದೋಷ ಆಗುತ್ತೆ, ಪ್ರತಿಯೊಂದು ವಂಶವಾಹಿಗೆ ಒಂದೊಂದು ಕೆಲಸ ಇರುತ್ತೆ. ಸೊ ಯಾವಾಗ ಅದು ಡಿಫೆಕ್ಟ್ ಆಗುತ್ತೆ, ಅದು ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಂಡೇಲಿಯನ್ ಡಿಸಾರ್ಡರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೀವು ಸಿಕ್ಕಲ್ ಸೆಲ್ ಎನಿಮಿಯಾ, ಕಲರ್ ಬ್ಲೈಂಡ್ನೆಸ್ ಇವೆಲ್ಲ ನೋಡಿರ್ತೀರಾ. ಕಲರ್ ಬ್ಲೈಂಡ್ನೆಸ್ ಅಲ್ಲಿ ನಾನು ಬಣ್ಣಗಳನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಬಣ್ಣಗಳನ್ನ ಗುರುತಿಸಲು ಬೇಕಾಗಿರ್ತಕ್ಕಂಥ ಆ ಒಂದು ಜೀನ್ ಏನಿರುತ್ತೆ, ಆ ಜೀನ್ ಮಾತ್ರ ದೋಷ ಆಗಿರುತ್ತೆ. ಕ್ರೋಮೋಸೋಮ್ ಆಸ್ ಇಟ್ ಈಸ್ ಇರುತ್ತೆ, ಯಾವುದೇ ಕೂಡ ಬದಲಾವಣೆ ಆಗೋದಿಲ್ಲ. ಆ ರೀತಿಯ ಕಾಯಿಲೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಂಡೇಲಿಯನ್ ಡಿಸೀಸಸ್ ಅಂತ ಕರಿತೇವೆ. ಸೊ ಮುಂದಿನ ಸಂಚಿಕೆಯಲ್ಲಿ ಕೆಲವೊಂದು ಮೆಂಡೇಲಿಯನ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಕೊನೆಯದನ್ನ ನಾವು ಪಾಲಿಜೆನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಪಾಲಿಜೆನಿಕ್ ಅಂದ್ರೆ ಕೇವಲ ಒಂದು ಕಡೆ ಮಾತ್ರವಲ್ಲ, ಒಂದು ಕಡೆಗಿಂತ ಜಾಸ್ತಿ ಜೀನ್ಗಳಲ್ಲಿ ದೋಷಗಳುಂಟಾದರೆ ಅದನ್ನ ಪಾಲಿಜೆನಿಕ್ ಅಂತ ಕರಿತೇವೆ. ಸಿ ಮೆಂಡೇಲಿಯನ್ ಅಲ್ಲಿ ನಮ್ಮ DNA ಒಂದೇ ಭಾಗದಲ್ಲಿ ಡಿಫೆಕ್ಟ್ ಆಗಿರುತ್ತೆ. ಪಾಲಿಜೆನಿಕ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಕಡೆ ಡಿಫೆಕ್ಟ್ ಆಗಿದ್ರೆ ಅದನ್ನ ಪಾಲಿಜೆನಿಕ್ ಅಂತ ಹೇಳ್ತೇವೆ. ಪಾಲಿಜೆನಿಕ್ ಬೆಸ್ಟ್ ಎಕ್ಸಾಂಪಲ್ ಡಯಾಬಿಟಿಸ್ ಇನ್ಸಿಪಿಡಸ್ ಮತ್ತೆ ಡಯಾಬಿಟಿಸ್ ಮೆಲಿಟಸ್ ನಾವು ಹಿಂದೆ ಏನು ಅಧ್ಯಯನ ಮಾಡಿದ್ದೇವೆ. ಸೊ ಅದು ಪಾಲಿಜೆನಿಕ್ ಡಿಸಾರ್ಡರ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಈಗ ನನಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಈ ಕ್ರೋಮೋಸೋಮಲ್ ಡಿಸಾರ್ಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಸ್ ಐ ಟೋಲ್ಡ್ ಯು ಬಿಫೋರ್, ಕ್ರೋಮೋಸೋಮಲ್ ಡಿಸಾರ್ಡರ್ ಬರ್ತಕ್ಕಂಥದ್ದು ಸೆಲ್ ಡಿವಿಷನ್ ಆಗುವ ಸಮಯದಲ್ಲಿ ಆಗ್ತಕ್ಕಂಥ ದೋಷ. ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸಿ ನಮ್ಮ ಜೀವಕೋಶ ಡಿವೈಡ್ ಆಗುವ ಸಮಯದಲ್ಲಿ ಅದು ಮೊದಲು DNA ಡಿವೈಡ್ ಆಗಿರುತ್ತೆ. ಅಂದ್ರೆ ಕ್ರೋಮೋಸೋಮ್ಸ್ 46 ಆಗಿ ಡಿವೈಡ್ ಆದ ನಂತರ ಇದು 2 ಸೆಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ 2 ಜೀವಕೋಶಗಳಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ಇವಾಗ ಏನಾಗಬೇಕಂದ್ರೆ 2 ಜೀವಕೋಶಗಳಿಗೆ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಬರಬೇಕು. ಬಟ್ ಡ್ಯೂ ಟು ಸಮ್ ಡಿಫೆಕ್ಟ್ ಒಂದ್ ಕಡೆ ಜಾಸ್ತಿ ಬಂದ್ಬಿಡುತ್ತೆ ಅಥವಾ ಒಂದ್ ಕಡೆ ಕಡಿಮೆ ಬರುತ್ತೆ. ಸೊ ಈಗ ಆಗ್ತಕ್ಕಂಥ ದೋಷಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೇವೆ. ಸೊ ಆ ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ಯೂಪ್ಲಾಯ್ಡಿ ಅಂತ ಕರಿತೇವೆ. ನ್ಯೂಪ್ಲಾಯ್ಡಿ ಅಂದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್,
ಅನ್ಯೂಪ್ಲಿಯಾಯ್ಡಿ ಅಂದರೆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ರೋಮೋಸೋಮ್ಸ್ ಇಂದ ಬರ್ತಕ್ಕಂಥ ಕಾಯಿಲೆಗಳನ್ನು ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರೀತೇವೆ. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ 3 ಪ್ರಮುಖ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಮತ್ತೆ ಟರ್ನರ್ ಸಿಂಡ್ರೋಮ್ ಅಂತ ಕರೀತೇವೆ. ಈ 3 ವರ್ಣತಂತುಗಳಲ್ಲಿ ಇವು 3 ಕೂಡ ವರ್ಣತಂತುಗಳ ಡಿಫೆಕ್ಟ್ ಅಲ್ಲಿ ಆಗ್ತಕ್ಕಂಥ ಕಾಯಿಲೆಗಳಾಗಿರುತ್ತೆ. ಇಲ್ಲಿ ಬ್ರಾಕೆಟ್ ಅಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ, ಇದನ್ನು ಕೂಡ ತಿಳ್ಕೊಳ್ಳಿ. ನಮಗೆ ಇರ್ತಕ್ಕಂಥ 46 ಕ್ರೋಮೋಸೋಮ್ಸ್ ಗಳಲ್ಲಿ 44 ನಾವು ಆಟೋಸೋಮ್ಸ್ ಅಂತ ಕರಿತೇವೆ. 44 ಆಟೋಸೋಮ್ಸ್ ಅಂತ ಕರಿತೇವೆ. ಮಿಕ್ಕಿದ 2 ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಥವಾ ಲೈಂಗಿಕ ವರ್ಣತಂತುಗಳು ಅಂತ ಕರಿತೇವೆ. ಸೊ ಬಾಯ್ ಆಗಿರ್ಬೋದು ಅಥವಾ ಗರ್ಲ್ ಆಗಿರ್ಬೋದು, ಮೆನ್ ಆಗಿರ್ಬೋದು ಅಥವಾ ವಿಮೆನ್ ಆಗಿರ್ಬೋದು. ಸೊ ಇಬ್ಬರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು ಆಟೋಸೋಮ್ಸ್ಗಳು. ಇಬ್ಬರಲ್ಲೂ ಮೊದಲ 44 ವರ್ಣತಂತುಗಳಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ವ್ಯಕ್ತಿಯ ಜೆಂಡರ್ ಅಥವಾ ಲಿಂಗ ನಿರ್ಧಾರ ಆಗ್ತಕ್ಕಂಥದ್ದು ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಸೆಕ್ಸ್ ಕ್ರೋಮೋಸೋಮ್ಸ್ ಅಂದ್ರೆ ವಿಮೆನ್ ಅಲ್ಲಿ XX ಇರುತ್ತೆ, ಮೆನ್ ಅಲ್ಲಾದ್ರೆ XY ಇರುತ್ತೆ. ಸೊ ಇದು ಅವರ ಜೆಂಡರ್ ಅನ್ನ ಡಿಸೈಡ್ ಮಾಡ್ತಕ್ಕಂಥ ವರ್ಣತಂತುಗಳಾಗಿ ನಾವು ನೋಡಬಹುದಾಗಿರುತ್ತೆ. ಈಗ ನಾನು ಡೌನ್ ಸಿಂಡ್ರೋಮ್ಗೆ ಸಂಬಂಧಪಟ್ಟಂತೆ ಆಟೋಸೋಮಲ್ ಅಂತ ಬರೆದಿದ್ದೇನೆ. ಇದರ ಅರ್ಥ ಏನು ಅಂದ್ರೆ ಮೊದಲ 44 ವರ್ಣತಂತುಗಳಲ್ಲಿ ಯಾವ್ದಾದ್ರೂ ಒಂದು ಕಡೆ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಆಟೋಸೋಮ್ ಅಂತ ಕರಿತೇವೆ. ಸೊ ಅದೇ ರೀತಿ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಇದೆ. ಮೊದಲ 44 ವರ್ಣತಂತುಗಳಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿರೋದಿಲ್ಲ. ಸೊ ಕೊನೆಯ 2 ಸೆಕ್ಸ್ ಕ್ರೋಮೋಸೋಮ್ಸ್ ಗಳಲ್ಲಿ ಪ್ರಾಬ್ಲಮ್ ಆಗಿದ್ರೆ ಬರ್ತಕ್ಕಂಥ ಕಾಯಿಲೆಯನ್ನು ನಾವು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಕೊನೆಯದು ಟರ್ನರ್ ಸಿಂಡ್ರೋಮ್ ಕೂಡ ಅಷ್ಟೇ. ಆಟೋಸೋಮ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿರೋದಿಲ್ಲ. ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ಬರ್ತಕ್ಕಂಥ ಕಾಯಿಲೆಯನ್ನು ನಾವು ಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಹಾಗಿದ್ರೆ ಡೌನ್ ಸಿಂಡ್ರೋಮ್ ಅಂದ್ರೆ ಏನು? ಡೌನ್ ಸಿಂಡ್ರೋಮ್ ಅಲ್ಲಿ ಇಲ್ಲಿ ನೋಡಿ ಎಲ್ಲ 44 ಅನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, ಬಟ್ ಪೇರ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ 1 ಇಂದ ಸ್ಟಾರ್ಟ್ ಆಗಿರುತ್ತೆ, ಬಟ್ ನಾನು ಪ್ರೀವಿಯಸ್ ಸ್ಲೈಡ್ ಅನ್ನ ಕ್ರಾಪ್ ಮಾಡ್ಕೊಂಡಿದ್ದೇನೆ. ಸೊ ಎಲ್ಲ ಕಡೆ 2 ಕ್ರೋಮೋಸೋಮ್ ಅನ್ನ ನಾವು ನೋಡ್ಬೋದು. ಇದನ್ನ ಟೋಟಲ್ ಮಾಡಿದ್ರೆ 46 ಬರಬೇಕು. ಹೆಲ್ದಿ ಇಂಡಿವಿಜುವಲ್ ಆದ್ರೆ 46 ಬರಬೇಕು. ಬಟ್ ಡೌನ್ ಸಿಂಡ್ರೋಮ್ ಅಲ್ಲಿ ಈ 21ನೇ ವರ್ಣತಂತುವಿನ ಜೋಡಿ ಏನಿರುತ್ತೆ ಅದರಲ್ಲಿ 2ಕ್ಕಿಂತ ಬದಲಾಗಿ ಒಂದು ಎಕ್ಸ್ಟ್ರಾ ಸೇರ್ಕೊಂಡಿರುತ್ತೆ. ಅಲ್ಲಿಗೆ ಈ ಒಂದು ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಟ್ಟು ವರ್ಣತಂತುಗಳ ಸಂಖ್ಯೆ 46 ಇರೋದಿಲ್ಲ, 47ಕ್ಕೆ ಏರಿಕೆ ಆಗಿರುತ್ತೆ. ಆ ಏರಿಕೆ ಎಷ್ಟನೇ ವರ್ಣತಂತುವಲ್ಲಾಗಿರುತ್ತೆ ಅಂದ್ರೆ 21ನೇ ವರ್ಣತಂತುವಿನಲ್ಲಿ 2ರ ಬದಲು ಒಂದು ಎಕ್ಸ್ಟ್ರಾ ಸೇರ್ಕೊಂಡಿರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರೈಸೋಮಿ ಅಂತ ಕರಿತೇವೆ. ಅಲ್ಲಿಗೆ ಡೌನ್ ಸಿಂಡ್ರೋಮ್ ಅನ್ನ ನಾವೇನಂತ ಕೂಡ ಕರಿಬಹುದು ಅಂದ್ರೆ ಟ್ರೈಸೋಮಿ ಅಂತ ಕರಿಬಹುದು. ಟ್ರೈ ಅಂದ್ರೆ 3 ವರ್ಣತಂತುಗಳು ಒಂದೇ ಕಡೆ ಸೇರ್ಕೊಂಡಿರುತ್ತೆ. ಬಟ್ ನ್ಯಾಚುರಲ್ ಆಗಿ ಇರಬೇಕಾಗಿರ್ತಕ್ಕಂಥದ್ದು ಜೋಡಿಗಳಲ್ಲಿ ಇರಬೇಕು. ಇದು ಒಂದು ಎಕ್ಸ್ಟ್ರಾ ಆದಾಗ ಅವರ ದೇಹದಲ್ಲಿ ಕೆಲವೊಂದು ಮಾರ್ಪಾಡುಗಳಾಗುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಡೌನ್ ಸಿಂಡ್ರೋಮ್ ಅಂತ ಕರಿತೇವೆ. ಈ ಡೌನ್ ಸಿಂಡ್ರೋಮ್ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ ಅಂತ ಅಬ್ಸರ್ವ್ ಮಾಡಲಾಗುತ್ತೆ. ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ ಅನ್ನ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸರ್ ಇದೇ ಡೇಟ್ ಅನ್ನ ಯಾಕೆ ಚೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ನೋಡಿ 21 ವರ್ಣತಂತುವಿನ ಸಂಖ್ಯೆ ಅದನ್ನ ಡೇಟ್ ಆಗಿ ತಗೊಂಡಿರ್ತಾರೆ. ಸೊ ಇಲ್ಲಿ 3 ವರ್ಣತಂತುಗಳನ್ನ ಮಂತ್ ಆಗಿ ಅಂದ್ರೆ ನಮ್ಮ 3ನೇ ತಿಂಗಳು ಯಾವ್ದಾಗಿರುತ್ತೆ ಅಂದ್ರೆ ಮಾರ್ಚ್ ಆಗಿರುತ್ತೆ. ಸೊ ಅದಕ್ಕೆ ಮಾರ್ಚ್ 21 ನಾವು ಡೌನ್ ಸಿಂಡ್ರೋಮ್ ಡೇ ಆಗಿ ಅಬ್ಸರ್ವ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಡೌನ್ ಸಿಂಡ್ರೋಮ್ ಅನ್ನ ಮೊದಲು ಕಂಡು ಹಿಡಿದಿದ್ದು ಯಾರು ಅಂದ್ರೆ ಲ್ಯಾಂಗ್ಡಾನ್ ಡೌನ್ ಅಂತ ಹೇಳ್ತೇವೆ. ಸೊ ಇವರು ಕಂಡಿಡ್ತಕ್ಕಂಥ ಕಾಯಿಲೆಗೆ ಅವರ ಹೆಸರನ್ನೇ ಇಟ್ಟಿರ್ತಾರೆ. ಬಟ್ ಇದು ಕ್ರೋಮೋಸೋಮ್ ನಂಬರ್ 21 ಅಲ್ಲೇ ಆಗುತ್ತೆ ಅಂತ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಡಾಕ್ಟರ್ ಲೆಜ್ಯೂನ್ ಅಂತ ಹೇಳ್ತೇವೆ. ಸೊ ಇವರು ಅದನ್ನ ಎಕ್ಸಾಕ್ಟ್ ಆಗಿ ಕಂಡುಹಿಡಿದಿರ್ತಾರೆ. ಎಲ್ಲಿ ತೊಂದರೆ ಆದ್ರೆ ಡೌನ್ ಸಿಂಡ್ರೋಮ್ ಬರುತ್ತೆ ಅಂತ ಕಂಡುಹಿಡ್ತಿರ್ತಾರೆ. ಸೊ ಕಾಯಿಲೆಯನ್ನ ಪತ್ತೆ ಹಚ್ಚಿದ್ದು ಲ್ಯಾಂಗ್ಡಾನ್ ಡೌನ್ ಆಗಿರ್ತಾರೆ. ಕಾಯಿಲೆಗೆ ಕಾರಣವನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಡಾಕ್ಟರ್ ಲೆಜ್ಯೂನ್ ಅಂತಕ್ಕಂಥವ್ರು ಇದಕ್ಕೆ ಕಾರಣವನ್ನ ಪತ್ತೆ ಹಚ್ಚಿರ್ತಕ್ಕಂಥ ಡಾಕ್ಟರ್ ಆಗಿರ್ತಾರೆ. ಸೊ ಈ ಒಂದು ಕಾಯಿಲೆ ಬಂದಾಗ ಕೆಲವೊಂದು ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ಕಿವಿ ಚಿಕ್ಕದಾಗುತ್ತೆ, ಕಣ್ಣು ಆಲ್ಮಂಡ್ ರೂಪಕ್ಕೆ ಬದಲಾಗುತ್ತೆ, ಬುದ್ಧಿಮಾಂದ್ಯತೆ ಆಗುತ್ತೆ. ಸೊ ಇವೆಲ್ಲ ಬದಲಾವಣೆಗಳನ್ನ ನಾವು ಈ ಒಂದು ಡೌನ್ ಸಿಂಡ್ರೋಮ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ರೋಗದ ಲಕ್ಷಣಗಳನ್ನ ನಾನು ಇಲ್ಲಿ ಕೊಟ್ಟಿರ್ತೇನೆ. ಸೊ ಇದು ನಿಮ್ಮ ಇನ್ಫಾರ್ಮೇಶನ್ ಗಾಗಿ ಮಾತ್ರ, ಅಷ್ಟಾಗಿ ರೋಗದ ಲಕ್ಷಣಗಳ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ ಅನ್ನ ಪ್ರತಿ ವರ್ಷ ನಾವು 21ನೇ ಮಾರ್ಚ್ ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂದ್ರೆ ಇಂಪ್ರೂವ್ ಆರ್ ಸಪೋರ್ಟ್ ಸಿಸ್ಟಮ್, ಅಂದ್ರೆ ನಮ್ಮ ಬೆಂಬಲ ವ್ಯವಸ್ಥೆಯನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಈ ವರ್ಷ ನಾವು ಇದನ್ನ ಅಬ್ಸರ್ವ್ ಮಾಡಿರ್ತೇವೆ. ಸೊ ನೆಕ್ಸ್ಟ್ ಬರುತ್ತೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ನಾವು ಮೊದಲು ಪಟ್ಟಿ ಮಾಡಿದಾಗ ಬ್ರಾಕೆಟ್ ಅಲ್ಲಿ ನಾವು
ನಾವೇನಂತ ಬರ್ದಿದ್ವಿ ಅಂದ್ರೆ ಸೆಕ್ಸ್ ರಿಲೇಟೆಡ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಬರ್ದಿದ್ವಿ. ಅಂದ್ರೆ ಮೊದಲ 44 ವರ್ಣತಂತುಗಳಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿರೋದಿಲ್ಲ, ಕೊನೆಯ 2 ಕ್ರೋಮೋಸೋಮ್ಸ್ ಗಳಲ್ಲಿ ತೊಂದರೆ ಆಗಿರುತ್ತೆ. ಹಾಗಿದ್ರೆ ಏನಾಗಿರುತ್ತೆ ಸರ್? ಸೊ ಇದು ಸಾಮಾನ್ಯವಾಗಿ ಮೇಲ್ಸ್ ಅಲ್ಲಿ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಮೇಲ್ಸ್ ಅಲ್ಲಿ ನಮಗೆ ಗೊತ್ತು, ಒಂದು ಎಕ್ಸ್ ಇರುತ್ತೆ, ಒಂದು ವೈ ಇರುತ್ತೆ. ಬಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಒಂದು ಎಕ್ಸ್ ಅಡಿಷನಲ್ ಆಗಿ ಸೇರ್ಕೊಂಡಿರುತ್ತೆ. ಆ ಎಕ್ಸ್ ಅಡಿಷನಲ್ ಆಗಿ ಸೇರ್ಕೊಂಡಿರುವ ಕಾರಣದಿಂದ ಇವರಿಗೆ ಕೆಲವೊಂದು ಫೀಮೇಲ್ ಕ್ಯಾರೆಕ್ಟರ್ಸ್ ಬಂದಿರುತ್ತೆ. ಅವರು ಮೇಲ್ ಆಗಿದ್ದರೂ ಕೂಡ ಕೆಲವೊಂದು ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳು ಬಂದಿರುತ್ತೆ. ಸೊ ಈ ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಕರಿತೇವೆ. ಹಾಗಿದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ನಿಮಗೆ ಕೇಳಿದಾಗ ಒನ್ಸ್ ಅಗೇನ್ ಇಟ್ ಇಸ್ 47. ನಂಬರ್ ಏನು ಚೇಂಜ್ ಆಗಲ್ಲ. ಟರ್ನರ್ ಡೌನ್ಸ್ ಅಲ್ಲೂ 47, ಕ್ಲೈನ್ಫೆಲ್ಟರ್ ಅಲ್ಲೂ ಕೂಡ 47 ಆಗಿರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ಡೌನ್ ಸಿಂಡ್ರೋಮ್ ಅಲ್ಲಿ 21st ಪ್ಲೇಸ್ ಅಲ್ಲಿ ಆಡ್ ಆಗಿತ್ತು. ಬಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಲೈಂಗಿಕ ಕ್ರೋಮೋಸೋಮ್ಗಳಲ್ಲಿ ಆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಪುರುಷರಲ್ಲಿ ದೇರ್ ವಿಲ್ ಬಿ ಗ್ರೋತ್ ಆಫ್ ಮೆಮರಿ ಗ್ಲ್ಯಾಂಡ್ಸ್, ಅಂದ್ರೆ ಸ್ತನ ಗ್ರಂಥಿಗಳು ಅವರಲ್ಲಿ ಉತ್ಪತ್ತಿ ಆಗುತ್ತೆ. ಈ ಸ್ತನ ಗ್ರಂಥಿಗಳು ಉತ್ಪತ್ತಿ ಆಗ್ತಕ್ಕಂಥ ಕಂಡೀಷನ್ ಅನ್ನು ನಾವು ಗೈನೆಕೋಮಸ್ತಿಯಾ ಅಂತ ಹೇಳ್ತೇವೆ. ಗೈನೆಕೋಮಸ್ತಿಯಾ ಅಂದ್ರೆ ಸೊ ಪ್ರೊಡಕ್ಷನ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ಇನ್ ಮೆನ್. ಸೊ ಮೆನ್ ನಲ್ಲಿ ಸ್ತನ ಗ್ರಂಥಿಗಳು ಬೆಳವಣಿಗೆ ಆಗೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಗೈನೆಕೋಮ್ಯಾಸ್ಟಿಯಾ ಅಂತ ಹೇಳ್ತೇವೆ. ಸೊ ಈ ಕಾಯಿಲೆ ಬರ್ತಕ್ಕಂಥದ್ದು ಯಾವ ಸಿಂಡ್ರೋಮ್ ಅಲ್ಲಿ ಆಗಿರುತ್ತೆ ಅಂದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಆಗ್ತಕ್ಕಂಥ ಒಂದು ಕಂಡೀಷನ್ ಆಗಿರುತ್ತೆ. ಅಲ್ಲಿಗೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು? 47. ಸೊ ಇಲ್ಲಿ ಎಕ್ಸ್ ವೈ ಜೊತೆಗೆ ಒಂದು ಎಕ್ಸ್ ಅಡಿಷನಲ್ ಆಗಿ ಸೇರ್ಕೊಂಡಿರುತ್ತೆ. ಸೊ ಇವರಲ್ಲಿ ಓವರ್ ಆಲ್ ಮಸ್ಕ್ಯುಲೈನ್ ಡೆವಲಪ್ಮೆಂಟ್ ಇರುತ್ತೆ, ಅಂದ್ರೆ ಪುರುಷರ ರೀತಿಯಲ್ಲೇ ಅವರು ಎಲ್ಲಾ ಡೆವಲಪ್ಮೆಂಟ್ ಆಗಿರುತ್ತೆ. ಬಟ್ ಅದರ ಜೊತೆಗೆ ದೇರ್ ವಿಲ್ ಬಿ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗೈನೆಕೋಮ್ಯಾಸ್ಟಿಯಾ ಅಂತ ಹೇಳ್ತೇವೆ. ಅಂಡ್ ದೇ ವಿಲ್ ಬಿ ಸ್ಟೆರೈಲ್, ಅಂದ್ರೆ ಅವರು ಜನ್ಮ ನೀಡಲು ಆ ಒಂದು ಕ್ವಾಲಿಟೀಸ್ ಇರೋದಿಲ್ಲ. ಸೊ ಈ ಒಂದು ಕಂಡೀಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಮೂರನೇದನ್ನು ನಾವು ಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಸೆಕ್ಸ್ ಕ್ರೋಮೋಸೋಮ್ ರಿಲೇಟೆಡ್ ಡಿಸಾರ್ಡರ್ ಆಗಿರುತ್ತೆ. ಇಲ್ಲೂ ಕೂಡ ಎಕ್ಸ್ ಇರಬೇಕು, ಇದು ಫಿಮೇಲ್ಸ್ ಅಲ್ಲಿ ಬರುತ್ತೆ. ಸೊ ಫಿಮೇಲ್ಸ್ ಅಲ್ಲಿ 2 ಎಕ್ಸ್ ಇರಬೇಕಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಲ್ಲಿ ಒಂದು ಎಕ್ಸ್ ಮಿಸ್ ಆಗಿರುತ್ತೆ. ಅಲ್ಲಿಗೆ ಈ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆ 45 ಆಗಿರುತ್ತೆ. ಸೊ ಅಲ್ಲಿಗೆ ಟರ್ನರ್ ಸಿಂಡ್ರೋಮ್ ಅಲ್ಲಿ ಟೋಟಲ್ ಕ್ರೋಮೋಸೋಮಲ್ ನಂಬರ್ ಎಷ್ಟು ಅಂತ ಕೇಳಿದ್ರೆ 45 ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ನಾವು X0 ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವು ಫಿಮೇಲ್ಸ್ ಅನ್ನ XX ಅಂತ ಕರಿಬೇಕು, ಬಟ್ ಟರ್ನರ್ ಸಿಂಡ್ರೋಮ್ ಅನ್ನ ನಾವು X0 ಅಂತ ಹೇಳ್ತೇವೆ. ಸೊ ಈ ಕಾಯಿಲೆ ಬಂದಾಗ ಏನಾಗುತ್ತೆ ಅಂದ್ರೆ such females are sterile because ovaries are rudimentary, ಅಂದ್ರೆ ಅವರು ಕೂಡ ಜನ್ಮ ನೀಡಲು ಆಗೋದಿಲ್ಲ. ಬಿಕಾಸ್ ಅವರ ಓವರೀಸ್ ಏನಿರುತ್ತೆ, ಅಂಡಾಶಯಗಳೇನಿರುತ್ತೆ, ಸೊ ಅದು ಉತ್ತಮವಾಗಿ ಡೆವಲಪ್ ಆಗೋದಿಲ್ಲ. ಬಿಕಾಸ್ ಎಕ್ಸ್ ಅಂತಕ್ಕಂಥದ್ದು ಸೊ ಎಲ್ಲಾ ಕ್ಯಾರೆಕ್ಟರ್ಸ್ಗೆ ಕಾರಣವಾಗಿರ್ತಕ್ಕಂಥ ಒಂದು ಕ್ರೋಮೋಸೋಮೇ ಮಿಸ್ ಆಗಿದೆ ಆಬ್ವಿಯಸ್ಲಿ. ಸೊ ಅವರು ಒಂದು ಸ್ಟೆರೈಲ್ ನೇಚರ್ ಅನ್ನ ಹೊಂದತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಅವರಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದಿಲ್ಲ, ಅಂದ್ರೆ ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳು, ಅಂದ್ರೆ ಪ್ರೌಢಾವಸ್ಥೆಯನ್ನ ತಲುಪಿದ ನಂತರ ಸೊ ಫಿಮೇಲ್ಸ್ ಅಲ್ಲಿ ಕೆಲವೊಂದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಆಫ್ ಮೆನ್ಚುರಲ್ ಸೈಕಲ್ ಆಗಿರ್ಬೋದು, ಗ್ರೋತ್ ಆಫ್ ಬ್ರೆಸ್ಟ್ ಆಗಿರ್ಬೋದು, ಅಂಡ್ ಎನ್ಲಾರ್ಜ್ಮೆಂಟ್ ಆಫ್ ಹಿಪ್ ಆಗಿರ್ಬೋದು. ಸೊ ಇವೆಲ್ಲ ಬದಲಾವಣೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ. ಆಬ್ವಿಯಸ್ಲಿ ಅವರಲ್ಲಿ ಯಾವಾಗ ಎಕ್ಸ್ ಮಿಸ್ ಆಗುತ್ತೆ, ಈ ದ್ವಿತೀಯ ಲೈಂಗಿಕ ಲಕ್ಷಣಗಳು ಅವರಲ್ಲಿ ಬರೋದಿಲ್ಲ. ಸೊ ಟರ್ನರ್ ಸಿಂಡ್ರೋಮ್ ಅಲ್ಲೂ ಕೂಡ ಇದೇ ರೀತಿಯ ಬದಲಾವಣೆಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ಬರೋಣ. ಸೊ ಆನುವಂಶಿಕ ಅಸ್ವಸ್ಥತೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ, ಡೌನ್ ಸಿಂಡ್ರೋಮ್ ಅಲ್ಲಿ ವರ್ಣತಂತುಗಳ ಸಂಖ್ಯೆ 47. ಕರೆಕ್ಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಡೌನ್ ಸಿಂಡ್ರೋಮ್ ಅಲ್ಲಿ ಕ್ರೋಮೋಸೋಮಲ್ ನಂಬರ್ 47 ಇರುತ್ತೆ. ನೆಕ್ಸ್ಟ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ನಲ್ಲಿ ಗೈನಕೋಮ್ಯಾಸ್ಟಿಯಾ ಉಂಟಾಗುತ್ತೆ. ಡೆಫಿನೆಟ್ಲಿ ಕರೆಕ್ಟ್. ಪ್ರೊಡಕ್ಷನ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ಇನ್ ಮೇಲ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಗೈನಕೋಮಸ್ಟಿಯಾ ಅಂತ ಕರಿತೇವೆ. ಅದು ಉಂಟಾಗ್ತಕ್ಕಂಥದ್ದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಬರುತ್ತೆ, ಟರ್ನರ್ ಸಿಂಡ್ರೋಮ್ ಅಲ್ಲಿ ವರ್ಣತಂತುಗಳ ಸಂಖ್ಯೆ 47 ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಟರ್ನರ್ ಸಿಂಡ್ರೋಮ್ ಅಲ್ಲಿ ಒಂದು ವರ್ಣತಂತು ಕಡಿಮೆ ಆಗಿರುತ್ತೆ. ಸೊ 45 ವರ್ಣತಂತುಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಕೇಳಿರ್ತಕ್ಕಂಥ ಪ್ರಶ್ನೆ, ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿಲ್ಲ? ಹೌ ಮೆನಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಉತ್ತರ 1 ಮಾತ್ರ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 88. ಹೆಚ್ಚಿನ ಮೀನುಗಳು ನೀರಿನಲ್ಲಿ ಮುಳುಗುವುದಿಲ್ಲ ಏಕೆಂದರೆ ಅವುಗಳು ಈ ಕೆಳಗಿವುಗಳನ್ನು ಹೊಂದಿರುತ್ತವೆ. ಸೊ ಮೋಸ್ಟ್ ಆಫ್ ದಿ ಫಿಶ್ ಡು ನಾಟ್ ಸಿಂಕ್ ಇನ್ ವಾಟರ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್, ಅಂದ್ರೆ ಮೀನು ನೀರಲ್ಲಿ ಯಾಕೆ ಮುಳುಗೋದಿಲ್ಲ, ಯಾಕೆ ಅದು ಸುಲಭ
ಸುಲಭವಾಗಿ ಸ್ವಿಮ್ ಮಾಡ್ಬೋದು ಅಥವಾ ಫ್ಲೋಟ್ ಮಾಡ್ಬೋದು. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಭಾಗಗಳು ಯಾವುದು ಅಂತ ಕೇಳಿದರೆ, ಸೊ ಈ ಆನ್ಸರ್ ಅನ್ನ ಮಾಡೋದಕ್ಕಿಂತ ಮುಂಚೆ ಆ ಭಾಗವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಿಶ್ ಅಲ್ಲಿ ಒಂದು ಏರ್ಸ್ ಸ್ವಿಮ್ ಬ್ಲಾಡರ್ ಅಂತ ಇರುತ್ತೆ. ಸೊ ಈ ಭಾಗದಲ್ಲಿ ಅಂದ್ರೆ ತನ್ನ ಒಂದು ದೇಹದ ಭಾಗದಲ್ಲಿ ಸ್ವಿಮ್ ಬ್ಲಾಡರ್ ಅಂತ ಇರುತ್ತೆ. ಅದನ್ನ ರಿಯಲ್ ಪಿಕ್ಚರ್ ಅಲ್ಲಿ ನೋಡಿದ್ರೆ ಸೊ ಈ ತರ ಇರುತ್ತೆ. ಇದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. ಯಾವಾಗ ಈ ಒಂದು ಸ್ವಿಮ್ ಬ್ಲಾಡರ್ ಅಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ, ಸೊ ಅದು ಸುಲಭವಾಗಿ ಫ್ಲೋಟ್ ಆಗುತ್ತೆ, ಸುಲಭವಾಗಿ ಸ್ವಿಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಫಿಶ್ ಅಷ್ಟು ಸುಲಭವಾಗಿ ಮುಳುಗಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಅದರಲ್ಲಿ ಇರ್ತಕ್ಕಂಥ ಒಂದು ಸ್ವಿಮ್ ಬ್ಲಾಡರ್ ಇದಕ್ಕೆ ಕಾರಣವಾಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ವಾಪಸ್ ಬರೋಣ. ಸೊ ಪ್ರಶ್ನೆ ಒನ್ಸ್ ಅಗೇನ್ ವಿಲ್ ಕಮ್ ಬ್ಯಾಕ್ ಟು ದ ಕ್ವೆಶ್ಚನ್ ಹಿಯರ್. ಸೊ ಇಲ್ಲಿ ಈಜು ಕೋಶ, ಇದನ್ನ ಸ್ವಿಮ್ ಬ್ಲಾಡರ್ ಅಂತ ಕರಿತೇವೆ, ಇದು ಕರೆಕ್ಟ್. ಏರ್ ಬ್ಲಾಡರ್, ಸ್ವಿಮ್ ಬ್ಲಾಡರ್ ಅಂದ್ರೂ ಒಂದೇನೆ, ಏರ್ ಬ್ಲಾಡರ್ ಅಂದ್ರೂ ಒಂದೇನೆ. ಸೊ ಅಲ್ಲಿಗೆ ಇವೆರಡೂ ಕೂಡ ಸರಿಯಾದ ಉತ್ತರವಾಗಿರುತ್ತೆ. ಗಾಳಿ ಚೀಲಗಳು, ಏರ್ ಸ್ಯಾಕ್ಸ್ ಇರೋದು ಬರ್ಡ್ಸ್ ಅಲ್ಲಿ, ಪಕ್ಷಿಗಳಲ್ಲಿ ಇರ್ತಕ್ಕಂಥದ್ದು, ಇದು ಫಿಶ್ ಅಲ್ಲಿ ಇರೋದಿಲ್ಲ, ಅಲ್ಲಿಗೆ ಇದು ರಾಂಗ್ ಆಗುತ್ತೆ. ಸ್ಪಂಜಿನ ಮೂಳೆಗಳಲ್ಲಿ ಗಾಳಿ, ಏರ್ಸ್ ಇನ್ ಸ್ಪಾಂಜಿ ಬೋನ್ಸ್, ಡೆಫಿನೆಟ್ಲಿ ಸ್ಪಾಂಜಿ ಬೋನ್ಸ್ ಅಲ್ಲಿ ಏರ್ ಇರುತ್ತೆ, ಬಟ್ ಆ ಏರ್ಗೂ ಫ್ಲೋಟಿಂಗು ಯಾವುದೇ ಸಂಬಂಧ ಇರೋದಿಲ್ಲ. ಸೊ ಅಲ್ಲಿಗೆ ಇದು ಕೂಡ ರಾಂಗ್ ಆಗಿರುತ್ತೆ. ಅಲ್ಲಿಗೆ ಸರಿಯಾದ ಉತ್ತರ 1 and 2 ಆರ್ ಕರೆಕ್ಟ್, ಅಥವಾ 1 ಮತ್ತು 2 ಸರಿಯಾಗಿರುತ್ತೆ. ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 18. ಮಲೇರಿಯಾ ಹರಡುವುದರ ಜೊತೆಗೆ ಅನಾಫಿಲಿಸ್ ಸೊಳ್ಳೆಗಳು ಡ್ಯಾಶ್ ಕೂಡ ರೋಗವಾಹಕಗಳಾಗಿವೆ. ಅದರ್ ದ್ಯಾನ್ ಸ್ಪ್ರೆಡಿಂಗ್ ಮಲೇರಿಯಾ, ಅನಾಫಿಲಿಸ್ ಮಸ್ಕಿಟೋ ಆರ್ ಆಲ್ಸೋ ವೆಕ್ಟರ್ಸ್ ಆಫ್. ಸೊ ನಮಗೆ ಗೊತ್ತು ಈ ಸೊಳ್ಳೆಗಳ ಕಡಿತದಿಂದ ಸಾಕಷ್ಟು ಕಾಯಿಲೆಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಅನಾಫಿಲಿಸ್ ನಮಗೆ ಗೊತ್ತು, ಇದರಿಂದ ಮಲೇರಿಯಾ ಬರುತ್ತೆ. ಮಲೇರಿಯಾದರ ಜೊತೆಗೆ ಇನ್ಯಾವ ಕಾಯಿಲೆಯನ್ನ ಇದೇ ಸೊಳ್ಳೆ ಸ್ಪ್ರೆಡ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನ ಕೊಡುವ ಮುಂಚೆ ಸೊಳ್ಳೆಗಳಿಂದ ಬರ್ತಕ್ಕಂಥ ಕಾಯಿಲೆಗಳು ಯಾವ್ದು ಎಲ್ಲವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಕೂಡ ತುಂಬಾ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸಂಪೂರ್ಣ ಪಟ್ಟಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದರಲ್ಲಿ ನಾನು ಪ್ರಾರಂಭ ಮಾಡ್ತಾ ಇರೋದು ಅನಾಫಿಲಿಸ್ ಮಸ್ಕಿಟೋ. ಅಂಡ್ ರಿಮೆಂಬರ್, ಎಲ್ಲಾ ಮಸ್ಕಿಟೋ ಬೋರ್ನ್ ಡಿಸೀಸಸ್ ಫೀಮೇಲ್ ಮಸ್ಕಿಟೋ ಬೈಟ್ ನಿಂದ ಮಾತ್ರ ಬರುತ್ತೆ, ಹೆಣ್ಣು ಸೊಳ್ಳೆ ಕಡಿತದಿಂದ ಮಾತ್ರ ಬರುತ್ತೆ. ಸೊ ಇದಕ್ಕೆ ರೀಸನ್ ಏನು ಅಂದ್ರೆ, ಓನ್ಲಿ ಫೀಮೇಲ್ ಮಸ್ಕಿಟೋಸ್ ಬೈಟ್, ಅಂದ್ರೆ ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ಚುತ್ತೆ. ಕಾರಣ ಏನು ಅಂದ್ರೆ, ಈ ಹೆಣ್ಣು ಸೊಳ್ಳೆಗಳು ಕಚ್ಚಲಿಕ್ಕೆ ರೀಸನ್ ಏನು ಅಂದ್ರೆ, ದೇ ವಾಂಟ್ ಬ್ಲಡ್ ಫಾರ್ ದೇರ್ ಫರ್ಟಿಲೈಸೇಷನ್, ಅಂದ್ರೆ ತನ್ನ ಸಂತಾನೋತ್ಪತ್ತಿಗೆ ರಕ್ತ ಬೇಕಾಗಿರುತ್ತೆ, ನಾಟ್ ಫಾರ್ ಫುಡ್. ಸೊಳ್ಳೆಗಳು ನಮಗೆ ಕಡಿತಕ್ಕಂಥದ್ದು ಆಹಾರದ ಕಾರಣಕ್ಕಾಗಿ ಅಲ್ಲ, ತನ್ನ ಸಂತಾನೋತ್ಪತ್ತಿ ಕಾರಣಕ್ಕಾಗಿ ಕಡಿಯುತ್ತೆ. ಬಟ್ ಮೇಲ್ಸ್ ಅಂತಕ್ಕಂಥದ್ದು ಬೇರೆ ಫುಡ್ ಸೋರ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಮೇಲ್ ಮಸ್ಕಿಟೋಸ್ ಬೈಟ್ ಮಾಡೋದಿಲ್ಲ. ಸೊ ಅದರಿಂದ ಎಲ್ಲಾ ಕಡೆ ನೀವು ಓದ್ತಕ್ಕಂಥದ್ದು ಫೀಮೇಲ್ ಮಸ್ಕಿಟೋ ಅಂತಾನೆ ಓದ್ತಾ ಇರ್ತೀರಾ. ಸೊ ಇಲ್ಲೂ ಕೂಡ ಅನಾಫಿಲಿಸ್ ಫೀಮೇಲ್ ಮಸ್ಕಿಟೋ ಇಂದ ಮಲೇರಿಯಾ ಕಾಯಿಲೆ ಬರುತ್ತೆ. ಮಲೇರಿಯಾ ಜೊತೆಗೆ ಫಿಲಾರಿಯಾಸಿಸ್ ಅಂತ ಕಾಯಿಲೆ ಬರುತ್ತೆ. ಸೊ ಮಲೇರಿಯಾ ಬಂದಾಗ ಇದು ಸ್ಪ್ರೆಡ್ ಮಾಡ್ತಕ್ಕಂಥದ್ದು ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಅನ್ನ ಸ್ಪ್ರೆಡ್ ಮಾಡುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಈ ಅನಾಫಿಲಿಸ್ ಅಥವಾ ಮಲೇರಿಯಾಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಕಾಸ್ ಮಲೇರಿಯಾ ಇಸ್ ಇನ್ ಬಿಗ್ ನ್ಯೂಸ್. ಸೊ ಅದು ತುಂಬಾ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಮಲೇರಿಯಾ ಜೊತೆಗೆ ಇನ್ನೊಂದು ಕಾಯಿಲೆ ಬರುತ್ತೆ, ಅದನ್ನ ನಾವು ಫಿಲೇರಿಯಾಸಿಸ್ ಅಂತ ಹೇಳ್ತೇವೆ. ಇದು ವರ್ಮ್ಸ್ ಅಥವಾ ಜಂತು ಹುಳುಗಳನ್ನ ಸ್ಪ್ರೆಡ್ ಆಗ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಫಿಲೇರಿಯಾಸಿಸ್ ಅನ್ನ ಸರಿಯಾದ ಸಮಯಕ್ಕೆ ಟ್ರೀಟ್ ಮಾಡದಿದ್ರೆ ಅದು ತುಂಬಾ ಕ್ರಾನಿಕ್ ಆಗುತ್ತೆ. ಅವಾಗ ಬರ್ತಕ್ಕಂಥ ಕಾಯಿಲೆಯನ್ನ ನಾವು ಎಲಿಫ್ಯಾಂಟಾಲಿಸಿಸ್ ಅಂತ ಹೇಳ್ತೇವೆ. ಆನೆ ಕಾಲು ರೋಗ ಅಂತ ಕೇಳಿರ್ತೀರಾ, ಆ ಎಲಿಫ್ಯಾಂಟಾಸಿಸ್ ಆಗ್ತಕ್ಕಂಥದ್ದು ಫಿಲೇರಿಯಾಸಿಸ್ ನ ಅಡ್ವಾನ್ಸ್ಡ್ ಕಾಯಿಲೆಯನ್ನ ನಾವು ಆನೆ ಕಾಲು ರೋಗ ಅಂತ ಹೇಳ್ತೇವೆ. ಸೊ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಮಸ್ಕಿಟೋ ಅನಾಫಿಲಿಸ್ ಆಗಿರುತ್ತೆ. ಎರಡನೇದನ್ನ ನಾವು ಇಡೀಸ್ ಈಜಿಪ್ಟಿ ಅಂತ ಹೇಳ್ತೇವೆ. ಇಡೀಸ್ ಈಜಿಪ್ಟಿ ಇಂದ ಬರ್ತಕ್ಕಂಥ ಕಾಯಿಲೆಗಳು ಡೆಂಗ್ಯೂ, ಚಿಕನ್ ಗುನಿಯಾ, ಝೀಕಾ, ಯೆಲ್ಲೋ ಫೀವರ್, ರಿಫ್ಟ್ ವ್ಯಾಲಿ ಫೀವರ್. ಸೊ ಇವೆಲ್ಲ ಕೂಡ ವೈರಸ್ಗಳಾಗಿರ್ತವೆ. ಸೊ ಈ ಎಲ್ಲ ವೈರಸ್ಗಳನ್ನ ಈ ಒಂದು ಇಡೀಸ್ ಈಜಿಪ್ಟಿ ಮಸ್ಕಿಟೋ ಸ್ಪ್ರೆಡ್ ಮಾಡುತ್ತೆ. ಸೊ ಈ ಮಸ್ಕಿಟೋದಿಂದ ಹರಡ್ತಕ್ಕಂಥ ಕಾಯಿಲೆಗಳು ಇವಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಇಡೀಸ್ ಆಲ್ಬೋಪಿಕ್ಟಸ್ ಅಂತ ಬರುತ್ತೆ. ಸೊ ಇದು ಚಿಕನ್ ಗುನಿಯಾ ಅಂಡ್ ಡೆಂಗ್ಯೂ. ಸೊ ಇಲ್ಲಿ ನೋಡ್ಕೋಬೇಕು ನೀವು, ಕಾಮನ್ ಇರೋದು ಇಂಪಾರ್ಟೆಂಟ್. ಡೆಂಗ್ಯೂ ಅಂಡ್ ಚಿಕನ್ ಗುನಿಯಾ ಎಡಿಸ್ ಈಜಿಪ್ಟಿಗೂ ಬರುತ್ತೆ. ಚಿಕನ್ ಗುನಿಯಾ ಅಂಡ್ ಡೆಂಗ್ಯೂ ಕೂಡ ಎಡಿಸ್ ಆಲ್ಬೋಪಿಕ್ಟಸ್ಗೆ ಬರುತ್ತೆ. ಸೊ ಇವು ಕೂಡ ವೈರಸ್ಗಳಾಗಿರ್ತವೆ, ವೈರಸ್ಗಳನ್ನ ಸ್ಪ್ರೆಡ್ ಮಾಡ್ತಕ್ಕಂಥ ಒಂದು ಮಸ್ಕಿಟೋ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಕ್ಯುಲೆಕ್ಸ್ ಮಸ್ಕಿಟೋ ಅಂತ ಬರುತ್ತೆ. ಕ್ಯುಲೆಕ್ಸ್ ಮಸ್ಕಿಟೋ ಇಂದ ಬರ್ತಕ್ಕಂಥ ಕಾಯಿಲೆ ಜಾಪನೀಸ್ ಎನ್ಸೆಫಲೈಟಿಸ್. ಎನ್ಸೆಫಲೈಟಿಸ್ ಅಂದ್ರೆ ಬ್ರೈನ್ ಸ್ವೆಲ್ ಆಗುತ್ತೆ, ಮೆದುಳು ಊದಿಕೊಳ್ಳುತ್ತೆ, ಅದನ್ನ ನಾವು ಜಾಪನೀಸ್ ಎನ್ಸೆಫಲೈಟಿಸ್ ಅಂತ ಹೇಳ್ತೇವೆ. ಸೊ ಫಿಲಾರಿಯಾಸಿಸ್ ಇಲ್ಲೂ ಕೂಡ ಬರುತ್ತೆ. ಫಿಲಾರಿಯಾಸಿಸ್ ಎಲ್ಲೂ ಕೂಡ ಇತ್ತು, ಅನಾಫಿಲಿಸ್ ಅಲ್ಲೂ ಇತ್ತು, ಇವನ್ ಕ್ಯುಲೆಕ್ಸ್ ಮಸ್ಕಿಟೋ ಇಂದ ಬರುತ್ತೆ. ಅದ್ರ ಜೊತೆಗೆ ವೆಸ್ಟ್ ನೈಲ್ ಫೀವರ್ ಇಂದ ಕೂಡ ಫೀವರ್ ಅನ್ನ ಕೂಡ ಈ ಒಂದು ಕ್ಯುಲೆಕ್ಸ್ ಮಸ್ಕಿಟೋ ಇದು ಸ್ಪ್ರೆಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ವೈರಸ್ ಅಂದ್ರೆ ಜಾಪನೀಸ್
ಎನ್ಸೆಫಿಲಿಟಿಸ್ ವೈರಸ್ ಆಗಿರುತ್ತೆ. ಇನ್ನೊಂದು ಉಚೇರಿಯಾ ಬ್ರಾಂಕೋಫ್ಟಿ ಆಗಿರುತ್ತೆ, ಇದು ಫಿಲಾರಿಯಸ್. ಅದಾದ್ಮೇಲೆ ಏನೋ ಬ್ರೂಗಿಯಾ ಸ್ಪೀಶೀಸ್ ಮತ್ತೆ ವೆಸ್ನೈಲ್ ಅಂತಕ್ಕಂಥದ್ದು ಕೂಡ ಒಂದು ವೈರಸ್ ಆಗಿರುತ್ತೆ, ಅದು ಕೂಡ ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ. ಸೊ ಕೊನೆಯದನ್ನು ನಾವು ಎಡಿಸ್ ಟ್ರೈಸೆರಿಯಾಟಸ್ ಅಂತ ಹೇಳ್ತೇವೆ. ಇದರಿಂದ ಲಾ ಕ್ರಾಸ್ ಎನ್ಸೆಫಿಲಿಟಿಸ್ ಅಂತ ಬರುತ್ತೆ. ಸೊ ಇದು ಕೂಡ ಒಂದು ವೈರಸ್ ಆಗಿರುತ್ತೆ. ಸೊ ಇಷ್ಟು ಈ ಒಂದು ಅನಾಫಿಲಿಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಇವಾಗ ಅನಾಫಿಲಿಸ್ ಪ್ರಶ್ನೆ ಏನಿತ್ತು ಅಂದ್ರೆ ಮಲೇರಿಯಾ ಜೊತೆಗೆ ಇನ್ಯಾವ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರು. ಸೊ ಮೊದಲನೇ ಪಾಯಿಂಟ್ ಅಲ್ಲೇ ಗೊತ್ತಾಗುತ್ತೆ, ಮಲೇರಿಯಾ ಜೊತೆಗೆ ಫಿಲಾರಿಯಾಸಿಸ್ ಕಾಯಿಲೆ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಗೆ ಆಪ್ಷನ್ 2 ಇದಕ್ಕೆ ಸರಿಯಾಗಿರುತ್ತೆ. ಇಲ್ಲಿರ್ತಕ್ಕಂಥ ಡೆಂಗ್ಯೂ, ಎನ್ಸೆಫಿಲಿಟಿಸ್ ಮತ್ತೆ ಹಳದಿ ಜ್ವರ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಎಡಿಸ್ ಈಜಿಪ್ಟಿಯಿಂದ ಮಿಕ್ಕಿದ ಕಾಯಿಲೆಗಳು ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಲಾಸ್ಟ್ ಕ್ವೆಶನ್ ಆಫ್ ದ ಡೇ, 90th ಕ್ವೆಶನ್. ಜೀವಕೋಶ ಪೊರೆಯಲ್ಲಿರುವ ಪ್ರೋಟೀನ್ಗಳು, ಲಿಪಿಡ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿ ಯಾವುದು ಸರಿ? ಔಟ್ ಆಫ್ ಪ್ರೋಟೀನ್ಸ್, ಲಿಪಿಡ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇನ್ ಅ ಸೆಲ್ ಮೆಂಬ್ರೇನ್, ವಾಟ್ ಈಸ್ ಟ್ರೂ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಮ್ಮ ಜೀವಕೋಶದ ರಚನೆಯನ್ನು ನಾವು ಅಧ್ಯಯನ ಮಾಡಿದಾಗ ನಮ್ಮ ಜೀವಕೋಶದ ಔಟರ್ ಮೋಸ್ಟ್ ಲೇಯರ್ ಅನ್ನು ನಾವು ಸೆಲ್ ಮೆಂಬ್ರೇನ್, ಕೋಶ ಪೊರೆ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೇವೆ. ಸೊ ಇದರ ಸ್ಟ್ರಕ್ಚರ್ ಅನ್ನ ನಾವು ನೋಡಿದ್ದೆ ಆದಲ್ಲಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಫಾಸ್ಫೋಲಿಪಿಡ್ ಬೈ ಲೇಯರ್ ಅಂತ ಹೇಳ್ತೇವೆ. ಫಾಸ್ಫೋಲಿಪಿಡ್ ಬೈ ಲೇಯರ್ ಅಂತ ಹೇಳ್ತೇವೆ ಬಿಕಾಸ್ ಇದನ್ನ ನಾವು ಆರ್ಡಿನರಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಒಂದು ಬೌಂಡ್ರಿ ತರ ಮಾತ್ರ ಕಾಣಿಸುತ್ತೆ. ಬಟ್ ಅದನ್ನ ನೀವು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಬೇಕಾಗಿದ್ರೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದು ಕೇವಲ ಒಂದು ಲೇಯರ್ ಆಗಿರೋದಿಲ್ಲ, 2 ಲೇಯರ್ಗಳ ರೀತಿಯಲ್ಲಿ ಕಾಣಿಸುತ್ತೆ. ಇದು ಪ್ರೋಟೀನ್ಸ್ ಇಂದ, ಲಿಪಿಡ್ಸ್ ಇಂದ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ನನಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇವು 3ರಲ್ಲಿ ಯಾವುದು ಜಾಸ್ತಿ ಯಾವುದು ಕಮ್ಮಿ ಅಂತಕ್ಕಂಥ ಪ್ರಶ್ನೆನ ಕೇಳಿದರೆ ನಮ್ಮ ಸೆಲ್ ಮೆಂಬ್ರೇನ್ ಅಲ್ಲಿ ಲಿಪಿಡ್ಗಳು ಪ್ರೋಟೀನ್ಗಳು ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಆಲ್ಮೋಸ್ಟ್ ಈಕ್ವಲ್. ಲಿಪಿಡ್ಗಳು ಸ್ವಲ್ಪ ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಬಟ್ ಆಲ್ಮೋಸ್ಟ್ ಈಕ್ವಲ್ ಕೂಡ ಕೆಲವೊಂದು ಕೋಶಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಅತ್ಯಂತ ಕಡಿಮೆ ಇರತಕ್ಕಂಥ ಕಾಂಪೊನೆಂಟ್ ಯಾವ್ದಾಗಿರುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಅತ್ಯಂತ ಕಡಿಮೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ಬಂದಾಗ ಲಿಪಿಡ್ಗಳು ಕನಿಷ್ಠ, ಲಿಪಿಡ್ಗಳು ಕನಿಷ್ಠ ಅಲ್ಲ ಗರಿಷ್ಠ ಅಂತ ಇರಬೇಕಾಗಿತ್ತು. ಕಾರ್ಬೋಹೈಡ್ರೇಟ್ಗಳು ಕನಿಷ್ಠ, ಇದು ಕರೆಕ್ಟ್. ಕಾರ್ಬೋಹೈಡ್ರೇಟ್ಸ್ಗಳು ಮಿನಿಮಮ್ ಇರುತ್ತೆ, ಕಾರ್ಬೋಹೈಡ್ರೇಟ್ಗಳು ಗರಿಷ್ಠ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. 3 ಸಮಾನ ಅನುಪಾತದಲ್ಲಿ ಇರುತ್ತೆ, 3 ಕೂಡ ಸೇಮ್ ಪ್ರಪೋರ್ಷನ್ ಅಲ್ಲಿ ಇರೋದಿಲ್ಲ. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಗಳು ಅತ್ಯಂತ ಕಡಿಮೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಅನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ಯಾರಿಗಾದ್ರೂ ಈ ಒಂದು ಬಯಾಲಜಿ ಒಂದೇ ಸಬ್ಜೆಕ್ಟ್ ಅನ್ನ ನೀವು ಕಂಪ್ಲೀಟ್ ಕ್ಲಾಸಸ್ ಅನ್ನ ತೆಗೆದುಕೊಳ್ತಕ್ಕಂಥ ಇಚ್ಛೆ ಇದ್ರೆ ಸೊ ಇದೇ ಸೋಮವಾರದಿಂದ ಬಯಾಲಜಿ ಫಸ್ಟ್ ಕ್ಲಾಸ್ ಇಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ ಬೋತ್ ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಲಭ್ಯ ಇರುತ್ತೆ. ಸೊ interested candidates can definitely contact Jnana Gangotri's contact numbers. So thank you very much for watching. So once again I'll meet you in the next episode of Super 10 MCQs. Thank you.